ಶೈಲಿನೇ ಎಲ್ಲ. ಕುವೆಂಪುರು ಹೇಳಿದಾಗೆ ಬದುಕಿನ ಸುಖ ಇರೋದೇ ಬದುಕೋದ್ರಲ್ಲಿ. ನಾನು ಇಂಗ್ಲೀಷಲ್ಲಿ ಯಾವಾಗಲೂ ಹೇಳ್ತೀನಿ, ದೇರ್ ಈಸ್ ಅ ಡಿಫ್ರೆನ್ಸ್ ಇನ್ ಬೀಯಿಂಗ್ ಆಕ್ಯುಪೈಡ್ ಆ್ಯಂಡ್ ಬೀಯಿಂಗ್ ಬ್ಯುಸಿ. ಬ್ಯುಸಿ ಅಂದರೆ ನೀವು ಧಾವಂತದಲ್ಲಿರ್ತೀರ, ಅಂದರೆ ನೀವು ಯಾವುದನ್ನು ಆಸ್ವಾದಿಸ್ತಾ ಇಲ್ಲ, ಯು ಆರ್ ನಾಟ್ ಎಂಜಾಯಿಂಗ್ ಇಟ್. ಈಗ ನನ್ನ ದಿನಚರಿನೇ ತೊಗೊಂಡ್ರೆ ಇವತ್ತು ನಾನೊಂದು 60 ಪೇಷಂಟ್ ನೋಡಿರ್ಬೋದು, 5 ಆಪ್ರೇಷನ್ ಮಾಡಿದ್ದೀನಿ, ಅದಾದಮೇಲೆ ಇಲ್ಲಿ ಮಾತಾಡ್ತಾ ಇದ್ದೀನಿ. ನನಗೆ ಯಾಕೆ ದಣಿವಿಲ್ಲ? ಐ ಆಮ್ ಆಲ್ವೇಸ್ ಆಕ್ಯುಪೈಡ್, ಐ ಆಮ್ ನಾಟ್ ಬ್ಯುಸಿ. ಇದೆರಡಕ್ಕೆ ವ್ಯತ್ಯಾಸ ಏನು? ಆಗ ದಾರ್ಶನಿಕರು ನಮ್ಮ ಹಿಂದಿನವರೆಲ್ಲ ಹೇಳ್ದಂಗೆ ಲಿವ್ ಇನ್ ದ ಪ್ರೆಸೆಂಟ್. ಇವಾಗ ಈ ಸಂದರ್ಶನ ನಾನು ಕೊಡ್ತಾ ಇದ್ದೀನಿ ಅಂದರೆ ಇನ್ನು 1 ಗಂಟೆ ನಾನು ಸಂಪೂರ್ಣವಾಗಿ ಇದರಲ್ಲಿ ತಲ್ಲೀನನಾಗಿರಬೇಕು. ನನ್ನ ಸಂದರ್ಶನ ನೋಡೋರು ಕೇಳುಗರಾಗಲಿ, ಅವರು ಇದನ್ನು ಇಷ್ಟಪಡ್ತಾರೋ ಬಿಡ್ತಾರೋ, ನಾನು ಇದನ್ನು ಆನಂದಿಸಬೇಕು. ಈ ಪ್ರಕ್ರಿಯೆ ನಾನು ಆನಂದಿಸಿದ್ರೆ ನನಗೆ ದಣವಾಗಲ್ಲ, ಇದೊಂದು ಕೆಲಸ ಅನಿಸಲ್ಲ. ಮನುಕುಲದ ಇತಿಹಾಸದಲ್ಲಿ ನೀವು ನೋಡಿದ್ರೆ ಇವತ್ತು ನಮಗೆ ಸುಲಭವಾಗಿ ನೀರು ಸಿಗುತ್ತೆ, ಸುಲಭವಾಗಿ ಹಾಲು ಸಿಗುತ್ತೆ, ಸುಲಭವಾಗಿ ಊಟ ಸಿಗುತ್ತೆ, ಎಲ್ಲಿ ಬೇಕಾದರೂ ಹೋಗ್ಬೋದು. ನಿಮಗೆ ರ್ಯಾಪಿಡೋ ಟ್ಯಾಕ್ಸಿ ಇದೆ, ಆಟೋ ಇದೆ, ಮೆಟ್ರೋ ಇದೆ, ಎಲ್ಲ ಇದೆ. ಆದರೆ ಜನರ ಹತ್ರ ಏನೂ ಇಲ್ಲ. ಯಾಕೆ? ಏನಿದೆ ಅನ್ನೋದ್ರ ಬೆಲೆ ಗೊತ್ತಿಲ್ಲ. ನಾನು ನಿಜವಾಗ್ಲೂ ಹೇಳ್ತೀನಿ, ಬೆಳಿಗ್ಗೆ ಎದ್ದು ನಾನು ಸ್ನಾನ ಮಾಡುವಾಗ ನಾನು ಶವರ್ ಆನ್ ಮಾಡಿದ ತಕ್ಷಣ ನನಗನ್ಸೋದು, ನೀರು ಬೇಕಿದ್ದಾಗೆಲ್ಲ ಸ್ನಾನಕ್ಕೆ ಸಿಗೋದು ಎಷ್ಟು ಜನಕ್ಕಿದೆ ಜಗತ್ತಲ್ಲಿ? ಎರಡನೇದು, ಅದು ಎಷ್ಟು ಸ್ಪೀಡಲ್ಲಿ ಬರಬೇಕು, ಯಾವ ಶಾಖದಲ್ಲಿ ಬರಬೇಕು, ಈ ಸವಲತ್ತು ಎಷ್ಟು ಜನಕ್ಕಿದೆ? ನಮ್ಮ ಸಮಸ್ಯೆ ಏನು? ಸ್ನಾನ ಮಾಡುವಾಗ ನಾವು ಸ್ನಾನ ಮಾಡಲ್ಲ, ಟ್ರಸ್ಟ್ ವೆಲ್ಲಲ್ಲಿ ಇರ್ತೀವಿ, ಇಲ್ಲ ಅದು ಯಾವುದೋ ನೆನ್ನೆ ಆದ ಜಗಳನೋ ತಗಾದೇನೋ. ಸೊ ಇವತ್ತಿನ ಜೀವನ ಶೈಲಿಗೆ ಬೇಕಾಗಿರೋದು, ನಾಟಕಕಾರ ಪ್ರಸನ್ನ ಒಂದು ಸರ್ತಿ ಹೇಳಿದರು, ಲೇಖನೂ ಬರೆದಿದ್ರು, ಅವೇಗ. ನೀವು ವಿಮಾನದಲ್ಲಿ ಹೋಗುವಾಗ 35,000 ಅಡಿನಲ್ಲಿ ಆ ಸ್ಪೀಡಲ್ಲಿ ಹೋಗ್ತಾ ಇರ್ತೀರ, ಆದರೆ ಅಲ್ಲಿ ನಿಮ್ಗೆ ಟೀ ಸಿಗುತ್ತೆ, ಅಲ್ಲಿ ನಿಮಗಿದ್ರ ಇದು ಗೊತ್ತಿರೋದು. ಸೊ ಆ ಧಾವಂತ ಬಿಡಬೇಕು. ಧಾವಂತ ಬಿಡಲಿಕ್ಕೆ ದಿನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನಾವು ಯೋಚಿಸ್ತಾ ಇರಬೇಕಾಗತ್ತೆ, ಅದು ಭಾಳ ಮುಖ್ಯ. ಈಗ ನಾನು ಸಿಂಪಲ್ ಉದಾಹರಣೆ ಹೇಳ್ತೀನಿ, ನನ್ನ ಜೀವನದ ಇರ್ಬೋದು. ಇನ್ನೊಂದು ತಿಂಗಳು, ಇನ್ನೊಂದು 30 ದಿವಸ ಅಂತ ಇಟ್ಕೊಳ್ಳಿ. ಭಾನುವಾರ ಬಿಟ್ಟರೆ ಉಳಿದಿದ್ದು 6 ದಿವಸ ನಾನು ಡೈಲಿ 60ರಿಂದ 70 ಪೇಷಂಟ್ ನೋಡಬೇಕು, ಒಂದು 60ರಿಂದ 70 ಫೋನ್ ಕಾಲ್ ಅಟೆಂಡ್ ಮಾಡಬೇಕು, ಆಪ್ರೇಷನ್ ಒಂದು 4-5 ಮಾಡಬೇಕು. ನಾಳೆದಷ್ಟೇ ನಾನು ಯೋಚನೆ ಮಾಡಿಕೊಂಡ್ರೆ ನಾನು ಆರಾಮಾಗಿರ್ತೀನಿ. ಇನ್ನು 25 ವರ್ಷ ನಾನು ಕೆಲಸ ಮಾಡೋದಾದರೆ ಎಷ್ಟು ಪೇಷಂಟ್ ನೋಡಬೇಕು, ಎಷ್ಟು ಆಪ್ರೇಷನ್ ಮಾಡಬೇಕು, ಎಷ್ಟು ಫೋನ್ ಕಾಲ್ ತೊಗೋಬೇಕು ಅನ್ನೋದು ತುಂಬ ಸುಸ್ತಾಗಲ್ವ? ಅಷ್ಟೇ ಬೇಕಾಗಿರೋದು. ಕೊನೆಗೆ ಸಾಧನೆ ಏನೂ ಇರಲಿ, ನೀವು ಪ್ರಧಾನಮಂತ್ರಿಯಾಗಿ, ನೀವು ಡಾಕ್ಟ್ರಾಗಿ, ನೀವು ಆಟೋ ಡ್ರೈವರಾಗಿ, ನೀವು ಟೀ ಮಾರೋನಾಗಲಿ, ನೀವು ಮಾಡೋ ಕೆಲಸದಲ್ಲಿ ನಿಮ್ಮ ದಿನನಿತ್ಯದ ದಿನಚರಿಯಲ್ಲಿ ತಲ್ಲೀನತೆ ಮತ್ತು ತಾದಾತ್ಮ್ಯತೆ ಎರಡನ್ನು ಸಾಧಿಸಿದರೆ ಅದೇ ಸಾಕು, ಅದೇ ಜೀವನ. ಇನ್ನೇನೂ ಬೇಕಿಲ್ಲ, ಏನೂ ಬೇಕಿಲ್ಲ. ಒಂದು ಒಳ್ಳೆ ಹೋಟೆಲ್ನಲ್ಲಿ ಟೇಬಲ್ ಒರೆಸೋ ಮಾಣಿನ ನೋಡಿ ನೀವು, ಆಸಕ್ತಿಯಿಂದ ಮಾಡೋನ್ನ. ಅಥವಾ ಒಬ್ಬ ಕಾರ್ ಮೆಕ್ಯಾನಿಕ್ಕು ಆ ಪಾರ್ಟ್ಗಳನ್ನೆಲ್ಲ ತೆಗೆದು ಚೊಕ್ಕ ಮಾಡಿ ಎಲ್ಲ ಮತ್ತೆ ಕೂಡಿಸ್ತಾನಲ್ಲ, ಗಾಡಿ ಸ್ಟಾರ್ಟ್ ಮಾಡ್ತಾನಲ್ಲ, ಅದ್ರ ಶಬ್ದನ ಅವನು ಆನಂದಿಸ್ತಾನಲ್ಲ, ಗಾಡಿ ಅವನದು ಅಲ್ವೇ ಅಲ್ಲ. ಇದೇ ಬೇಕಾಗಿರೋದು ಇವತ್ತಿನ ಜೀವನಕ್ಕೆ. ಇಲ್ಲಿ ಎಲ್ಲರೂ ಓಡ್ತಾ ಇದ್ದೀವಿ, ಯಾತಕ್ಕೆ ಓಡ್ತಾ ಇದ್ದೀವಿ, ಯಾತಕ್ಕೆ ಓಡಬೇಕು, ಅದು ಅರ್ಥ ಮಾಡಿಕೊಂಡ್ರೆ ಅಥವಾ ಅದು ಯೋಚನೆ ಮಾಡೋಕ್ಕೆ ಒಂದು ಗಳಿಗೆ ಸಮಯ ಕೊಟ್ಟರೆ ಸಾಕು. ಈಗ ಭಾಳಷ್ಟು ಜನ ಹೇಳ್ದಂಗೆ ಮೊದಲು ಈಗಿನ ಜನಗಳು ದೇ ಶುಡ್ ಲರ್ನ್ ಟು ಎಂಜಾಯ್ ದೇರ್ ಓನ್ ಕಂಪನಿ. ಇದು ಭಾಳ ಮುಖ್ಯ. ನಾವೆಲ್ಲೋ ಡ್ರೈವಿಂಗ್ ಹೋಗ್ತಿರ್ತೀವಿ, ಈಗ ನಾನು ಇಷ್ಟಪಡಲಿ ಬಿಡಲಿ 7 ಗಂಟೆಗೆ ಹೋಗ್ಬೇಕು, ನನ್ನ ಮನೆಗೆ ಹೋಗ್ಬೇಕಂದ್ರೆ 3/4 ಗಂಟೆ ನಾನು ಹೋಗಬೇಕು. ಅದು ಕೊರಕೊಂಡು ಸಿಟ್ಕೊಂಡು ಸೆಳೆಕೊಂಡು ಹೋಗೋ ಬದಲು ಆ 45 ನಿಮಿಷನೇ ನೀವು ಆತ್ಮಾವಲೋಕನಕ್ಕೆ ಉಪಯೋಗಿಸ್ಕೊಂಡ್ರೆ, ಇವತ್ತು ಎಷ್ಟು ಜನ ಪೇಷಂಟ್ ನೋಡಿದೆ ನಾನು,
ಎಲ್ಲರ ಹತ್ರ ಚೆನ್ನಾಗಿ ಮಾತಾಡಿದ್ನ, ಅವರೊಬ್ಬರ ಹತ್ರ ಸಿಡುಕಬಾರ್ದಿತ್ತು. ಓಕೆ, ಮುಂದಿನ ಸಲ ಆ ಪೇಷಂಟ್ ಬಂದರೆ ಚೆನ್ನಾಗಿ ಮಾತಾಡಿಸ್ಬೇಕು, ಇಲ್ಲ ಮುಂದಿನ ಸಲ ಈ ಥರ ಇನ್ನೊಂದು ಪೇಷಂಟ್ ಬಂದಾಗ ಸಿಡುಕಬಾರ್ದು. ಇದಕ್ಕೆಲ್ಲ ಸಮಯ ಸಿಗುತ್ತಲ್ಲ. ಎಲ್ಲದಕ್ಕೂ ಟೈಮ್ ಇಲ್ಲ ಅಂತಾರೆ, ತಪ್ಪಲ್ವ ಅದು? ನಿಜವಾಗ್ಲೂ ನೋಡಿದ್ರೆ ಸಮಯ ಎಷ್ಟಿದೆ? ಆರೋಗ್ಯ ಅಂದ್ರೇನು? ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ. ಆರೋಗ್ಯದ ಒಂದು ಭಾಗ ಏನು? ಕಾಯಿಲೆಗಳು ಬರದೇ ಇರೋದು, ಅಥವಾ ಬಂದ ಕಾಯಿಲೆಗಳು ಬೇಗ ಗುಣ ಆಗೋದು. ಇವತ್ತು ನಮ್ಮ ದೊಡ್ಡ ಸಮಸ್ಯೆ ಅಂದರೆ ನಮ್ಮೊಳಗಡೆ ಇಮ್ಯುನಿಟಿ ಅಂತಕ್ಕಂಥ ಒಬ್ಬ ಡಾಕ್ಟ್ರ್ ಇದ್ದಾನೆ, ರೋಗ ಪ್ರತಿರೋಧಕ ಶಕ್ತಿಯನ್ನು ಒಬ್ಬ ವೈದ್ಯ ಇದ್ದಾನೆ ಅನ್ನೋದನ್ನು ಡಾಕ್ಟ್ರುಗಳು, ರೋಗಿಗಳು ಎಲ್ಲ ಮರ್ತಿದ್ದೀವಿ. ಒಂದು ನೆಗಡಿ ಬಂತಪ್ಪ, 3 ದಿವಸ ಬಿಟ್ಟರೆ ತಾನಾಗಿ ಹೋಗುತ್ತೆ. ಎಷ್ಟು ಜನ ಕಾಯ್ತೀವಿ? ತಕ್ಷಣ ಓಡ್ತೀವಿ, ಏನೋ ಗುಳಿಗೆ ತಗೋತೀವಿ, ಬೇಕಿಲ್ಲ. ಅರ್ಥ ಮಾಡಿಕೊಂಡ್ರೆ ನೆಗಡಿ ಏನು? ನಿಮಗೆ ಬೇದಿ ಆದಾಗ ಮೈಯಲ್ಲಿರೋ ನೀರು ಹೋಗುತ್ತೆ, ನೆಗಡಿನಲ್ಲೂ ಮೈಯಲ್ಲಿರೋ ನೀರು ಹೋಗುತ್ತೆ. ಧಾರಾಕಾರ ನೀರು ಹೋದ ತಕ್ಷಣ ಏನಾಗುತ್ತೆ? ತುಟಿ ಒಣಗುತ್ತೆ, ನಾಲ್ಗೆ ಒಣಗುತ್ತೆ, ಮೈಕೈ ನೋವು ಬರುತ್ತೆ. ಆಲ್ ಆರ್ ಡಿಹೈಡ್ರೇಷನ್ಸ್. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ಮಾಡ್ತಿದ್ರು? ನೀವು ಎಲ್ಲಾದರೂ ಹೋಗಿ ನೀರು ಕೇಳಿದರೆ ಬರೀ ನೀರು ಕೊಡ್ತಿದ್ರಾ? ಜೊತೆಗೊಂದು ಮಿಡಿ ಉಪ್ಪಿನಕಾಯ್ದು ಪೀಸ್ ಕೊಡ್ತಿದ್ರು, ಇಲ್ಲ ಒಂದು ಬೆಲ್ಲ ಕೊಡ್ತಿದ್ರು. ಯಾತಕ್ಕೆ? ನಿಮ್ಮ ದೇಹ ಆವಾಗ ನೀರನ್ನು ಹಿಡಿದು ಇಟ್ಕೊಳ್ಳುತ್ತೆ. ಇದಕ್ಕೆ ನೀವು ಆಧುನಿಕ ವಿಜ್ಞಾನದ ಹಿಂದೆನೇ ಹೋಗಬೇಕಾ? ಬೇಕಿಲ್ವಲ್ಲ. ಎಲ್ಲದಕ್ಕೂ ಒಂದು ಔಷಧಿ ತಗೊಳ್ಳೇಬೇಕು ಅನ್ನೋ ಒಂದು ಮನೋಧರ್ಮಕ್ಕೆ ನಾವು ಬಂದಿದ್ದೀವಿ. ಈಗ ನಿಮ್ಮ ಸುಲಭವಾದ ನೆಗಡಿ, ಕೆಮ್ಮು, ಜ್ವರ ಇವತ್ತು ಎಲ್ಲರೂ ಕಾಡುತ್ತೆ. ಶಹರದಲ್ಲಂತೂ 80% ಜನಕ್ಕೆ ಬರುತ್ತೆ. ನನ್ನ ಅನುಭವದಲ್ಲಿ 10 ಜನಕ್ಕೆ ಆ ಸೋಂಕು ಬಂದರೆ 8ರಿಂದ 9 ವೈರಸ್ಸಿಂದ ಬರೋದು, 1 ಬ್ಯಾಕ್ಟೀರಿಯಿಂದ ಬರೋದು. ಆ ಒಂದು ಕೇಸಿಗೆ ಮಾತ್ರ ನೀವು ಆ್ಯಂಟಿಬಯೋಟಿಕ್ ಕೊಡಬೇಕಾಗಿರೋದು. ಇನ್ನು 9 ಕೇಸ್ಗೆ ಏನು ಮಾಡಬೇಕು? 3.5 ದಿವಸ ನೀವು ಕಾದರೆ ಜ್ವರ ತಾನಾಗಿ ಇಳಿಯುತ್ತೆ. 3 ವರ್ಷದ ಒಳಗಿನ ಮಗುಗಾದರೆ ಜ್ವರ ಬಂದರೆ ನೀವು ಹೆದರಬೇಕು. ಯಾಕಂದರೆ ಅದಕ್ಕೆ ಫಿಟ್ಸ್ ಬರ್ಬೋದು, ಒದ್ದೆ ಬಟ್ಟೆಯಲ್ಲಿ ಒರೆಸೋದೆಲ್ಲ ಮಾಡಬೇಕು. ದೊಡ್ಡವ್ರಿಗೆ ಜ್ವರ ಬಂದರೆ ಏನೂ ಆಗಲ್ಲ. ಹೈ ಜ್ವರ ಬರೋದು ಒಳ್ಳೆ ಇಮ್ಯುನಿಟಿ ಲಕ್ಷಣ. ನೀವೇನಾದರೂ ಡಯಾಲಿಸಿಸ್ ಮಾಡ್ಕೊಳ್ತಾ ಇದ್ದರೆ 20 ವರ್ಷದಿಂದ, ನಿಮಗೆ ಡಯಾಬಿಟಿಸು 25 ವರ್ಷದಿಂದ ಮಧುಮೇಹ ಇದ್ದರೆ, ನಿಮ್ಮ ಮೈಯಲ್ಲಿ ರಕ್ತ ಕಡಿಮೆ ಆಗಿ ನೀವು ಅನಿಮಿಕ್ ಆಗಿದ್ದರೆ, ನಿಮಗೆ ಕಿಡ್ನಿ ತೊಂದರೆ ಇದ್ದರೆ, ನೀವು ಕ್ಯಾನ್ಸರ್ಗೆ ಕೀಮೋಥೆರಪಿ ತಗೊಳ್ತಾ ಇದ್ದರೆ, ನಿಮ್ಗೆ ಎಂಥ ಇನ್ಫೆಕ್ಷನ್ ಬಂದು ಮೈಯಲ್ಲಿ ಕೀವು ಕಟ್ಟಿದ್ರೂ ಜ್ವರ ಬರುವುದೇ ಇಲ್ಲ. 102, 103, 104 ಜ್ವರ ಬಂತು ಅಂದರೆ ನಿಮ್ಮ ದೇಹ ಆ ಕಾಯಿಲೆನ ಮೆಟ್ತಾ ಇದೆ ಅಂತ ಅರ್ಥ. ನಾವೇನು ಮಾಡ್ತೀವಿ? ಹೆದರ್ಕೊಳ್ತೀವಿ. 2 ದಿನ ಜ್ವರ ಬರುತ್ತೆ. ಮುಂದಿನ ಸರಿ ನಿಮ್ಮ ಜ್ವರ ಬಂದಾಗ, ವೈರಲ್ ಜ್ವರ ಬಂದಾಗ ನೋಡಿ, ನೀವು ಏನೂ ಔಷಧಿ ತಗೊಳ್ಬೇಡಿ. 48 ಗಂಟೆ ಜ್ವರ ನೀವು ಏನು ತಗೊಂಡ್ರೂ ಇಳಿಯೋದಿಲ್ಲ. ನೆಕ್ಸ್ಟ್ 36 ಗಂಟೆಯಲ್ಲಿ ಇಳೀಲಿಕ್ಕೆ ಶುರು ಆಗುತ್ತೆ. ಕರೆಕ್ಟ್ 4 ದಿನ 96 ಗಂಟೆ ಆದಮೇಲೆ ಜ್ವರ ಬರುವುದೇ ಇಲ್ಲ. ನಿಮಗೇನೋ ಆ ಟೈಮಲ್ಲಿ ಒಂದು ಆಪ್ರೇಷನ್, ಈಗ ನನಗಾಗುತ್ತೆ ಅನ್ನಿಸುತ್ತೆ. ಪಾಪ ಪೇಷಂಟ್ ಎಲ್ಲಿಂದನೋ ಉತ್ತರ ಗೌಹಾಟಿಯಿಂದ ಬರ್ತಾನೆ, ಅವನಿಗೆ ಶನಿವಾರ ಆಪ್ರೇಷನ್ ಡೇಟ್ ಕೊಟ್ಟಿರ್ತೀನಿ, ನನಗೆ ಶುಕ್ರವಾರ ಸಂಜೆ ಜೋರು ಜ್ವರ. ಆವಾಗ ಆಪ್ರೇಷನ್ ಮಾಡೋಕ್ಕೋಸ್ಕರ ನಾನು ತೊಗೊಳ್ಬೋದು ಒಂದು ಗುಳಿಗೆ, ಅಂದರೆ ಓನ್ಲಿ ಕ್ರೋಸಿನ್ ಥರದ್ದು ಒಂದು ಜ್ವರ ಕಡಿಮೆ ಮಾಡ್ಕೊಳ್ಳಿಕ್ಕೆ, ನೀರು ಸ್ವಲ್ಪ ಜಾಸ್ತಿ ಕುಡಿಯೋಕ್ಕಂದ್ರೆ ಅವನಿಗೆ ನಾವು ಮಾಡಬೇಕಲ್ಲ. ಈಗ ಅವನು ರಜಾ ಹಾಕಿ ಬಂದಿದ್ದಾನೆ. ಸಮಸ್ಯೆ ಇದು. ಔಷಧಿಗಳು ನಮ್ಮಲ್ಲೇ ಇದೆ, ನಮ್ಮ ದೈನಂದಿನ ಜೀವನದಲ್ಲಿದೆ. ಕೊನೆಗೆ ಇದೆಲ್ಲ ಎವ್ರಿಥಿಂಗ್ ಬಾಯ್ಲ್ಸ್ ಡೌನ್ ಟು ಲೈಫ್ ಸ್ಟೈಲ್. ಈಗ ಯಾಕೆ ಇಷ್ಟು ಕಾಯಿಲೆ ಬರ್ತಾಯಿದೆ? 30 ವರ್ಷದಿಂದ ನಾವು ಎಷ್ಟು ಜನ ಹೋಟೆಲಿಗೆ ಹೋಗ್ತಾಯಿದ್ವಿ? ಹೋಗೋಕ್ಕೆ ಹೋಟೆಲ್ಗಳು ಎಷ್ಟಿದ್ವು? ಮನೆಯಲ್ಲಿ ಎಷ್ಟು ತಿಂತಿದ್ವಿ? ಈಗ ಹೊರಗಡೆ ಎಷ್ಟು ತಿಂತೀವಿ? ಹಳ್ಳಿ ಜೀವನದಲ್ಲಿ ಏನಾಗುತ್ತೆ? ಒಂದು ಹಳ್ಳಿಲಿ 9 ಮನೆ ಇದೆ, 11 ಮನೆ ಇದೆ, ಪ್ರತಿ ಮನೆಗೂ ಒಂದು ಬಾವಿ ಇದೆ. ನೀವು ಅಲ್ಲಿಂದ ನೀರು ತೆಗಿತೀರಿ, ಅದರಲ್ಲಿ ಅಡುಗೆ ಮಾಡ್ತೀರಿ, ಅದರಲ್ಲಿ ಒಂದಷ್ಟು ಬಟ್ಟೆ ತೊಳೆಯೋಕ್ಕೆ ಉಪಯೋಗಿಸ್ತೀರಿ, ಇಲ್ಲ ಹಸು ಇದಕ್ಕೆ ಉಪಯೋಗಿಸ್ತೀರಿ. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ನೆಗಡಿ ಬಂದರೆ ಅದು ನಿಮ್ಮ ಮನೆಯಲ್ಲೇ ಉಳಿಯುತ್ತೆ, ಪಕ್ಕದ ಮನೆಗೆ ಬಂದರೆ ಅಲ್ಲೇ ಉಳಿಯುತ್ತೆ. ನಾವು
ನೆಗಡಿ ಬಂದ ಕೂಡಲೇ ನಮ್ಮಲ್ಲಿ ತಪ್ಪು ಕಲ್ಪನೆಗಳು ಬೇರೆ. 3 ದಿವಸದಿಂದ ಸೌತೆಕಾಯಿ ತಿಂದಿದ್ದೆ, ಅದರಿಂದ ನೆಗಡಿ ಬಂತು. ಅರ್ಧ ಗಂಟೆ ಮುಂಚೆ ಬೇಕ್ರಿಲಿ ಬಂದು ತಿಂದು ಕೂಡಲೇ ಗಂಟ್ಲು ಕಡ್ತ ಶುರು ಆಯಿತು, ಅದು ನಮ್ಮ ಲೆಕ್ಕ ಇಲ್ಲ. ಯಾಕಂದ್ರೆ ನಮ್ಮ ಮೂಢನಂಬಿಕೆಗಳೂ ಜಾಸ್ತಿ ಇದೆ. ಎಷ್ಟೋ ಸರ್ತಿ ನಾವು ಯಾವುದೋ ಒಂದು ಫ್ಲೈಟಲ್ಲಿ ಕೂತಿರ್ತೀವಿ, ಇಲ್ಲ ಒಂದು ಸಿನಿಮಾ ಟಾಕೀಸ್ಗೆ ಹೋಗಿರ್ತೀವಿ, ಒಂದು ಪಿಕ್ಚರ್ 3 ತಾಸು ಕೂತು ನೋಡಿರ್ತೀವಿ. ಅದ್ರ ಮುಂಚೆ ಒಬ್ಬ ಕೂತಿರ್ತಾನೆ, ಅವನಿಗೆ ಧಾರಾಕಾರವಾದ ನೆಗಡಿ ಇದ್ದರೆ ಅವನು ಹೀಗೆ ಒರೆಸೋದು, ಹೀಗೆ ಕೈ ಹಿಡೋದೆಲ್ಲ ಮಾಡಿರ್ತಾನೆ. ಅಲ್ಲಿ ಹೋಗಿ ನಾವು ಮತ್ತೆ ಕೈ ಇಡ್ತೀವಿ, ನಮ್ಮ ಮೂಗು ಮುಟ್ತೀವಿ. ವಿಜ್ಞಾನದಲ್ಲಿ ಅದನ್ನು ಫೊಮೈಟ್ಸ್ ಅಂತ ಹೇಳ್ತಾರೆ. ನೆಗಡಿ ಇದ್ದವ್ರು ಒಂದು ಪೆನ್ನು ನೀವು ತಗೊಂಡು ನೀವು ಬರೆದು ನಿಮ್ಮ ಮೂಗು ಮುಟ್ಟಿದರೆ ವೈರಸ್ ಟ್ರಾನ್ಸ್ಫರ್ ಆಯಿತು. ಸೊ ಕೊನೆಗೆ ಎಲ್ಲ ಬರೋದು ಜೀವನ ಶೈಲಿಗೆ. ಅಂದರೆ ನೀವು ಯೌವನದಲ್ಲಿದ್ದಾಗ ಯಾವುದೇ ಕ್ಷೇತ್ರದಲ್ಲಿರಿ, ನಾವು ಏನು ಶ್ರಮ ಹಾಕ್ತೀವಿ ಅದೇ ಸಾಧನೆ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ. ಅನುಭವ ಆಗ್ತಾ ನಿಮ್ಗೇನು ಗೊತ್ತಾಗುತ್ತೆ, ಕೆಲಸದಲ್ಲಿ ಶ್ರಮ ಒಂದೇ ಸಾಲದು, ಬೇರೆಯವ್ರ ಶ್ರಮ ಬೇಕು, ಅಗೋಚರವಾದ್ದೆಲ್ಲ ಆಗಬೇಕು, ಈ ರೀತಿಯೆಲ್ಲ ಆಗತ್ತೆ. ಈಗ ಪೇಷಂಟ್ ಒಬ್ಬನಿಗೆ ನೀವು ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತೀರಿ, 7 ದಿನ ಆದಮೇಲೆ ಅವ್ನು ಬರ್ತಾನೆ, ಈಗ ಚೆನ್ನಾಗಿದ್ದೀನಿ ಸರ್ ಅಂತಾನೆ. ಒಳ್ಳೆಯದು, ಈಗ ನೀವು ಔಷಧಿ ನಿಲ್ಲಿಸ್ಬೋದು ಅಂತ ಹೇಳಿರ್ತೀವಿ. ಆವಾಗ ಅವ್ನು ಹೇಳ್ತಾನೆ, ನೀವು ಬರ್ಕೊಟ್ಟಿದ್ರಲ್ಲಿ 2ನೇದು ಸಿಗಲೇ ಇಲ್ಲ ಡಾಕ್ಟ್ರೆ, ಮೆಡಿಕಲ್ ಶಾಪ್ ಒಂದು ತರಿಸ್ಕೊಡ್ತೀನಿ ಅಂದ, ಇವತ್ತದು ಬಂದಿದೆ ಬಟ್ ನಂಗೆ ಗುಣ ಆಗಿದೆ ಅಂತಾನೆ. ನೀವು ಅದ್ರ ಮೊದಲೇ ಏನು ಅಂದ್ಕೊಂಡಿದ್ರಿ? ಅವನದು ಹೇಳೋ ಮೊದಲು ಇದು 3 ತೊಗೊಂಡು ಅವ್ನು ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ರಿ. ಸೊ ಸೆರೆಂಡಿಪಿಟಿ ಅಂತಲೂ ಇರುತ್ತೆ. ಅಂದರೆ ನೀವು ಮಾಡೋದಕ್ಕೂ ಆ ರಿಸಲ್ಟ್ಗೂ ಸಂಬಂಧವೇ ಇರೋದಿಲ್ಲ, ಬಟ್ ನೀವು ಕರ್ಮ ಮಾಡುವಾಗ ಕರೆಕ್ಟ್ ಮಾಡಲೇಬೇಕು. ಪ್ರಾಯಶಃ ವಯಸ್ಸಾಗ್ತಾ ಈಗೋ ಹೋಗಿಬಿಡುತ್ತೆ. ಮೊದಲು ನನ್ನ ಚಿಕ್ಕವನಿದ್ದ ಕೋಪ ಬರ್ತಿತ್ತು, ನಾನು ಪೇಷಂಟ್ ಒಳ್ಳೆಯದಕ್ಕೆ ಹೇಳಿದ್ರೆ ಅವನು ಯಾಕೆ ಕೇಳ್ತಾ ಇಲ್ಲ, ಯಾಕೆ ಫಾಲೋ ಮಾಡ್ತಾಯಿಲ್ಲ, ಯಾಕೆ ಇವರಿಷ್ಟು ಮೂರ್ಖರಿದ್ದಾರೆ ಅಂತ. ಈಗ ಅನಿಸೋದಿಲ್ಲ, ಅದು ಅವನ ಪ್ರಾರಬ್ಧ. ನನ್ನ ಕೆಲಸ ಏನು, ಸಲಹೆ ಕೊಡೋದಷ್ಟೇ. ತಗೊಳ್ಬೇಕೋ ಬಿಡಬೇಕೋ ಅದು ಅವನಿಗೆ ಬಿಟ್ಟಿದ್ದಲ್ವ. ತಗೊಳ್ಳದೇ ಇದ್ದರೆ ಅನುಭವಿಸೋನು ಯಾರು, ನಾನಾ ಅವನು ತಾನೆ. ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ನನ್ನ ಕರ್ಮ ಅಷ್ಟೇ ನಾನು ಮಾಡಬೇಕಲ್ವಾ, ಫಲ ಯಾಕೆ ಅಪೇಕ್ಷೆ ಮಾಡಬೇಕು ಅಲ್ವಾ? ಆ್ಯಂಡ್ ನಮ್ಮ ಕೆಲಸ ಮುಗಿದ್ಮೇಲೆ ಈಗ ಅವ್ರದ್ದಾಗಲಿ ನಿಮ್ಮದಾಗಲಿ, ನಿಮ್ಮ ಮನೇಲಿ 100 ತಲೆನೋವು ಇದೆ, ನಿಮ್ಮ ಕ್ಲೈಂಟ್ದೇ ತಲೆನೋವುತ್ತೆ ಎತ್ಕೊಂಡು ನೀವು ಇಡೀ ದಿನ ತಿರುಗಾಡ್ತಾ ಇದ್ದರೆ ಏನು ಪ್ರಯೋಜನ ಬಂತು? ಈಗ ನಾನು ನೋಡಿರೋ ಕಡೆ ಪೇಷಂಟು, ಅವ್ನು ಹೇಳಿದ್ದಕ್ಕೆಲ್ಲ ಅಬದ್ಧ ಮಾತಾಡ್ತಿರ್ಬೋದು, ಹೇಳಿದೊಂದು ಫಾಲೋ ಮಾಡದೇ ಇರ್ಬೋದು, ನನಗೆ ಆ ಕ್ಷಣಕ್ಕೆ ಅವ್ನ ಕೋಪನೂ ಬರ್ಸಿರ್ಬೋದು. ಅದು ಏನೇ ಇರಲಿ, ಈ ಗೇಟ್ ದಾಟುವಾಗ ಅದೆಲ್ಲ ಹೋಗಬೇಕು. ಇದು ಒಂದು ವೃತ್ತಿ ಅಷ್ಟೆ. ಅದು ಹೆಂಗಿದ್ದಾಗ ಒಂದು ಭ್ರಮೆ ಬರುತ್ತೆ, ನಾವೇನೋ ಸೇವೆ ಮಾಡ್ತೆ. ಈ ಸೇವೆ ಅನ್ನೋದು ಭಾಳ ದೊಡ್ಡ ಶಬ್ದ. ಅದು ಯಾರೇ ಸೇವೆ ಮಾಡಲಿ, ತಾನು ಸೇವೆ ಮಾಡ್ತಾ ಇದ್ದೀನಿ ಅನ್ನೋದು ಆ ಮನುಷ್ಯನಿಗೆ ಖುಷಿ ಕೊಡ್ತಾ ಇದೆ. ಇಟ್ ಈಸ್ ಸ್ಯಾಟಿಸ್ಫೈಯಿಂಗ್ ದಟ್ ಪರ್ಸನ್ಸ್ ಈಗೋ. ನಾನು 3 ದಿನ ಏಕಾದಶಿ ಉಪವಾಸ ಇದ್ದೆ ಅಂದರೆ ದಟ್ ಪರ್ಸನ್ ಈಸ್ ಫೀಲಿಂಗ್ ಗುಡ್. ನಾನು ಉಪವಾಸ ಇದ್ದೇನೆ, ನಾನು ಕಠೋರ ತಪಸ್ಸು ಮಾಡಿದ್ದೇನೆ. ಎವ್ರಿಥಿಂಗ್ ಈಸ್ ಎನ್ ಈಗೋ ಬಿಲ್ಡಿಂಗ್ ಎಕ್ಸಸೈಸ್. ದ ಮೋಸ್ಟ್ ಅನ್ಸೆಲ್ಫಿಶ್ ಆ್ಯಕ್ಟ್ಸ್ ಆರ್ ದ ಮೋಸ್ಟ್ ಸೆಲ್ಫಿಶ್. ನಿಮ್ಮ ಹತ್ರ 2 ಜಾಮೂನಿದ್ದು ಎರಡೂ ನೀವು ತಿಂದಾಗ ಒಂದು ಲೆವೆಲ್ ಖುಷಿ, ಪಕ್ಕದವನಿಗೆ ಒಂದು ಕೊಟ್ಟು ಒಂದೇ ಒಂದು ತಿಂದಾಗ ಇನ್ನೊಂದು ಲೆವೆಲ್ ಖುಷಿ. ನೀವು ತಾಯಿಯಾಗಿ ಮಕ್ಕಳಿಗಿಬ್ಬರು ಕೊಟ್ಟು ನೀವೇನೂ ತಿಂದೇ ಇದ್ದಾಗ ಇನ್ನೂ ಜಾಸ್ತಿ ಖುಷಿ. ನಿಮ್ಮ ಮಕ್ಕಳಲ್ಲದೆ ಬೀದಿಲಿ ಹೋಗೋ ಮಕ್ಕಳಿಗೆ ಕೊಟ್ಟು ನೀವು ಬಂದಾಗ ಇನ್ನೂ ಖುಷಿ. ಇದು ಸ್ವಾರ್ಥನ ನಿಸ್ವಾರ್ಥನ? ಅಲ್ಟಿಮೇಟ್ಲಿ ಆಲ್ ದೀಸ್ ಆ್ಯಕ್ಟ್ಸ್ ಆರ್ ಸಬ್ಕಾನ್ಷಿಯಸ್ಲಿ ಇಂಡೈರೆಕ್ಟ್ಲಿ ಅಗೇನ್ ಸ್ಯಾಟಿಸ್ಫೈಯಿಂಗ್ ಯುವರ್ ಈಗೋ. ನಾನು ಪ್ರಾಮಾಣಿಕ, ಅದೊಂದು ಅಹಂಕಾರ. ಎಷ್ಟೋ ಸಲ ಅಪ್ರಾಮಾಣಿಕ ಆಗಲಿಕ್ಕೆ ಆಗೋದಿಲ್ಲ. ನನಗೆ ಲಂಚ ತೊಗೊಳಕ್ಕೆ ಬರೋದಿಲ್ಲ, ಅದಕ್ಕೆ ನಾನು ಪ್ರೈವೇಟ್ ಪ್ರಾಕ್ಟೀಸಲ್ಲಿದ್ದೇನೆ. ಅದು ಒಳ್ಳೆ ಕ್ವಾಲಿಟಿ ಅಂತ ನೋಡೋದು ಒಂದು ದೃಷ್ಟಿಕೋನ, ಇನೆಬಿಲಿಟಿ ಅನ್ನೋದು ಇನ್ನೊಂದು ದೃಷ್ಟಿಕೋನ. ನನಗೆ ಯಾರನ್ನೋ ಚಾಕುವಲ್ಲಿ ಚುಚ್ಚಿ ಸಾಯಿಸ್ಲಿಕ್ಕೆ ಆಗೋದಿಲ್ಲ,
ನಾನು ಸಾಯಿಸಲಿಲ್ಲ ಅಂತ ಹೇಳ್ಕೊಳ್ಳೋದು ಒಂದು ಹೆಗ್ಗಳಿಕೆ ಇದ್ದರೆ ಇಟ್ ಈಸ್ ಆಲ್ಸೋ ಎನ್ ಇನ್ಕೇಪಬಿಲಿಟಿ. ಯು ಕೆನಾಟ್. ಸೊ ಅಹಂಕಾರನ ನೀವು ಮೀರ್ತಾ ಹೋದಾಗ ಎಲ್ಲ ಶೂನ್ಯ ಅನಿಸುತ್ತೆ. ಆವಾಗ ರವಿ ಬೆಳಗೆರೆ ಹೇಳಿದಾಗೆ ಬೆತ್ತಲಾದಷ್ಟು ಮನುಷ್ಯ ಮಾನವಂತನಾಗುತ್ತಾನೆ. ಈಗ ನಾನು ಈ ಟೋಪಿ ಹೇಗೆ ಹಾಕಿದ್ದೀನಿ, ಅದು ಸೊಟ್ಟಕ್ಕೆ ಕೂತಿದೆಯಾ, ಹೀಗೆ ಕೂತಿದೆಯಾ, ಅದು ನಿಮ್ಮ ದುಃಖ. ನನಗೆ ನಾನು ಕಾಣಿಸ್ತೀನಾ? ಇಲ್ಲ. ಯಾಕೆ ಬೇಕು? ಈ ಸಂದರ್ಶನದಲ್ಲಿ ನನ್ನ ವ್ಯಕ್ತಿತ್ವ ನಿಮಗೆ ಕಾಣಿಸಿದ್ರೆ ಸಾಕು. ನಾನು ಸೂಟು ಬೂಟು ಎಲ್ಲ ಹಾಕಿ ಟಾಕು ಟೀಕಾಗಿ ಬಂದ್ರೂ ಅಲ್ವಾ, ನಾನು ಒಂದು ರೀತಿ ದಿರಿಸನ್ನು ಹಾಕಿ ಒಂದು ರೀತಿ ಗಡ್ಡ ಬಿಟ್ಟರೆ ನಾಮ ಹಾಕಿದ್ರೇ ನಾನು ಈ ಧರ್ಮದವನು ಅಂತಾಗುತ್ತಾ? ಆ ಧರ್ಮದ ಸಾರವನ್ನು ನಾನು ಹೀರಿಕೊಂಡು ಅದರ ಆಚರಣೆಯಲ್ಲಿ ಬೆಳೆದು ನನ್ನ ದಿರಿಸೇನಿದ್ರೂ ಪರವಾಗಿಲ್ವಾ? ಇದು ದೊಡ್ಡ ಜಿಜ್ಞಾಸೆ. ಸೊ ನನ್ನ ನೀವು ಕೇಳಿದರೆ ಆಳ 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 ಆಳ. ಯಾವುದೇ ವಿಷಯ ಬೋರ್ವೆಲ್ ಥರ 10 ಅಡಿಗೆ ಒಂದು ನೀರು ಬರುತ್ತೆ, 50 ಅಡಿಗೆ ಒಂದು ಬರುತ್ತೆ, 100 ಅಡಿಗೆ ಒಂದು ಬರುತ್ತೆ, 600 ಅಡಿಗೆ ಒಂದು ಬರುತ್ತೆ. ಸೊ ಇಷ್ಟು ವರ್ಷ ಡಾಕ್ಟ್ರಾಗಿ ಕೆಲಸ ಮಾಡಿ ಅತ್ಯಂತ ಲಾಭ ಆಗಿರೋದು ಯಾರಿಗೆ? ನನಗೆ. ಅಷ್ಟು ಜನ ಟ್ರೀಟ್ ಮಾಡಿದ್ದೀನಿ. ಒಂದಷ್ಟು ಜನ ಸರ್ ಹೋದರು, ಒಂದಷ್ಟು ಜನ ಸರ್ ಹೋಗಲಿಲ್ಲ. ಬಟ್ ಪ್ರತಿಯೊಬ್ಬರೂ ನನಗೆ ಕಲಿಸಿ ಹೋದ್ರಲ್ವ. ಪೇಷಂಟೇ ಬರೆದವ್ರು ಯಾವ ಅನುಭವ ಬರ್ತಿತ್ತು? ಇದು ನೋಡ್ತಾ 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 ವಿನಯ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊನೆಗೆ ಐ ಥಿಂಕ್ ಜೀವನ ತುದಿಗೆ ಬಂದಾಗ ನಾನೇನೂ ಸಾಧಿಸಿಲ್ಲ ಅನ್ನೋದು ಬರೋಕ್ಕೆ ಶುರು ಆಗುತ್ತೆ. ಅಂದರೆ ನಾನೇನೋ ಸಾಧನ ಮಾಡಿದ್ದೀನಿ, ಆದರೆ ನಮಗಿಂತ ಮಾಡಿದವರು ಲಕ್ಷಾನುಗಟ್ಟಲೆ ಜನ ಇದ್ದಾರೆ ಅಲ್ವಾ. ಪ್ರತಿಯೊಂದು ಊರಿನಲ್ಲೂ ಅದರದ್ದು ನೇಟಿವ್ ಇಂಟೆಲಿಜೆನ್ಸ್ ಇದೆ. ಅದಿಲ್ಲದೆ ಅವ್ರು ಇದು ಮಾಡೋದು. ಈಗ ಏನು ಹೇಳ್ತಾ ಇದ್ದಾರೆ, ನೀವು ಬೆಳಿಗ್ಗೆ ಎದ್ದು ಲಿಂಬೆಹಣ್ಣು ಹಿಂಡು ಕುಡಿದ್ರೆ ನಿಮ್ಮ ಶುಗರ್ ಲೆವೆಲ್ ಕಡಿಮೆ ಬರ್ತದೆ. ಮೊದಲು ಇತ್ತಲ್ವ ಅದು. ನೀವು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅಷ್ಟೇ ಕೆಲಸ ಮಾಡಿದರೆ, ಸೂರ್ಯಾಸ್ತಕ್ಕೆ ಕರೆಕ್ಟಾಗಿ ನೀವು ನಿದ್ದೆ ಮಾಡಿದ್ರೆ, ಬೆಳಿಗ್ಗೆ ಮತ್ತೆ ಸೂರ್ಯೋದಯಕ್ಕೆ ಎದ್ದರೆ ಎಷ್ಟೋ ಕಾಯಿಲೆಗಳಿಲ್ಲ ಅಲ್ವಾ. ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡೋದ್ರಿಂದ ಎಷ್ಟು ಕಾಯಿಲೆಗಳು ಜಾಸ್ತಿ ಆಗಿದೆ. ಈ ಆರ್ಟಿಫಿಷಿಯಲ್ ಬೆಳಕಲ್ಲಿ ಕೆಲಸ ಮಾಡಿ ಎಷ್ಟು ಹೆಂಗಸರಿಗೆ ಸ್ತನದ ಹಾರ್ಮೋನಲ್ ಕ್ಯಾನ್ಸರ್ಗಳೆಲ್ಲ ಜಾಸ್ತಿ ಆಗಿದೆ. ನನ್ನ ಪ್ರಕಾರ ಈಗ ಆಧುನಿಕ ಮಾನವನಿಗಿರೋಷ್ಟು ಸವಲತ್ತುಗಳು ಯಾರಿಗೂ ಇಲ್ಲ. ಅತ್ಯಂತ ಸುಖದಲ್ಲಿ ಬದುಕಬೇಕಾಗಿರ್ತಕ್ಕಂಥ ಕಾಲ ಇದು. ಸಮಸ್ಯೆ ಏನಂದರೆ ನಮ್ಗೆ ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅದು ಗೊತ್ತಿಲ್ಲ. ಅದು ಪ್ರಾಬ್ಲಮ್. ಯಾಕೆ ಅಂದರೆ ತಾಳ್ಮೆ ಇಲ್ಲ, ಸಹನೆ ಇಲ್ಲ, ಅಂಗೀಕಾರ ಮನೋಭಾವ ಇಲ್ಲ, ಆತಂಕ, ಗಾಬರಿ, ಭಯ. ಇದು ಸಮಸ್ಯೆ. ಕೆಟ್ಟದ್ದು ಆಗಲೇಬಾರ್ದು, ಯಾರ ಕೈಲೂ ತಪ್ಪು ಆಗಲೇಬಾರ್ದು. ಇಲ್ಲಿಂದ ಆಚೆ ನಾವೇನು ಮಾಡಬೇಕು ಅಂತ ಯೋಚಿಸ್ಬೇಕಲ್ವ. ಈ ದೇಶದ ದುರ್ದೈವ ನಮ್ಮ ಭಾವನೆಗಳೆಲ್ಲ ಕಳೆದೋದ ಘಟನೆಗಳಲ್ಲೇ ಇರುತ್ತೆ. ಮುಂದಿನ ನಾವೇನು ಮಾಡಬೇಕು, ಪರಿಸರನ ಹೆಂಗೆ ಉಳಿಸ್ಬೇಕು, ಏನು ಮಾಡಬೇಕು, ಇವಾಗ ಇವರೇನು ಪ್ರಶ್ನೆಗಳು ಕೊಟ್ಟಿದ್ದಾರೆ ಇವುಗಳನ್ನಲ್ವ ನಾವು ಯೋಚಿಸ್ಬೇಕು. ಡಾಕ್ಟ್ರ್ ಹತ್ರ ಯಾವಾಗ ಹೋಗಬೇಕು, ಎಷ್ಟಕ್ಕೆ ಹೋಗಬೇಕು ಅಷ್ಟೇ ಹೋಗಬೇಕು, ಅದ್ರ ಮೇಲೆ ಯಾಕೆ ಹೋಗಬೇಕು ಅಲ್ವಾ. ಈಗ ನೀವು ನೋಡಿದ್ದೀರ ಕೆಲವರು ಕಾರ್ ಹೇಗೆ ಇಟ್ಕೊಂಡಿರ್ತಾರೆ ಅಂದರೆ ಅದು ಅವ್ರ ಮುಖ ಕಾಣಿಸ್ಬೇಕು ಹಂಗಿರುತ್ತೆ. ಅದೆಲ್ಲ ಬೆಳಿಗ್ಗೆ ಒಂಚೂರು ತುಳಸಿ ಗಿಡ ರಬ್ಬಾಗಿ ಸ್ಕ್ರ್ಯಾಚ್ ಆದರೆ ಇರೋ ಕೆಲಸವೆಲ್ಲ ಬಿಟ್ಟು ಆ ಕಾರ್ ಮೆಕ್ಯಾನಿಕ್ ಹತ್ರ ತೊಗೊಂಡೋಗಿ ಅದು ಟಿಂಕರಿಂಗ್ ಮಾಡಿ ಅದು ಮತ್ತೆ ಕಾಣೋ ತನಕ ಅವ್ರ ಆಫೀಸಿಗೆ ಹೋಗಲ್ಲ. ಆರೋಗ್ಯದ ಬಗ್ಗೆನೂ ಈ ಥರ ಇರೋರು ಇದ್ದಾರೆ. ಒಂದು ಸೀನ್ ಬಂದ ಕೂಡಲೇ ಡಾಕ್ಟ್ರ್ ಹತ್ರ ಓಡೋದು, ಗುಳಿಗೆ ತಗೊಳ್ಳೋದು. ಇದು ತಪ್ಪು, ಅದು ತಪ್ಪಲ್ಲ. ಇದು ಇವಾಗ ನೆಗಡಿನೇ ತಗೊಳ್ಳಿ. ನೆಗಡಿ ಇರೋದೇ ಎರಡು. ಒಂದು ಸೋಂಕು, ಇನ್ಫೆಕ್ಷನ್, ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು. ಸಾಧಾರಣವಾಗಿ ಯಾವಾಗಲೂ ವೈರಸ್. ಎರಡನೇದು ಅಲರ್ಜಿ. ಅಲ್ಲಿ ಯಾರೋ ಕಸ ಗುಡಿಸ್ತಾ ಇರ್ಬೋದು, ನಿಮಗೆ ಧೂಳು ಅಲರ್ಜಿ ಇಲ್ಲ, ನೀವು ಒಂದೂ ಸೀನೋದಿಲ್ಲ. ಇವ್ರಿಗೆ ಅಲರ್ಜಿ ಇದೆ, ಇವ್ರು 10 ಸಲ ಸೀನ್ತಾರೆ. ಇದು ಎರಡೇ ರೀತಿ ನೆಗಡಿ ಬರೋದು. ಸೊ ಎರಡಕ್ಕೂ ಪರಿಹಾರ ಏನು? ಒಂದು, ಸ್ಟೇಯಿಂಗ್ ಅವೇ ಫ್ರಮ್ ದ ಅಲರ್ಜನ್. ಈಗ ನೀವು JC ರೋಡಲ್ಲಿ ನೀವು ಹೂ ಮಾರಲೇಬೇಕು, ಅದು ನಿಮ್ಮ ವೃತ್ತಿ ಧರ್ಮ, ವೃತ್ತಿ. ಅಲ್ಲಿ JC ರೋಡಲ್ಲಿ ಧೂಳು ಇರಬಾರ್ದು ಅಂದರೆ ಹೆಂಗೆ ಸಾಧ್ಯ? ಸೊ ಮಾಸ್ಕ್ ಹಾಕ್ಕೊಂಡು ನೀವು ಮಾರ್ಬೋದು, ಅದು ಒಂದು ರೀತಿ. ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನು,
ನಿಮ್ಮ ರೋಗ ಪ್ರತಿರೋಧಕ ಶಕ್ತಿ ಅಥವಾ ರೋಗ ನಿರೋಧಕ ಶಕ್ತಿ, ನಿಮ್ಮ ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳೋದು. ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳೋಕೆ ಏನು ಮಾಡಬೇಕು? ಎಲ್ಲ ಕಾಯಿಲೆಯಲ್ಲೂ 2 ಭಾಗ ಇದೆ. 30% ದೈಹಿಕ, 70% ಮಾನಸಿಕ. ದೈಹಿಕ ಏನು ಮಾಡಬೇಕು? ಶ್ರಮದ ಕೆಲಸ ಇರಬೇಕು. ನಾವು ಬಾಟ್ಲ್ ತರಿಸ್ಲಿಕ್ಕೆ ಸ್ವಿಗ್ಗಿಗೆ ಹೋಗೋದು, ಫ್ಲಿಪ್ಕಾರ್ಟಿಗೆ ಹೋಗೋದು, ಆಮೇಲೆ ಬೆಳಿಗ್ಗೆ ಎದ್ದು ಜಿಮ್ ಹುಡ್ಕೋದು ಬೇಕಿಲ್ವಲ್ಲ. ನಮ್ಮ ಮನೆ ಕೆಲಸ ಎಲ್ಲ ನಾವೇ ಮಾಡಿಕೊಂಡ್ರೆ, ಎಲ್ಲೆಲ್ಲಾಗುತ್ತೋ ಅಲ್ಲಿ ನಾವೇ ಓಡಾಡಿ ಹೋಗಿತ್ತಂದರೆ ಅಲ್ಲಿ ವ್ಯಾಯಾಮ ಆಗುತ್ತೆ. ಏಕಾಗ್ರತೆ ಹೋಗ್ತಾ ಇರೋದು ಯಾಕೆ? ಈಗ ಮೊಬೈಲ್ ಫೋನು, ರೀಲ್ಸು ಎಲ್ಲ ಶಾರ್ಟ್ ಅಟೆನ್ಷನ್ ಸ್ಪ್ಯಾನ್. ಏಕಾಗ್ರತೆ ಹೆಚ್ಚಿಸ್ಕೊಳ್ಳೋದು ಹೇಗೆ? ಧ್ಯಾನ. ಧ್ಯಾನ ಎಷ್ಟು ಜನ ಮಾಡ್ತಾಯಿದ್ದಾರೆ? 5ರಿಂದ 10 ನಿಮಿಷ ನೀವು ಧ್ಯಾನ ಮಾಡಿದ್ರೆ ಮೊದಲು ಕಷ್ಟ ಆಗುತ್ತೆ. ಆಮೇಲೆ ಅನಾಯಾಸವಾಗಿ 1 ಗಂಟೆ ಧ್ಯಾನ ಮಾಡ್ಬೋದು, ಮನಸ್ಸು ಕ್ಲಿಯರ್ ಆಗುತ್ತೆ. 2ನೇದು, ಯು ಆರ್ ದ ಆ್ಯಾವ್ರೇಜ್ ಆಫ್ ದ 5 ಪೀಪಲ್ ವಿತ್ ಹೂಮ್ ಯು ಸ್ಪೆಂಡ್ ಯುವರ್ ಡೇ. ಸೊ ನೀವು ಆರಿಸ್ಕೊಳ್ಳೋ ಜನಗಳು ಸರಿಯಾಗಿರಬೇಕು. ಸುತ್ತ 5 ಜನ ಯಾರ ಜೊತೆ ಕಾಲ ಕಳೀತೀರಿ? ಕೆಲವರು ಡೈಲಿ ಹೆಡ್ಲೈನ್ಸ್ ಮಾತಾಡೋರೇ ಇರ್ತಾರೆ. ಈಗ ಕಾಕ್ರೋಚ್ ಅದೊಂದು ಪ್ರಾಣಿ ತುಂಬ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ, ಈ ಕಡೆಯವರಿಗೂ ಆ ಕಡೆಯವರಿಗೂ. ಅದಕ್ಕಷ್ಟು ಪ್ರಾಮುಖ್ಯತೆ ಕೊಡಬೇಕಾ? ಬೇಕಿಲ್ಲ. ಆ ಪರೀಕ್ಷಾ ವಿಧಾನನ ಇಂಜಿನಿಯರಿಂಗ್ ಹೆಂಗೆ ಮಾಡ್ತಿದ್ರೋ ಅಷ್ಟು ಮಾಡಿದರೆ ಸಾಕು. ಅದಕ್ಕೆ ಯಾರೋ ಮಾಡ್ತಾಯಿದ್ದಾರಲ್ವಾ, ಸರ್ಕಾರ ಇದೆ ಅಲ್ವಾ, ಅವ್ರು ಸ್ಪಂದಿಸ್ತಾ ಇದ್ದಾರಲ್ವಾ, ಅದು ನನ್ನ ಉದ್ಯೋಗನ? ಇಲ್ಲ ಅಲ್ವಾ. ನಾವೆಲ್ಲರೂ ಏನಾಗಬೇಕು ಒಳ್ಳೆ ಇಮ್ಯುನಿಟಿ ಬರೋಕ್ಕೆ? ಕುವೆಂಪು ಅವರು ಹೇಳಿದಾಗೆ ನೇಗಿಲೆ ಯೋಗಿ ಆಗಬೇಕು. ನಾನು ಡಾಕ್ಟ್ರ್ ಅಲ್ವಾ, ನನ್ನ ಕೆಲಸ ಏನು? ಇವತ್ತು ಎಷ್ಟು ಜನ ರೋಗಿಗಳು ಬರ್ತಾರೆ, ಶಕ್ತಿ ಮೀರಿ ಅವ್ರನ್ನ ಸರಿ ಮಾಡೋಕ್ಕೆ ನಾನು ಪ್ರಯತ್ನ ಪಡಬೇಕು. ಪ್ರಧಾನಮಂತ್ರಿ ಅವ್ರ ಕೆಲಸ ಮಾಡ್ತಾರೆ, ಮುಖ್ಯಮಂತ್ರಿ ಅವ್ರ ಕೆಲಸ ಮಾಡ್ತಾರೆ. ನಾನು ವರ್ಷಕ್ಕೆ 5 ವರ್ಷಕ್ಕೆ ಹೋಗಿ ಓಟ್ ಹಾಕುವಾಗ ಯಾರಿಗೆ ಬೇಕೋ ಅವ್ರಿಗೆ ಹಾಕಬೇಕು. 3 ಅಯೋಗ್ಯರಿದ್ದರೆ ಹಾಕೋಕ್ಕೆ ಹೋಗಬಾರ್ದು. ಅಲ್ಲಿಗೆ ನಮ್ಮ ರಾಜಕೀಯ ಮುಗಿಬೇಕು. ರಾಜ್ಯಗಳುಳಿಯಲಿ ರಾಜ್ಯಗಳಳಿಯಲಿ, ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುವುದನ್ನು ಅವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಯೋಗಿಯ ನೋಡಲ್ಲಿ. ಇರಾನು ಅಮೇರಿಕಾ ಯುದ್ಧ ಮಾಡಲಿ, ಸ್ಟೇಟ್ ಆಫ್ ಹಾರ್ಮುಸ್ ಬಂದಾಗಲಿ ಓಪನ್ ಆಗಲಿ, ಪೆಟ್ರೋಲ್ ಬರಲಿ ಬರದೇ ಇರಲಿ, ಅದು ನೋಡ್ಕೊಳ್ಳೋಕೆ ಜನ ಇದ್ದಾರಲ್ವ. ಅವ್ರು ಅಹರ್ನಿಶಿ ತಲೆ ಕೆಡಿಸ್ಕೊತಾ ಇದ್ದಾರಲ್ವ. ನಿಮಗೆ ಯೋಗ್ಯತೆ ಇದ್ದರೆ ನೀವು ಚುನಾವಣೆಗೆ ನಿಲ್ಲಿ, ಆರಿಸಿ ಬನ್ನಿ, ನೀವು ಮಂತ್ರಿಯಾಗಿ ನೀವು ಹೋಗಿ ಮಾಡಿ. ಫಸ್ಟ್ ನಿಮ್ಮ ಕೆಲಸ ಮುಗಿಸ್ಬೇಕಲ್ವ. ಟೀ ಮಾಡ್ತಾರೆ ಅವಾಗ ಅದನ್ನೇನೋ ನೋಡ್ಕೊಂಡು ಟೀ ಮಾಡೋದು. ಕೊನೆಗೇನು ಚರ್ಚೆ? ಬರೀ ಚರ್ಚೆ, ಸಾಧನೆ ಶೂನ್ಯ. ಸೊ ಏನು ಮೂರ್ತಿರಾಯರು ಏನು ಹೇಳಿದ್ರು? 100 ವರ್ಷ ಬದುಕಿದ್ದು ನಿಮ್ಮ ಶತಾಯುಷ್ಯದ ಗುಟ್ಟೇನು ಅಂದಿದ್ದಕ್ಕೆ, ಮನಸ್ಸನ್ನು ಚೆನ್ನಾಗೇ ಇಟ್ಕೊಳ್ಳಿ, ಪಾಪ ಅದು ಚೆನ್ನಾಗೇ ಇರುತ್ತೆ. ನಾವಿಬ್ರಾಗಿ ಕೂತ್ಕೊಂಡು ಯಾರ ಬಗ್ಗೆ ತಲೆ ಕೆಡಿಸ್ಕೊತಾ ಇರ್ತೀವೋ ಅವರು ಅದೇ ಕ್ಷಣದಲ್ಲಿ ಎಲ್ಲೋ ದೋಸೆ ತಿನ್ಕೊಂಡು ಹಾಯವಾಗಿರ್ತಾರೆ. ದಟ್ ಈಸ್ ದ ಫ್ಯಾಕ್ಟ್. ಸೊ ಇಮ್ಯುನಿಟಿ 70% ಮೆಂಟಲ್. ನಿಮ್ಮ ಮನಸ್ಸನ್ನು ನೀವು ಚೆನ್ನಾಗಿಟ್ಕೊಳ್ಳಿ. ಮತ್ತು ಅಂಗೀಕಾರ ಮನೋಭಾವ. ಈಗ ಏನೋ ಹೊರಟಿದ್ದೀವಿ, ಗಾಡಿ ಪಂಚರ್ ಆಗೋಯ್ತು, ದರಿದ್ರ ಈಗಲೇ ಪಂಚರ್, ಇದೆಲ್ಲ ಬೇಡ. ಅದು ಹೆಂಗೆ ರಿಪೇರಿ ಮಾಡೋಕ್ಕಾಗದೆ? ಪಂಚರ್ ಆಗಿದೆ ಅಂತ ಒಪ್ಕೋಬೇಕು, ಅದನ್ನು ಹ್ಯಾಂಡಲ್ ಮಾಡಬೇಕು. ನೀವು ಮನಸ್ಸನ್ನು ಸಂತೋಷವಾಗಿ ಇಟ್ಕೊಳ್ಳಿ. 1 ವರ್ಷ ನೋಡಿ, ನೀವು 3/4 ಕಾಯಿಲೆಗಳು ನಿಮ್ಮ ಹತ್ರ ಸುಳಿಯೋದೇ ಇಲ್ಲ. ಉತ್ಪ್ರೇಕ್ಷೆಗೆ ನಾನು ಹೇಳ್ತಾ ಇಲ್ಲ. ನಮ್ಮಲ್ಲಿ ನರ್ಸು ಅಥವಾ ನಮ್ಮ ರಿಸೆಪ್ಷನಿಸ್ಟ್ ಕೇಳಿ, ದೀಪಕ್ ಡಾಕ್ಟ್ರು 1 ವರ್ಷಕ್ಕೆ ಕಾಯಿಲೆಗೆ ಎಷ್ಟು ದಿನ ರಜಾ ತೊಗೊಳ್ತಾರೆ ಅಥವಾ ಎಷ್ಟು ಗುಳಿಗೆ ನುಂಗ್ತಾ ಇದ್ದಾರೆ ಡೈಲಿ? ಒಂದೂ ಇಲ್ಲ. ಹೆಂಗೆ 63 ವರ್ಷಕ್ಕೆ ನಾನು 1 ಗುಳಿಗೆ ನುಂಗ್ತಾ ಇಲ್ಲ? ನಾನೇನು ಸೂಪರ್ ಫುಡ್ ತಿಂತಾ ಇದ್ದೀನ? ಇಲ್ವಲ್ಲ. ನಾನೇನು ಕಬ್ಬನ್ ಪಾರ್ಕ್ ಹೋಗಿ ವಾಕಿಂಗ್ ಮಾಡ್ತಾಯಿದ್ದೀನಿ? ಇಲ್ವಲ್ಲ. ನಮ್ಮ ಮನೆ ಹತ್ತಿರ ಯಾವ ಪಾರ್ಕ್ ಇದೆಯೋ ಅಲ್ಲೇ ವಾಕ್ ಮಾಡ್ತಾಯಿದ್ದೀನಿ. ಒಂದು ದಲೈ ಲಾಮ ಹೇಳಿದಾಗೆ ಸಮಷ್ಟಿ ಜೊತೆ ನಾವಿರಬೇಕು, ನಾವು ಒಬ್ಬರೇ ಅಲ್ಲ. ಸಿಟಿನಲ್ಲಿ ನಮ್ಮ ಪ್ರಾಬ್ಲಮ್ ಏನು? ಸ್ವಾನುಕಂಪ. ನನಗೇ ಕಷ್ಟ, ನಾನೇ ಶ್ರಮಜೀವಿ,
ನಾನೇ ಪ್ರಾಮಾಣಿಕ, ನಾನೇ ನ್ಯಾಯವಂತ, ನನ್ನ ಮಗುಗೆ ಕಾಯಿಲೆ, ನನಗೆ ಪ್ರಮೋಷನ್ ಸಿಕ್ಕಿಲ್ಲ. ಈ ನನಗೆ ಯಾಕೆ? ಈ ಕಡೆ ನೋಡಿದ್ರೆ ನಿಮಗಿಂತ ಕಷ್ಟದವರು ಎಷ್ಟು ಜನ ಇದ್ದಾರೆ, ಈ ಕಡೆ ನೋಡಿದ್ರೆ ಎಷ್ಟು ಜನ ಇದ್ದಾರೆ. ಸಮಯ ಇಲ್ಲ. ಡಾಕ್ಟ್ರೇ ಅದೇನಾದರೂ ಆಗಲಿ ನನ್ನ ಮಗುನೊಂದು ಉಳಿಸ್ಕೊಟ್ಬಿಡಿ, ನನಗೊಂದೇ ಮಗು. ಹಾಗಾದ್ರೆ 10 ಮಕ್ಕಳಿದ್ರೆ ಒಂದನ್ನು ಬಿಟ್ಬಿಡ್ಬೋದಾ? 10ನೇ ಮಗುನ? ಅಥವಾ ಕೌರವರಾದರೆ ಆ 100ನೇ ಒಂದು ಬೇಡವಾ? ಲೆಕ್ಕ ಇಲ್ವಾ? ನನ್ನ ಮಗು ಅಳೋದು ನಂಗೆ ನೋಡೋಕ್ಕಾಗಲ್ಲ ಇಂಜೆಕ್ಷನ್ ಕೊಡುವಾಗ. ಮತ್ತು ಆ ಸೈನಿಕರೆಲ್ಲ ಯಾರ ಮಕ್ಕಳು? ಅವ್ರ ತಾಯಿ ಎಲ್ಲ ಏನು ಯೋಚಿಸ್ಬೇಕು? ನಾನು ವೈದ್ಯ, ಏನೋ ಕೆಲಸ ಮಾಡಿದ್ದೀನಿ, ನೋಡೋರ ಕಣ್ಣಿಗೆ ಏನೋ ಸೇವೆ ಮಾಡಿದ್ದೀನಿ ಅಂತ ಅನ್ನಿಸ್ಬೋದು. ಆದರೆ ರೈತನಿಗಾಗಲಿ ಆ ಸೈನಿಕನಿಗಾಗಲಿ ನಾನು ಕಂಪೇರ್ ಮಾಡಿದ್ರೆ ನನ್ನ ಸೇವೆ ಅಷ್ಟು ದೊಡ್ಡದಾ? ಇಲ್ಲ. ನನ್ನ ಟ್ರೀಟ್ಮೆಂಟ್ ಸರಿ ಹೋಗಲ್ಲ ಅಂದರೆ ನೀವೇನೋ ಒಂದು ಬೈಕೊಂಡು ಹೋಗ್ಬೋದು, ಒಂದು ಕೆಟ್ಟ ರಿವ್ಯೂ ಬರಿಬೋದು, ತೀರಾ ಪ್ರಕೋಪಕ್ಕೆ ಹೋದರೆ ಯಾರೋ ನನ್ನ ಮೇಲೆ ಒಂಚೂರು ಕೈ ಮಾಡ್ಬೋದು, ಅದಿನ್ಯಾರೋ ತಡೀತಾರೆ. ಸೈನಿಕನಿಗೆ ಆಯ್ಕೆ ಇದೆಯಾ? ಇಷ್ಟು ವರ್ಷ ಆಯಿತು ನಾವು ಏನೇನೋ ಮಾಡ್ತಾಯಿದ್ದೀವಿ. ನದಿಗಳ ಜೋಡಣೆ ಆಗಬೇಕಾಗಿತ್ತು. ಎಲ್ಲಿ ಮಳೆ ಬೀಳ್ತಿಲ್ವೋ ಅಲ್ಲಿ ಕ್ಲೌಡ್ ಸೀಡಿಂಗೋ ಇನ್ನೊಂದು ಮಾಡಿ ನಮ್ಮ ದುಡ್ಡು ಅದಕ್ಕೆ ಖರ್ಚಾಗಬೇಕು. ಆಗುತ್ತಾ? ಇವೆಲ್ಲ ಭಾಳ ಕಾಂಟ್ರವರ್ಷಿಯಲ್ ವಿಷಯಗಳು, ಬಟ್ ಇದು ನಿಜ. ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನನಗೆ ಹಳ್ಳಿಯಲ್ಲಿ ಪ್ರಾಬ್ಲಮ್ ಏನೋ, ಹುಡುಗರಿಗೆ ಇಂಗ್ಲೀಷು ಭಾಳ ಕಷ್ಟ. ಅವರು ಶಹರಕ್ಕೆ ಬಂದಾಗ, ಬೇರೆ ಕಡೆ ಬಂದಾಗ ಪ್ರತಿಭೆ ಇದ್ದರೂ ಕೀಳರಿಮೆ ಮತ್ತು ಇದರಿಂದ ಒದ್ದಾಡ್ತಾರೆ. ಒಂದು ಒಳ್ಳೆ ಇಂಗ್ಲೀಷ್ ಸ್ಕೂಲ್ ಮಾಡೋಣ ಅಂದರೆ ಅದಕ್ಕೆ ಜಾಗ ನಿಮ್ಗೆ ಸಿಕ್ಕಲ್ಲ. ನಾನೊಂದು ಬೇರೆ ಏನಾದರೂ ಮಾಡ್ತೀನಿ ಅಂದರೆ ಮಂದಿರನೋ ಮಸೀದಿನೋ ಅದಕ್ಕೆ ತುಂಬ ದುಡ್ಡು ಸಿಗುತ್ತೆ. ಇದು ದುರಂತನೇ ನನ್ನ ಪ್ರಕಾರ, ಅದು ಸತ್ಯ. ಸೊ ಈ ಮೂಢ ನಂಬಿಕೆ ಅನ್ನೋ ಶಬ್ದ ಮತ್ತು ನಂಬಿಕೆ ಅನ್ನೋ ಶಬ್ದ ಎರಡೂ ಒಂದೇ. ನಂಬಿಕೆನೇ ಮೂಢ. ನಿಮ್ಮ ಬಗ್ಗೆ ಆಳವಾಗಿ ತಿಳ್ಕೊಳ್ದೆ ನಾನು ನಿಮ್ಮನ್ನು ನಂಬಿದ್ದೀನಿ ಅಂದರೆ ಅರ್ಥ ಏನದು? ಮೂಢನಂಬಿಕೆ ಅಲ್ವಾ? ಇಟ್ಸ್ ಅ ಪರ್ಸೆಪ್ಷನ್. ಆಳವಾಗಿ ನಮಗೆ ಗೊತ್ತಿಲ್ಲ. ಈಗ ಯಾರೋ ಸಿಕ್ಕಿರ್ತಾರೆ, ನಾನು ಕೇಳ್ತೀನಿ, ಏನ್ರಿ ನಿಮ್ಮ ಯಜಮಾನ್ರಿಗೆ ಕೋಪ ಬರೋದೇ ಅಲ್ವಲ್ಲ ಅಂತ ಕೇಳ್ತೀನಿ. ಯಾಕಂದ್ರೆ ಆ ವ್ಯಕ್ತಿ ನಾನು 30 ವರ್ಷದಿಂದ ಬಲ್ಲೆ. ಅವರ ಹೆಂಡತಿ ಹೇಳ್ತಾರೆ, ಅಯ್ಯೋ ಮನೇಲಿ ನೋಡಿ ನೀವು ಅಂತ. ಅಲ್ಲಿಗೇನಾಯಿತು? ಇಲ್ಲಿವರೆಗೆ ನನಗಿದ್ದಿದ್ದು ಒಂದು ನಂಬಿಕೆ. ನಂಬಿಕೆ ಅನ್ನೋ ಶಬ್ದವೇ ಮೂಢ. ಇಟ್ ಈಸ್ ಎ ಹ್ಯೂಜ್ ಕಾಂಟ್ರವರ್ಸಿ. ಪ್ರಕೃತಿ ನಮಗೆ ಭೂಮಿ ಕೊಟ್ಟಿದ್ದು. ನೀವು ಅದನ್ನು 60-40 ಸೈಟು, 30-40 ಸೈಟ್ ಮಾಡ್ಕೊಳ್ಳಿ, ಹೋಬಳಿ ಮಾಡ್ಕೊಳ್ಳಿ, ರಾಜ್ಯ ಮಾಡ್ಕೊಳ್ಳಿ, ದೇಶ ಮಾಡ್ಕೊಳ್ಳಿ, ಬೇರೆ ಪ್ರಶ್ನೆ. ಸರಿ ತಪ್ಪು ದೊಡ್ಡ ಜಿಜ್ಞಾಸೆ. ಭಾಷಾಭಿಮಾನ ಇರಲಿ, ನನ್ನ ರೋಡ್ ಜಾಗ ಅಭಿಮಾನ ಇರಲಿ, ಯಾವುದೇ ಇರಲಿ, ಪ್ರಕೃತಿ ಕೊಟ್ಟಾಗ ಹಾಕಿ ಕೊಟ್ಟಿತ್ತ ನಮಗೆ? ಅದು ಇಲ್ಲ ಅಲ್ವಾ? ಇದಕ್ಕೆ ಬಾರ್ಡರ್ಗಳು ಹಾಕಿ ಅಂತಿಲ್ಲ ಅಲ್ವಾ? ನನಗೆ ಯಾಕೆ ನೆಮ್ಮದಿ ಅಷ್ಟು ಜಾಸ್ತಿ ಅಂದರೆ, ಈಗ ರಾತ್ರಿ ಮನೆಗೆ ಹೋದ ತಕ್ಷಣವೇ ಅವ್ರು ಏನೋ ಒಂದು ಬದನೆಕಾಯಿ ವಾಂಗಿ ಬಾತ್ ಕೊಟ್ಟರು ಅಂತ ಇಟ್ಕೊ. ನಾನು ಯೋಚನೆ ಮಾಡೋದು, ನನ್ನ ಜೀವನದಲ್ಲಿ ನಾನು ಒಂದು ಬದನೆಕಾಯಿ ಬೆಳೆದಿದ್ದೀನ, ಒಂದು ಅಕ್ಕಿ ಕಾಳು ಬೆಳೆದಿದ್ದೀನ, ಅದಕ್ಕೆ ಹಾಕೋ ಮಸಾಲೆ ನಾನು ಏನಾದರೂ ತಯಾರು ಮಾಡಿದ್ದೀನ? ಇಲ್ಲ. ಸಾವಿರಾರು ವರ್ಷಗಳಿಂದ ಮನುಷ್ಯ ಫಸ್ಟು ಕಾಡಲ್ಲಿದ್ದಾಗ ಇವೆಲ್ಲ ಸಿಕ್ತಿತ್ತ? ಇಲ್ಲ. ನಂಗೆ ಹೋದ ತಕ್ಷಣ ಒಂದು ಸ್ಪೂನ್ ತೊಗೊಂಡು ಹಿಂಗೆ ಹಾಕಿದ ತಕ್ಷಣ ಎಂಥ ಅದ್ಭುತವಾದ ರುಚಿ ಅದು. ನಾವು ಧನ್ಯರಲ್ವಾ? ಇಷ್ಟೊಂದು ಒಳ್ಳೊಳ್ಳೆ ಆಹಾರಗಳು, ಇಷ್ಟೊಂದು ಒಳ್ಳೊಳ್ಳೆ ಜನ, ಇಷ್ಟೊಂದು ಒಳ್ಳೊಳ್ಳೆ ಭಾಷೆ. ಈಗ ನಾನು ಮಾತಾಡೋ ಕನ್ನಡ ನಿಮಗೆಲ್ರಿಗೂ ಅರ್ಥವಾಗ್ತಾಯಿದೆ. ಈ ಸಂವಹನ, ಇವೆಲ್ಲ ಡೋಂಟ್ ಯು ಥಿಂಕ್ ದೀಸ್ ಆರ್ ಆಲ್ ಬಿಗ್ಗೆಸ್ಟ್ ಲಕ್ಸುರೀಸ್? ಈಗ ಈ ಒಂದು ಇತ್ತೀಚಿನ ಗಲಾಟೆ ಯಾಕಾಯಿತು? ನಾವು ನಮ್ಮ ಹುಡುಗರಿಗೆ ಏನು ನಂಬಿಸಿದ್ದೀವಿ? ಈ ಒಂದು ಪರೀಕ್ಷೆ ಮಾಡಿ ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದ್ರೆ ನಮಗೆ ಮೋಕ್ಷ. ಅಲ್ಲಿಗೆ ಡಾಕ್ಟ್ರುಗಳು, ಇಂಜಿನಿಯರ್ಗಳು ಆಗದೇ ಇದ್ದವರು ಈ ಭೂಮಿಲಿ ಬದುಕಲಿಕ್ಕೆ ಅವರು ಲಾಯಕ್ಕಿಲ್ಲ. ಟೆಕ್ನೋ ಸ್ಕೂಲ್ಗಳ ಹೆಸರಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಮಕ್ಕಳನ್ನ ಎಬ್ಬಿಸಿ ಬರೀ ಅವ್ರಿಗೆ ತಣ್ಣೀರು ಸ್ನಾನ ಮಾಡಿಸಿ 5 ಗಂಟೆಯಿಂದ ಓದೋಕ್ಕೆ ಕೂಡಿಸಿ ಮಾರ್ಕ್ಸು ಅಂತ. ಕೊನೆಗೆ ಯಾಕೆ ಕೇಳ್ತೀವಿ? ಅವ್ರದ್ದು ಅಮೇರಿಕಾಗೆ ಹೋದ, ಅವನು 3 ವರ್ಷ ಇಂಜಿನಿಯರ್ ಕೆಲಸ ಮಾಡ್ತಿದ್ದ, ಸಡನ್ನಾಗಿ ಆತ್ಮಹತ್ಯೆ ಮಾಡ್ಕೊಂಬಿಟ್ಟ. ಯಾಕೆ? ಜೀವನದಿಂದ ಭಾಳ ದೂರ ಹೋಗ್ಬಿಟ್ಟಿದ್ದೀವಿ ನಾವು.
ಹಿಯರ್ ಎವ್ರಿಬಡಿ ಈಸ್ ಈಕ್ವಲ್ ಓನ್ಲಿ, ಎವ್ರಿಬಡಿ ಈಸ್ ಈಕ್ವಲ್ ಅಲ್ವಾ? ಸೊ ಮಾನಸಿಕ ಆರೋಗ್ಯ ಮೊದಲು ಮುಖ್ಯ. ಒಳ್ಳೆಯ ವಿಚಾರಗಳು, ಒಳ್ಳೆಯ ವ್ಯಕ್ತಿ. ಈಗ ನಾನು ಎಲ್ಲೋ ಒಂದೆರಡು ಸಲ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಸಿಕ್ಕಿದಾಗ, ಅಥವಾ ಈಗ ಸಾಹಿತ್ಯ ಪರಿಷತ್ತಲ್ಲಿ ಎಷ್ಟೋ ಜನ ಸಿಗ್ತಾ ಇದ್ದೆ ನಾನು, ಅವ್ರು ಯಾವತ್ತೂ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ರು ಹೊರತು ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾನೇ ಇರಲಿಲ್ಲ. ನೀವು ಸಂಸತ್ತಲ್ಲೇ ತಗೊಳ್ಳಿ, 51 ಇಸ್ವಿ ಅನಿಸುತ್ತೆ, ಮೊದಲನೇ ಚುನಾವಣೆಯಲ್ಲಿ ಜವಾಹರ್ಲಾಲ್ ನೆಹರು ಆವಾಗ ಪ್ರಧಾನಿ, ಕ್ಯಾನ್ವಾಸಿಂಗ್ ಹೋಗ್ಬೇಕಾಯ್ತು. ಆವಾಗ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಹೆಸರು, ಯಾಕಂದರೆ ಆಗಷ್ಟೇ ಸ್ವಾತಂತ್ರ್ಯ ಬಂದಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ 519 ಸೀಟ ಏನೋ ಇದ್ದಿದ್ದರಲ್ಲಿ ನೆಹರು ಅವರು ಎಲ್ಲ ಕಡೆ ಹೋಗಿ ಬಂದರು. ಒಂದು ಕ್ಷೇತ್ರಕ್ಕೆ ಹೋಗಲಿಲ್ಲ ಅವರು. ಆ ಕಾಂಗ್ರೆಸ್ ಅಭ್ಯರ್ಥಿ ಸೋತ, ಉಳಿದವರೆಲ್ಲ ಗೆದ್ದರು. ಆ ಅಭ್ಯರ್ಥಿ ಹೋಗಿ ನೆಹರು ಅವ್ರ ಹತ್ರ ಜಗಳ ಆಡ್ದ, ನೀವು ತಾರತಮ್ಯ ಮಾಡಿದ್ದೀರಾ, ಇನ್ನು ಎಲ್ಲರ ಕ್ಷೇತ್ರಕ್ಕೂ ಬಂದು ಮುಖ ತೋರಿಸಿ ಹೋಗಿದ್ದೀರಾ, ನನ್ನ ಕ್ಷೇತ್ರಕ್ಕೆ ಬರಲಿಲ್ಲ. ನೆಹರು ಏನು ಹೇಳಿದ್ರು ಅವಾಗ? ನೋಡು, ದುರದೃಷ್ಟವಶಾತ್ ನೀನು ಲಕ್ನೋವಿಂದ ನಿಂತ್ಕೊಂಡಿದ್ಯಾ, ಅಲ್ಲೊಬ್ಬ ಯುವಜನ ಸಂಘಿ ಇದ್ದಾನೆ ಅಟಲ್ ಬಿಹಾರಿ, ಅವನು ಉತ್ತಮ ವಾಕ್ಪಟು, ಅಂಥವರು ಸಂಸತ್ತಲ್ಲಿ ಇರಬೇಕು. ನಿನಗೆ ಆ ಕೆಪ್ಯಾಸಿಟಿ ಇಲ್ಲ. ನಿನಗೆ ಬೇರೆ ಏನೋ ಒಂದು ಹುದ್ದೆ ಕೊಡ್ತೀನಿ ಸರ್ಕಾರದಲ್ಲಿ, ತಲೆ ಕೆಡಿಸ್ಕೋಬೇಡ, ಆದರೆ ಅವನು ಬರಬೇಕು. ಇವತ್ತು ಆ ಹೃದಯ ವೈಶಾಲ್ಯತೆ ಎಷ್ಟು ನಾಯಕರಿಗಿದೆ. ಎದುರುಗಡೆ ಪಕ್ಷದವನೊಬ್ಬ ಒಳ್ಳೆಯವನು ಅಂತ ಎಲ್ಲೋ ಒಂದು ಶಶಿ ತರೂರಲ್ಲ ಅಂಶ ನೋಡ್ತೀನಿ, ಎಲ್ಲೋ ಒಂದು ಕಡೆ ಎಲ್ಲಿದೆ ಆ ಮೌಲ್ಯಗಳು? ಎಲ್ಲಿದೆ ಈಗ? ಇದೆಯಾ? ನಾನು ತಪ್ಪು ಮಾಡಿದೆ ಅಂತ ಒಪ್ಕೊಳ್ಳೋದು ಎಷ್ಟು ಜನಕ್ಕಿದೆ? ಇವೆಲ್ಲ ಗುಣಗಳು ಬಂದರೆ ಸ್ಟ್ರೆಸ್ ಯಾಕಿರುತ್ತೆ? ದೇವರೇ ತಪ್ಪು ಮಾಡಿಲ್ವೇ ಪುರಾಣದಲ್ಲಿ? ಭಸ್ಮಾಸುರನಿಗೆ ಅವರಿಗೆಲ್ಲ ವರ ಕೊಟ್ಟು ಆಮೇಲೆ ಒದ್ದಾಡಿಕೊಂಡು. ಸೊ ಮಾನಸಿಕ ಆರೋಗ್ಯಕ್ಕೆ ಬೇಕಾಗಿರೋದು ಸರಿಯಾದ ಮನೋಧರ್ಮ, ಒಳ್ಳೆಯವ್ರ ಜೊತೆ ಕಾಲ ಕಳೆಯೋದು, ಒಳ್ಳೆಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು, ಯಾವುದೇ ಕಾರಣಕ್ಕೂ ಯಾರನ್ನು ದ್ವೇಷಿಸಬಾರ್ದು. ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ, ಈ ಆರ್ಥ್ರೈಟಿಸ್ಸು ಇವೆಲ್ಲ ನೋಡ್ತೀವಲ್ಲ ನಾವು, ಯಾಕೆ ಬರುತ್ತಿದ್ದು? ನಿಮ್ಮ ಇಮ್ಯುನಿಟಿ ನಿಮ್ಮ ಅಗೇನ್ಸ್ಟ್ ಯಾಕೆ ಬರುತ್ತೆ? ಯಾಕೆ ಕೆಲಸ ಮಾಡುತ್ತೆ? ದ್ವೇಷ. ಅದು ಯಾರ ಬಗ್ಗೆನೇ ದ್ವೇಷ ಇರಲಿ, ಯಾವತ್ತೂ ಅಷ್ಟೇ ಅಸೂಯೆ ಮತ್ತು ದ್ವೇಷ, ಕೋಪ ಯಾರು ಮಾಡ್ಕೊಳ್ತಾನೋ ಅವನನ್ನು ಅಫೆಕ್ಟ್ ಮಾಡುತ್ತೆ ಹೊರತು ಇನ್ನೊಬ್ರನ್ನಲ್ಲ. ತಪ್ಪು ಮಾಡಿದವನು ಓಡಾಡ್ತಾ ಇರ್ತಾನೆ ಪಾಪ, ಅವನ ಮೇಲೆ ಎಗರಾಡ್ದವನಿಗೆ ತಾನೆ ಹಾರ್ಟ್ ಅಟ್ಯಾಕ್ ಆಗೋದು. ಸೊ ಮಾನಸಿಕ ಆರೋಗ್ಯಕ್ಕೆ ಇಷ್ಟೇ ಬೇಕು. ಯಾರ ಜೀವನವೂ ಪರ್ಫೆಕ್ಟ್ ಅಲ್ಲ, ಯಾರೂ ತಪ್ಪು ಮಾಡದೇ ಇರೋಕ್ಕಾಗಲ್ಲ. ಸಿಂಪಲಾಗಿ ಹಿಂದಿನಲ್ಲಿ ಹಮ್ ಕಿಸಿ ಸೆ ಕಮ್ ನಹಿ, ಹಮ್ ಕಿಸಿ ಸೆ ಜ್ಯಾದಾ ಬಿ ನಹಿ. ಸರ್ವತೋಮುಖವಾಗಿ ನೋಡಿದ್ರೆ ಎಲ್ಲರಲ್ಲೂ ಅಷ್ಟೇ ಒಳ್ಳೆಯದಿದೆ, ಅಷ್ಟೇ ಕೆಟ್ಟದ್ದಿದೆ. ಒಳ್ಳೆಯದನ್ನು ತಗೊಳ್ಳೋಣ, ಕೆಟ್ಟದ್ದು ಗೊತ್ತಿರಲಿ, ಬಟ್ ಅದೇ ವಿಜೃಂಭಿಸಿದ್ರೆ. ಈಗ ತಮಾಷೆಗೆ ನಾನು ಹೇಳ್ತಿರ್ತೀನಿ ನಮ್ಮ ಯುವಕರು ಬಂದಾಗ, ಪೇಷಂಟ್ ಬಂದಾಗ, ನೋಡಪ್ಪ ನಾವೆಲ್ಲ ಬಂಗಾರದ ಮನುಷ್ಯ ನೋಡಿ ಬಂದವರು, ನೀವುಗಳು KGF ದುರಂಧರು ನೋಡಿ ಬಂದವರು. ವ್ಯತ್ಯಾಸ ಇದೆ ಅಲ್ವಾ? ಕೈ ಕಡಿ ಕಾಲು ಕಡಿ, ಯು ಮೇ ಜಸ್ಟಿಫೈ ಇಟ್ ಇನ್ ಎನಿವೇ, ಬಟ್ ವಯಲೆನ್ಸ್ ಈಸ್ ವಯಲೆನ್ಸ್, ನೋ ಡೌಟ್ ಅಬೌಟ್ ಇಟ್. ಸೊ ಇದು ಹೋಗ್ಬಿಟ್ರೆ ಅರ್ಧ ಕಾಯಿಲೆಗಳು ಬರೋದಿಲ್ಲ. ಇನ್ನು ಉಳಿದಿದ್ದು ನಮ್ಮ ಆಹಾರ ಪದ್ಧತಿ. ಕೆಲವೊಮ್ಮೆ ಕೆಲವು ಗೊತ್ತಿದ್ದು ನಾವು ತಪ್ಪು ಮಾಡ್ತಿರ್ತೀವಿ, ಬಟ್ ಅದರ ಅರಿವು ನಮಗಿರಬೇಕು. ಅದನ್ನು ಸಮಜಾಯಿಷಿ ಮಾಡ್ಕೊಂಡು ಹೋಗಬಾರ್ದು. ಉದಾಹರಣೆ, ಒಂದು ಪಾನಕೂಟಕ್ಕೆ ಹೋಗಿ ಅಲ್ಲಿ ಯಾರೋ ಇಬ್ಬರು ಮದ್ಯಪಾನ ಮಾಡ್ತಿರ್ತಾರೆ, ಇನ್ನಿಬ್ಬರು ಮಾಡೋಲ್ಲ. ಈ ಇಬ್ಬರು ಮದ್ಯಪಾನ ಮಾಡೋರು ಇವರು ತೇವಲೇನೋ ಕುಡ್ಕೊಳ್ಳಿ, ಅವ್ರಿಗೆ ಒತ್ತಾಯ ಮಾಡ್ತಿರಬಾರ್ದು. ಇದು ಒಂದು ಸ್ತರ. ಮನೆಯಲ್ಲಿ ಲಾಡು ಮಾಡಿಬಿಡ್ತಾರೆ, ಯಾರೋ ಇಬ್ರಿಗೆ ಮಧುಮೇಹ ಇದೆ, ಅವನು ಬಂದಿದ್ದಾನೆ, ನನಗೆ ಬೇಡ ಅಂದರೆ ಬಿಡ್ತಾರಾ? ಅರ್ಧ ತಿನ್ನೋ, ಒಂದು ತಿನ್ನೋ, ಅದು ವಿಷ ಅಲ್ವೇ? ಸೊ ಜೀವನ ಶೈಲಿ ಪ್ರಾಬ್ಲಮ್ಮು ಯಾವತ್ತೂ ಕೂಡ ಸಸ್ಯಾಹಾರ ಮಾಂಸಾಹಾರಕ್ಕಿಂತ ಶ್ರೇಷ್ಠ, ಇದ್ರ ಬಗ್ಗೆ ಡೌಟೇ ಇಲ್ಲ. ಮಾಂಸಾಹಾರದಲ್ಲಿ ಪ್ರೋಟೀನ್ ಬರ್ಬೋದು, ಇನ್ನೊಂದು ಬರ್ಬೋದು, ಬಟ್ ಕಾಯಿಲೆಗಳು ಜಾಸ್ತಿ, ತೊಂದರೆಗಳು ಜಾಸ್ತಿ.
ಮಾಂಸಾಹಾರಿಗಳಿಗೆ ಆ ವಿನಯ ಇರಬೇಕು. ಅವನು ಯಾರೋ ಪುಳಿಚಾರು, ಅವನು ಯಾರೋ ಇದು, ಅವನು ಯಾರೋ ಕುಡುಮಿ, ಬರೀ ಓದ್ತಾ ಇರ್ತಾನೆ. ಅರೆ ವಿದ್ಯಾರ್ಥಿ ಓದಬೇಕಾಗಿರೋದನ್ನೇ ಓದ್ತಾ ಇದ್ದರೆ ಅಟ್ಲೀಸ್ಟ್ ಅವನ ಬಗ್ಗೆ ಅಸೂಯೆ ಪಡಬೇಡಿ, ಅವನು ಕಿರಿಕಿರಿ ಮಾಡಬೇಡಿ. ಇನ್ಯಾರೋ ಟೈಮಿಗೆ ಬರ್ತಾನೆ, ಬರಲಿ, ಈ ಧೋರಣೆ ಹೋಗಬೇಕು. ಬುಲ್ಲಿಯಿಂಗ್ ಅಂತಾರಲ್ಲ, ಒಂದು 4 ಜನ ಸೇರ್ಕೊಂಡು ಇನ್ನೊಬ್ಬರು ಬಿಹೇವಿಯರ್ನ ಚೇಂಜ್ ಮಾಡೋಕ್ಕೆ ಹೋಗೋದು ಯಾಕೆ ಮಾಡಬೇಕು? ಸೂರ್ಯ ಇವಾಗ ಎಲ್ರಿಗೂ ಗೊತ್ತಿದೆ, 5 ಗಂಟೆಗೆ ಹೇಳೋದು ಒಳ್ಳೆಯ ಅಭ್ಯಾಸ, ಬೆಳಿಗ್ಗೆ ಎದ್ಮೇಲೆ ಒಂದು 10 ನಿಮಿಷ ಧ್ಯಾನ ಮಾಡೋದು ಒಳ್ಳೆಯ ಅಭ್ಯಾಸ, ನಿಯಮಿತವಾದ ಒಂದು ವ್ಯಾಯಾಮ ಮಾಡೋದು ಒಳ್ಳೆಯ ಅಭ್ಯಾಸ. ಆ್ಯಂಡ್ ಇವಾಗೆಲ್ಲ ಮಾಡೋದಕ್ಕೆ ತುಂಬ ಖರ್ಚೇನಾಗೋಲ್ಲ. ನೀವು ಟಿ ವಿ ಬಿಟ್ಟು ನೋಡಿ, ಮೊಬೈಲ್ ಬಿಟ್ಟು ನೋಡಿ, ಸಿಕ್ಕಾಪಟ್ಟೆ ಸಮಯ ಸಿಗುತ್ತೆ, ಸಿಕ್ಕಾಪಟ್ಟೆ ಸಮಯ ಸಿಗುತ್ತೆ. ನೀವು ನಾರಾಯಣ ಮೂರ್ತಿಯವ್ರು ಹೇಳ್ದಂಗೆ ಒಂದು ವಾರಕ್ಕೆ 70 ತಾಸು ಕೆಲಸ ಮಾಡಿದ್ರು, ನಾನು ಅಷ್ಟು ಮಾಡಲ್ಲ, 66 ತಾಸು ಮಾಡ್ತೀನಿ, 4 ತಾಸು ಕಮ್ಮಿ, 6 ದಿನ 11 ಗಂಟೆ ಮಾಡ್ತೀನಿ. ಕೆಲವು ದಿನ ಭಾನುವಾರನೂ ಮಾಡ್ಬೋದು, ಅದರಿಂದ 70 ಆಗ್ಬೋದು. ಆದರೂ ಇನ್ನೂ ಎಷ್ಟು ಟೈಮ್ ಉಳಿಯುತ್ತಲ್ಲ. ಸಮಯ ಇಲ್ಲ, ಯಾಕೆ ಸಮಯ ಇಲ್ಲ? ಇದೆ, ಬಟ್ ದಿನಚರ್ಯದಲ್ಲಿ ಇದು ನಡೀತಾನೇ ಇರುತ್ತೆ. ಗೊತ್ತಿದ್ದು ನಾವು ಕಾಲ ಹಾಳು ಮಾಡ್ತಾನೇ ಇರ್ತೀವಿ. ಈಗ ನಿನ್ನೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಯ್ತಪ್ಪ, ಯಾರು ಮಂತ್ರಿ ಆದರೆ ನಮಗೇನು ಸ್ವಾಮಿ? ರಾಮರಾಜ್ಯ ಬಂದರೂ ರಾಗಿ ಬೀಸೋದು ತಪ್ಪುತ್ತಾ? ತಪ್ಪಲ್ಲ. ಸೊ ಮೊದಲು ನಮ್ಮ ವಿಚಾರಗಳನ್ನ ಸರಿಯಾಗಿ ಇಟ್ಕೊಳ್ಳೋದು. ಎರಡನೇದು, ನಮ್ಮ ಕೆಲಸವನ್ನು ನಾವು ಚೆನ್ನಾಗಿ ಮಾಡಿದಾಗ, ಅದೇನೇ ಕೆಲಸ ಇರಲಿ, ಕೆಲಸ ದೊಡ್ಡದು, ಅದ್ರಲ್ಲಿ ಚಿಕ್ಕ ಕೆಲಸ ದೊಡ್ಡ ಕೆಲಸ ಇಲ್ಲ. ನಮ್ಮ ನರ್ಸ್ಗಳಿಲ್ದವ್ರೆ ನಯಾ ಪೈಸಾ ಟ್ರೀಟ್ಮೆಂಟ್ ಮಾಡೋಕ್ಕಲ್ಲ, ಯಾರಿಗೂ ಆಪ್ರೇಷನ್ನು ಮಾಡೋಕ್ಕಾಗಲ್ಲ. ಯಾವಾಗ ನಮ್ಮ ಕೆಲಸದಲ್ಲಿ ನಾವು ಒಂದು 11 ಗಂಟೆ ಕಳಿತೀವೋ, ನಮ್ಮ ಮನಸ್ಸು ಅದರಲ್ಲೇ ವ್ಯಸ್ತವಾಗಿರೋದ್ರಿಂದ ಅದನ್ನು ಸರಿಯಾಗಿ ಮಾಡಿದ್ರೆ ಇಟ್ ಬಿಕಮ್ಸ್ ಎ ಟೈಪ್ ಆಫ್ ಮೆಡಿಟೇಷನ್. ಇನ್ನು 13 ತಾಸು ನೀವು ಆರಾಮಾಗಿರ್ತೀರಿ. ನೀವು ತೆಂಡೂಲ್ಕರ್ ನೋಡಿ, ಅವರು ಮುಂಬೈ ಇಂಡಿಯನ್ಸು ಇನ್ನೊಂದು ಟೂರ್ನಮೆಂಟಲ್ಲಾದರೂ ನೋಡಿ, ಟೀ ಶರ್ಟ್ ಹಾಕ್ಕೊಂಡು ನಗ್ನಗ್ತಾ ಎಲ್ರಿಗೂ ಕೈ ಹೀಗೆ ಮಾಡಿಕೊಂಡು, ಇಲ್ಲ ಇವತ್ತಾಡೋ ಟೀಮ್ಗೇನೋ ಒಂದು 10 ನಿಮಿಷ ಮಾತಾಡಿಕೊಂಡು ಬರ್ತಿರ್ತಾರೆ. ಅವನ ಮುಖದಲ್ಲಿ ತನ್ನ ಜೀವನದಲ್ಲಿ ತಾನು ಮಾಡಬೇಕಾಗಿದ್ದ ಕೆಲಸ ನಾನು ಮಾಡಿ ಮುಗಿಸಿದ್ದೀನಿ ಅನ್ನೋದು ಢಾಳಾಗಿ ಕಾಣಿಸುತ್ತೆ. ಇದು ಒಂದೇ ಮಾಡಿದ್ರೆ ಸಾಕು, ಇದಕ್ಕಿಂತ ಪಾರಮಾರ್ಥ ಬೇರೆ ಏನೂ ಇಲ್ಲ. ಕರ್ಮಯೋಗ ಈಸ್ ದ ಬೆಸ್ಟ್ ಯೋಗ. ಟೀಚರ್ ಸರಿಯಾಗಿ ಪಾಠ ಮಾಡೋದು, ಅಡುಗೆಯವ್ರು ಸರಿಯಾಗಿ ಅಡುಗೆ ಮಾಡೋದು, ಸೈನಿಕರು ಸರಿಯಾಗಿ ದೇಶ ಕಾಯೋದು, ಇದನ್ನು ಮಾಡಿದ್ರೇ ಸಾಕು. ಅರ್ಧ ನಮ್ಮ ಕೀಳರಿಮೆ, ಅಸೂಯೆ, ಕೋಪ ಎಲ್ಲ ಹೊರಟೋಗುತ್ತೆ. ನನ್ನ ಕೆಲಸ ನಾನು ಮಾಡಿದ್ದೀನಿ ಅನ್ನೋದು. ಉಳಿದಿದ್ದ ಟೈಮನ್ನು ನೀವು ಸದ್ವಿನಿಯೋಗ ಮಾಡಿದ್ರೆ ಅದಕ್ಕಿಂತ ಬೇರೆ ಏನೂ ಇಲ್ಲ. ಈಗ ಹರಟೆ ಕಮ್ಮಿ ಆಗಿದೆ, ಮಾತು ಕಡಿಮೆ ಆಗಿದೆ. ಏನೋ ಒಂದು ವಿಷಯ ತಗೊಂಡ್ರೆ ನಿರರ್ಗಳವಾಗಿ ಮಾತಾಡೋ ಜನ ಎಷ್ಟು ಜನ ಇದ್ದಾರೆ ಇವತ್ತು? ಬದುಕಿನ ಹತ್ತಿರದಿಂದ ಅವಲೋಕಿಸಿ ಮಾತಾಡಿದವ್ರು ಎಷ್ಟು ಜನ ಇದ್ದಾರೆ? ಕಮ್ಮಿ ಅಲ್ವಾ? ಈಗ ನಾನು ಇವೆಲ್ಲ ಯಾವ ಪುಸ್ತಕದಿಂದ ಮಾತಾಡ್ತಾ ಇದ್ದೀನಿ? ಜೀವನಾನುಭವದಿಂದನೇ ಅಲ್ವಾ? ಕೆಲವೊಮ್ಮೆ ಬಲ್ಲವರಿಂದ ಕಲಿತು. ಸೊ ಈಗಿನವ್ರು ಏನು ಮಾಡಬೇಕು? ಗುಂಡಪ್ಪನವ್ರು ಹೇಳ್ದಾಗೆ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಹಳೆದೆಲ್ಲ ಕೆಟ್ಟದು ಅನ್ನೋದಾಗಲಿ, ಹೊಸದು ಎಲ್ಲ ಕೆಟ್ಟದು ಅನ್ನೋದಾಗಲಿ ತಪ್ಪು. ಆವಿಷ್ಕಾರಗಳು ಬರ್ತಿರ್ತವೆ, ಅದನ್ನು ಉಪಯೋಗಿಸ್ಲೇಬೇಕು ಅಲ್ವೇ? ನಾವು ನಮ್ಮ ದೇಶ ಅಂಥೇಳಿ ಪಂಜಿ ಇಟ್ಕೊಂಡು ಇವಾಗ ಈ ಸಂದರ್ಶನ ಮಾಡೋಕ್ಕಾಗತ್ತ? ಈ ಲೈಟು ನಮಗೆ ಬೇಕು, ಆ ಕ್ಯಾಮ್ರಾನೂ ನಮಗೆ ಬೇಕು, ಎಷ್ಟು ಬೇಕೋ ಅಷ್ಟು ಬೇಕು, ಬಟ್ ಎರಡೂ ಬೇಕು, ಅದ್ರ ಬಗ್ಗೆ ಡೌಟೇ ಇಲ್ಲ. ನಮ್ಮ ENT ಕಿವಿ ತಗೊಳ್ಳಿ, ಕಿವಿ ಕ್ಲೀನ್ ಮಾಡೋದೇ ಬೇಕಿಲ್ಲ, ಅದನ್ನು ಅದಾಗೆ ಕ್ಲೀನಾಗಿ ಇಟ್ಕೊಳ್ಳುತ್ತೆ. ಯಾರಿಗೆ ಕಿವಿ ಮುಚ್ಕೊಳ್ಳುತ್ತೋ ಅವರು ಡಾಕ್ಟ್ರ್ ಹತ್ರ ಹೋಗಿ ಕ್ಲೀನ್ ಮಾಡಿಸ್ಕೊಂಡ್ರೆ ಸಾಕು. ಇಲ್ಲ ನೀವು ಆ ಪ್ರಶ್ನೆ ಕೇಳಿದ ಹಾಗೆ ಕಿವಿಗೆ ತೈಲ ಹಾಕೋದು, ಆ ಕಿವಿ ತಮಟೆಯಲ್ಲಿ ತೂತಿದೆಯಾ ಅನ್ನೋದನ್ನು ಮೊದಲು ನೋಡ್ಕೊಳ್ಬೇಕು. ಚಿಕ್ಕ ವಯಸ್ಸಲ್ಲಿ ಏನಾದರೂ ನಿಮ್ಮ ಕಿವಿ ಸೋರಿದ್ದು ಒಂದು ಕಿವಿ ತಮಟೆಯಲ್ಲಿ ತೂತಿದ್ರೆ ಅದರೊಳಗೆ ಈ ತೈಲಗಳು ಹಾಕಿದ್ರೆ ತೊಂದರೆ. ಇಲ್ಲದೆ ಹೋದರೆ ಆಸ್ ವ್ಯಾಕ್ಸ್ ಸಾಲ್ವೆಂಟ್ಸ್, ಗುಗ್ಗೆ ಕರಗಿಸ್ಲಿಕ್ಕೆ ತೈಲ ಹಾಕಿದ್ರೆ ತಪ್ಪೇನಿಲ್ಲ. ಈಗ ಕೆಲವು ವಿಷಯಗಳು, ಈಗ ಜಲನೇತಿ ಅದ್ಭುತ,
ಅಲರ್ಜಿ ನೆಗಡಿಗೆ ಸೈನಸ್ಗೆ ಆ ಥರ ಔಷಧಿ ಎಲ್ಲೂ ಇಲ್ಲ. ಆದರೆ ಕೋವಿಡ್ ಸಮಯದಲ್ಲಿ ಇವ್ರುಗಳು ಬೆಳಗಿನ ಸಂಜೆ ಸ್ಟೀಮ್ ತೊಗೊಂಡ್ರಲ್ಲ, ಅದರಷ್ಟು ವರ್ಸ್ಟ್ ಯಾವುದಿದೆ? ಬಿಸಿ ಹಬೆನ ನೀವು ಮೂಗಲ್ಲಿ ತೊಗೊಳ್ತಾ ಇದ್ದರೆ, ನೀವೊಂದು ರೈಲ್ವೆ ಸ್ಟೀಮ್ ಇಂಜಿನ್ ಊಹಿಸ್ಕೊಳ್ಳಿ, ಅದು ಹಿಂದ್ಗಡೆಯಿಂದ ಬರೋ ಸ್ಟೀಲ್ ಹತ್ರ ನಿಮ್ಮ ಮೂಗು ಬೆಳಗಿನ ಸಂಜೆ ಇಟ್ಕೊಂಡಿದ್ರೆ ಆ ಮೂಗಿನ ಗತಿ ಏನಾಗಬೇಕು? ಸೊ ಹಳೇದ್ರಲ್ಲಿ ಯಾವುದು ವೈಜ್ಞಾನಿಕವಾಗಿದೆಯೋ ಅದನ್ನು ತಗೊಳ್ಳೋಣ, ಯಾವುದಲ್ವೋ ಅದು ಬೇಕಿಲ್ಲ. ಹಳೇದೆಲ್ಲ ಒಳ್ಳೆಯದು ಅನ್ನೋದು ತಪ್ಪು, ಹಳೇದೆಲ್ಲ ಗೊಡ್ಡು ಸಂಪ್ರದಾಯ ಅನ್ನೋದು ತಪ್ಪು. ಯಾವುದೇ ಯೋಚನಾ ಲಹರಿಯನ್ನು ಸಾರಾಸಗಟಾಗಿ ಇದು ತಪ್ಪು ಅಥವಾ ಸರಿ ಅನ್ನೋದು ತಳ್ಳೋದೇ ಒಂದು ದೊಡ್ಡ ತಪ್ಪು. ಸನ್ನಿವೇಶ ಇದು ಎಲ್ಲ ನೋಡಿ, ಅದಕ್ಕೆ ಹಿರಿಯರು ಅವಾಗ ಹೇಳ್ತಿದ್ರಲ್ಲ, ಏನು ಮಾತಾಡಿದ್ರು ಸಮಯ ಸಂದರ್ಭ ನೋಡಿ ಮಾತಾಡು ಅಂತ. ಸೊ ಆರೋಗ್ಯ ಕ್ಷೇತ್ರದಲ್ಲಿ ನಾನು ನೋಡ್ತಿರೋ ತಪ್ಪುಗಳು ಒಂದು 4-5 ಹೇಳ್ತೀನಿ. ಒಂದು, ಇವತ್ತಿನ ಆಧುನಿಕ ಮಾನವ ಒಂದು ಶಹರದಲ್ಲಿ ಮನೆ ಕಟ್ಟೋದಕ್ಕೆ ಎಷ್ಟು ಶ್ರಮ ಹಾಕ್ತಾನೆ. ಒಂದು ಮನೆ ಇವತ್ತು ಶಹರದಲ್ಲಿ ಕಟ್ಟಬೇಕು ಅಂದರೆ ಹೆಚ್ಚು ಕಮ್ಮಿ ಗಂಡ ಹೆಂಡತಿ ಇಬ್ಬರು 15-20 ವರ್ಷ ದುಡಿದ್ರೆ ಆ ಮನೆ ಅವ್ರದ್ದಾಗತ್ತೆ. ಸಾಲ ಪ್ರತಿ ತಿಂಗಳು ತುಂಬ್ತಾ ಇರ್ತಾರೆ. ಅವ್ರಿಗೆ ಸಿಗೋದೇ ಒಂದು ಶನಿವಾರ ಭಾನುವಾರ ರಜಾ, ಇಲ್ಲ ಭಾನುವಾರ ರಜಾ. ಮನೇಲಿರ್ತಾರ, ಸಾಲ ತಗೊಂಡು ಕಾರ್ ತಗೊಳ್ಳೋದು, ಆ ಕಾರಲ್ಲಿ ಆ ಗೊಂಬೆಗೆ ಹೋಗಿ ಸೂರ್ಯ ಮುಳುಗೋದನ್ನು ನೋಡೋದು. ಯಾಕೆ ಇಲ್ಲಿ ಬೆಂಗಳೂರಿಂದ 10 ಕಿಲೋಮೀಟ್ರ್ ಆಚೆ ಹೋದರೆ ಸೂರ್ಯ ಮುಳುಗೋದು ಕಾಣಿಸಲ್ವಾ? 12 ವರ್ಷಕ್ಕೊಂದ್ಸಲಿ ಬಂದು ಕುರುಂಜಿ ಹೂವನ್ನು ನೋಡಿದ್ರೆ ನಿಮ್ಮ ಜನ್ಮ ಸಾರ್ಥಕನಾ? ಬೆಂಗಳೂರಲ್ಲಿ ಏನು ಕಷ್ಟನಾ? ನೀವು ಒಂದು ಭಾನುವಾರ ಮೈಸೂರಿಂದ ಇಲ್ಲ ಹಾಸನದಿಂದ ಬೆಂಗಳೂರಿಗೆ ಸಾಯಂಕಾಲ ಬನ್ನಿ, 4 ಗಂಟೆ ಮೇಲೆ. ಇವ್ರುಗಳ ಕಷ್ಟ ನಿಮಗೆ ಗೊತ್ತಾಗತ್ತೆ. ಸಾಲ ಮಾಡಿ ಕಾರ್ ತೊಗೊಂಡ್ಬಿಟ್ಟಿರ್ತಾರೆ. ಕಾರ್ ತೊಗೊಂಡು ಪುರುಷಾರ್ಥಕ್ಕೆ ಎಲ್ಲಾದರೂ ಹೋಗಲೇಬೇಕು. ಅಲ್ಲೆಲ್ಲೋ ಕ್ಯೂ ನಿಂತು, ಅದು ಯಾವುದೇ ದೋಸೆ ಇರಲಪ್ಪ, ಅದರೊಳಗೆ ಏನಿರುತ್ತೆ? ಇಡ್ಲಿನಲ್ಲಿ ಏನಪ್ಪ ಇರುತ್ತೆ? ಈ ಹೋಟ್ಲ್ ಇಡ್ಲಿ, ಇನ್ನೊಂದು ಹೋಟ್ಲ್ ಇಡ್ಲಿ, ಏನು ಹಾಕಿರ್ತಾರೆ? ನಿಮ್ಮ 150 ರೂಪಾಯಿ ಗಡಿಯಾರಕ್ಕೂ ರೋಲೆಕ್ಸ್ ಗಡಿಯಾರಕ್ಕೂ ಅದೇನಾದರೂ ಟೈಮ್ ಬೇರೆ ತೋರಿಸುತ್ತಾ? ಎಲ್ಲಿ ನಮ್ಮ ದುಡ್ಡು ಖರ್ಚಾಗ್ತಾ ಇದೆ ಅಲ್ವಾ? ಎಲ್ಲೋ ನಾವು ಕಳ್ಕೊಂಡಿದ್ದೀವಿ. 12-14 ಜನ ಒಂದು ಮನೇಲಿ ಇರ್ತಾಯಿದ್ರು, ಒಟ್ಟಿಗೆ ಇರ್ತಾಯಿದ್ರು. ದೊಡ್ಡವನಿಗೆ ಒಬ್ಬನಿಗೆ ಪ್ಯಾಂಟ್ ಶರ್ಟ್ ಸಿಗ್ತಾಯಿತ್ತು, ಉಳಿದವ್ರಿಗೆಲ್ಲ ಒಂದು ಪಾಸನ ಆಗ್ತಿತ್ತು ಅಷ್ಟೆ. ಅವರು ಅವರ ತಂದೆ ತಾಯಿಗಳನ್ನ ನೋಡಿಕೊಂಡಷ್ಟು ಚೆನ್ನಾಗಿ 12 ಮಕ್ಕಳು ಈಗ ಒಬ್ಬೊಬ್ಬರೇ ಮಕ್ಕಳು ನೋಡ್ಕೋತಾ ಇಲ್ಲ. ಯಾವ ಸರ್ಕಾರ ಬೇಕಾದರೂ ಕರೆ ಕೊಡಲಿ, ಸಂತತಿ ಮುಂದುವರ್ಸೋಕ್ಕೆ 3 ಮಕ್ಕಳು ಮಾಡ್ಕೊಳ್ಳಿ ಅಂತ, ಇವರು ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಇವ್ರಿಗೆ NPS ಅಲ್ಲಿ ಸೀಟ್ ಸಿಗುತ್ತೆ ಅನ್ನೋದು ಖಾತ್ರಿ ಆದಮೇಲೆ ಮದುವೆ ಆಗೋ ಮಹಾನುಭಾವರು. ಇವತ್ತು 3/4 ಜನಕ್ಕೆ ಕಮ್ಮಿ ಮಕ್ಕಳಾಗ್ತಿರೋದು ಯಾವ ದೇಶಭಕ್ತಿಯಿಂದನೂ ಅಲ್ಲ. ಅವನ್ನ ನೋಡ್ಕೊಳ್ಳೋದು ಹೇಗೆ? ವೃದ್ಧರು ಇವತ್ತು ಹೊರೆ. ಎಲ್ರಿಗೂ ಪ್ರೈವಸಿ ಬೇಕು. ಇಬ್ಬರೇ ಇರೋ ಮನೆಗೆ 5 ರೂಮ್ ಮನೆ. ಆಮೇಲೆ ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಮಾತಾಡೋಕ್ಕೆ ಜನರಿಲ್ಲ, ಮಾತಾಡೋಕ್ಕೆ ವಿಷಯಗಳಿಲ್ಲ, ಮಾತಾಡೋ ವ್ಯವಧಾನ ಇಲ್ಲ. ಹೀಗಾಗತ್ತೆ. ಈಗ ನಾವು 3/4 ಗಂಟೆಯಿಂದ ಇಲ್ಲಿ ಜೊತೆಗಿದ್ದೀವಿ. ಒಂದು ಕಾಫಿ ಕುಡಿದ್ವಾ, ಒಂದು ಟೀ ಕುಡಿದ್ವಾ, ಏನು ಖರ್ಚಾಯಿತು? ಬಟ್ ಎಲ್ಲರೂ ಯೋಚನೆ ಮಾಡ್ತಾ ಇದ್ದೀವಲ್ಲ ಒಟ್ಟಿಗೆ. ಯಾರೋ ಮನೆಗೆ ಬಂದರೆ ಟಿ ವಿ ಹಾಕೋದು, ಅವರು ಟಿ ವಿ ಇವರು ಟಿ ವಿ, ಕೂತ್ಕೊಂಡು ಇಬ್ಬರು ನೋಡ್ಕೊಂಡು ಕಾಫಿ ಕುಡಿಯೋದು. ಮೊದಲು ಆ ಮೊಬೈಲು, ಅದು ದೊಡ್ಡ ಪೀಡೆ. 2ನೇದು ಟಿ ವಿ. 3ನೇದು ಆಧುನಿಕ ಮಾನವನ ಭಯ. ಅಂದರೆ ನಾನು ಏನೂ 2 ದಿನ ಕೆಲಸ ಮಾಡಿಲ್ಲ ಅಂದರೆ ಏನೋ ಜೀವನವೇ ವೇಸ್ಟ್ ಆಯ್ತೇನೋ ಅನ್ನೋದು. 2 ದಿನ ರಜಾ ತೊಗೊಂಡ್ರೂ ಏನೋ ತಾನೇನೋ ಪಾಪ ಮಾಡಿದ್ದೀನೇನೋ ಒಂದು ಅಪರಾಧಿ ಪ್ರಜ್ಞೆ. ಇನ್ನೊಂದು ಭಯ, ತನ್ನ ಜೊತೆ ತಾನಿರೋಕ್ಕೆ ಹೆದರೋದು.
ಇವತ್ತು ಮನೇಲಿ ಯಾರೂ ಇಲ್ಲಪ್ಪ, ಓಕೆ, ನಾವೊಬ್ಬರೇ ಹಾಕಿರಬಾರ್ದು. ಸಂಜೆವರೆಗೆ ಒಂದು 20 ನಿಮಿಷಕ್ಕೆ ವಿಚಾರಗಳು ಬರೋಕ್ಕೆ ಶುರು ಆಗುತ್ತೆ, ನಿಮ್ಮ ಜೊತೆ ನಿಮ್ಮ ಸಂವಾದ ಆಗುತ್ತೆ. ಅದು ಎಷ್ಟು ಕಲಿಸುತ್ತೆ ಗೊತ್ತಾ? ಆತ್ಮಾವಲೋಕನ ಎಷ್ಟು ಕಲಿಸುತ್ತೆ. ನಿಮ್ದು ಎಷ್ಟೇ ಬ್ಯುಸಿ ಕೆಲಸ ಇರಲಿ, ಮಧ್ಯದಲ್ಲಿ ಒಂದು 3/4 ಗಂಟೆ 1 ಗಂಟೆ ನಿಮ್ಮ ಜೊತೆ ನೀವಿದ್ದರೆ, ಒಂದು ಬಸ್ ಪಯಣದಲ್ಲೇ ಇರಲಿ, ನಿಮ್ಮ ಸಿಟಿ ಬಸ್ ಪಯಣ, ಸುತ್ತಮುತ್ತ ನೋಡಿದ್ರೆ ಏನೇನೋ ಗೋಚರಿಸುತ್ತೆ, ಎಷ್ಟೋ ಕಲಿತೀವಿ. ಎಷ್ಟೋ ಬರಹಗಾರಗಳ ಕಥೆಗಳು ಇದನ್ನು ಓದಿ ನೀವು, ಅನುಭವಗಳೇ ಆಗಿರುತ್ತದು. ನಾವು ಅದೇ ರಸ್ತೆಯಲ್ಲಿ ಹೋಗಿರ್ತೀವಿ, ನಮಗೆ ಸಣ್ಣ ಕತೆ ಹುಟ್ಟಿರೋಲ್ಲ, ಜಯಂತ್ ಕಾಯ್ಕಿಣಿಗೆ ಹುಟ್ಟಿರುತ್ತೆ. ಸೊ ಮಾನಸಿಕ ಆರೋಗ್ಯ ಒಂದು. ದೇಹದ ಆರೋಗ್ಯ ಏನು? ಎಲ್ಲರೂ ಒಂದಷ್ಟು ವ್ಯಾಯಾಮ ಮಾಡಬೇಕು, ಅದು ಭಾಳ ಮುಖ್ಯ. ನನ್ನನ್ನೇ ತಗೊಳ್ಳಿ, ನಾನು ಬೆಳಿಗ್ಗೆ 4:40ಕ್ಕೆ ಹೇಳ್ತೀನಿ, 5 ಗಂಟೆ ವಾಕಿಂಗ್ ಹೋಗ್ತೀನಿ. 5 ಗಂಟೆ ವಾಕಿಂಗ್ ಹೋಗುವಾಗ ಪಾರ್ಕ್ ಒಳಗಡೆ ಹೋದ ತಕ್ಷಣವೇ ಏರ್ಪಾಡು ಹಾಕ್ಕೊಳ್ತೀನಿ. ನನಗೆ ಬೇಕಾದ ಪ್ರವಚನ ಕೇಳ್ತೀನಿ, ನನಗೆ ಬೇಕಾದ ಭಾಷಣ ಕೇಳ್ತೀನಿ, ನನಗೆ ಬೇಕಾದ ಸಂಗೀತ ಕೇಳ್ತೀನಿ. ಬೇಜಾರಾಯ್ತಾ, ನನಗೆ ಬೇಕಾದ್ದು ಸುದ್ದಿ ಬೇಕಾ ಕೇಳ್ತೀನಿ. ದಯವಿಟ್ಟು ನ್ಯೂಸ್ನ ಕೇಳಿ, ನೋಡಬೇಡಿ. ರೇಡಿಯೋ ಇದ್ದಾಗ ನಾವೆಲ್ಲ ಚೆನ್ನಾಗೇ ಇದ್ವಿ. ಬರೀ ಒಂದು ಚಿಕ್ಕ ರೇಡಿಯೋ ಇಟ್ಕೊಂಡು 15 ಗಂಟೆ ಟೈಲರಿಂಗ್ ಮಾಡಿದವರಿದ್ದಾರೆ, 16 ಗಂಟೆ ಕ್ಯಾಂಟೀನ್ ನಡೆಸಿದವರಿದ್ದಾರೆ. ರೇಡಿಯೋ ನಿಮ್ಮ ಏಕಾಗ್ರತೆಗೆ ಅಡ್ಡ ಬರಲ್ಲ. ಕಣ್ಣು, ಅದೇ ಟಿ ವಿನಲ್ಲಿ ಎಷ್ಟೋ ಒಳ್ಳೇದು ಬರುತ್ತೆ, ಸತ್ರು ಇವ್ರು ನೋಡಲ್ಲ. ಇವ್ರು ಬೇಕಾಗಿರೋದೆ ಅಲ್ಲಿ ಯಾರೋ ಹೊಡೆದ್ರಂತೆ, ಇವ್ರು ಯಾರೋ ಬಡಿದ್ರಂತೆ, ಇದು ಹಿಂಗಾಯ್ತಂತೆ, ಇವ್ರಿಗೆ ಎದುರುತ್ತರ ಕೊಟ್ರಂತೆ, ಇವ್ರವ್ರಿಗೆ ಎದುರುತ್ತರ ಕೊಟ್ಟಂತೆ. ಸೊ ಆರೋಗ್ಯಕ್ಕೆ ಬೇಕಾಗಿರೋದು ಒಳ್ಳೆಯ ಜೀವನ ಶೈಲಿ, ಆಹಾರನೂ ಅಷ್ಟೇ. ಈಗ 2016ರಲ್ಲಿ ನನಗೆ ಮೊದಲನೇ ಬಾರಿ ನಾನು ನೋಡಿದೆ, ನನ್ನ ಸಕ್ಕರೆ ಜಾಸ್ತಿ ಆಗ್ತಾಯಿತ್ತು. ಆವತ್ತು ಮಧ್ಯಾಹ್ನ ಊಟ ಮಾಡೋದು ಬಿಟ್ಬಿಟ್ಟೆ. 10 ವರ್ಷ ಆಯಿತು. ನಾನು 3 ಟೈಮ್ ತಿನ್ನೋದ್ರಲ್ಲಿ 1 ತಿನ್ನೋದಿಲ್ಲ, ಉಪವಾಸ ಮಾಡೇ ಮಾಡ್ತೀನಿ. ಇಲ್ಲ ತಿಂಡಿ ಬಿಡ್ತೀನಿ, ಇಲ್ಲ ಅವತ್ತು ಊಟ ಬಿಡ್ತೀನಿ, ಇಲ್ಲ ಅವತ್ತು ರಾತ್ರಿ ಊಟ ಬಿಡ್ತೀನಿ. 2ನೇದು, ಮಳೆ ಬರಲಿ ಚಳಿ ಬರಲಿ, ನನ್ನ ವಾಚಲ್ಲಿ 10,000 ಹೆಜ್ಜೆ ಆಗಿರಲೇಬೇಕು, ಇಲ್ಲಿ ಹೋದರೆ ಮಾಡೇ ಮಾಡ್ತೀನಿ. 3ನೇದು, ಸರಳವಾದ ಮಾರ್ಗೋಪಾಯಗಳು. ನೀವೇನು ತಿಂತೀರಾ, ಮೊದಲು ನಾವು ಜನರಿಗೆ ತಪ್ಪು ಕಲ್ಪನೆ ಕೊಟ್ವಿ, 3 ಗಂಟೆಗೆ ಮಿತವಾದ ಆಹಾರ ಸೇವಿಸಿ ಅಂತ. ಅದು ತಪ್ಪಿತ್ತು. ಸರಿಯಾದ ವಿಚಾರ ಏನು? ನೀವು ದಿನಕ್ಕೆ 2 ಸಲ ತಿನ್ನಿ, ಸಾಧ್ಯವಾದರೆ 1 ಸಲ ತಿನ್ನಿ. ನೀವು 6 ಚಪಾತಿ ತಿಂತೀರಾ, 6 ಚಪಾತಿ ದಿನಕ್ಕೆ 1 ಸಲ ತಿಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. 2ನೇದು, ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ ತಿನ್ನಿ, ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆ ಒಳಗೆ. 3ನೇದು, ನೀವು ಏನು ತಿಂತೀರೋ ಮೊದಲು ತರಕಾರಿ ಇರಲಿ, ಮೊದಲು ಪ್ರೋಟೀನ್ ಇರಲಿ, ಆಮೇಲೆ ಫ್ಯಾಟ್ ಇರಲಿ, ಕಡೆಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಬರಬೇಕು. ನೀವು ಮೈಸೂರು ಪಾಕ್ ತಿನ್ನೋದೇ ಆದರೆ ಕಡೆಯಲ್ಲಿ ತಿನ್ನಬೇಕು, ಶುರುನಲ್ಲಿ ತಿನ್ನಬಾರ್ದು. ಒಂದು ಕಾಲದಲ್ಲಿ ಶುಭ ಸಂಕೇತ ಅಂತ ಮೊದಲೇ ಪಾಯಸ ಬಡಿಸ್ತಿದ್ರು. ದಯವಿಟ್ಟು ಎಲೆನಲ್ಲಿ ಮೊದಲು ಪಾಯಸ ತಿನ್ನಬೇಡಿ. ಮೊದಲು ಎಲೆ ಆ ಕಡೆ ಭಾಗದಲ್ಲಿರೋದೆಲ್ಲ 5 ತಿಂದು ಈ ಕಡೆಗೆ ಬನ್ನಿ. ಕಾಳುಗಳು, ಸೊಪ್ಪು, ನುಗ್ಗೆಕಾಯಿ ಸೊಪ್ಪಲ್ಲಿರೋಷ್ಟು ಪ್ರೋಟೀನ್ ಯಾವುದರಲ್ಲೂ ಇಲ್ಲ, ಅದು ತಿನ್ನಿ. ಬೇಕ್ರಿ ಪದಾರ್ಥಗಳಂತೂ ಕೆಟ್ಟದು, ಕರೆದಿರೋ ಪದಾರ್ಥಗಳು ಕೆಟ್ಟದು. ಸೊ ನಾನೇನು ಮಾಡ್ತೀನಿ, ತಿನ್ನೋವಾಗ ಮೊದಲು ಸೌತೆಕಾಯಿ, ತರಕಾರಿ ಇದು ಮೊದಲು ತಿಂತೀನಿ. ಆಮೇಲೆ ತುಪ್ಪ ಭಾಳ ಒಳ್ಳೆಯದು. ಭಾಳಷ್ಟು ದಿನ ಬೇರೆ ದೇಶಗಳವರು ಅದ್ರ ಬಗ್ಗೆ ಅಪಪ್ರಚಾರ ಮಾಡಿದ್ರು. ಕೊಬ್ಬರಿ ಎಣ್ಣೆ ಬೆಸ್ಟ್ ಎಣ್ಣೆ, ತುಪ್ಪ ಭಾಳ ಒಳ್ಳೆಯದು, ಬೆಣ್ಣೆ ಭಾಳ ಒಳ್ಳೆಯದು. 12ನೇ ಶತಮಾನದಲ್ಲಿ ಬಸವಣ್ಣ ಟೈಮಲ್ಲಿ ನಾವು ಮಿಲೆಟ್ಸ್ ತಿಂತಾಯಿದ್ವಿ. ಅದೆಲ್ಲೋ ಕೆಂಪಕ್ಕಿ ಅನ್ನೋ ತನಕ ಓಕೆ ಇತ್ತು. ಪಾಲಿಶ್ಡ್ ಅಕ್ಕಿಲಿ ಏನಿದೆ? ಆದರೆ ನೀವು ಅನ್ನನೇ ಪ್ರೀತಿಸೋರೇ ಆದರೆ ಒಂದು ಸಿಂಪಲ್ ಕೆಲಸ ಮಾಡಿ, ಬೆಳಿಗ್ಗೆ ಇವತ್ತು ಮಾಡಿದ್ದನ್ನು ಬೆಳಿಗ್ಗೆ ತಿನ್ನಬೇಡಿ. ಅದು ಫ್ರಿಜ್ಜಲ್ಲಾದರೂ ಇಡಿ, ಹೊರಗಡೆನಾದರೂ ಇಡಿ. ರಾತ್ರಿ ಬಂದಾಗ ಅದನ್ನು ಬಿಸಿ ಮಾಡ್ಕೊಂಡು ತಿನ್ನಿ. ಅದರ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಆಗಿಬಿಡುತ್ತೆ. ಮಧುಮೇಹಿಗಳು ಕೂಡ ಬಿಳಿಯನ್ನು ತಿನ್ಬೋದು, ತಣಿಸಿ ತಿನ್ನಬೇಕು. ಬಿಸಿ ತೊಗೊಂಡು ತಿಂತಿರಲ್ಲ, ಅದು ಒಳ್ಳೆಯದಲ್ಲ. ತಂಗಳು ಒಳ್ಳೆಯದು, ಹೆಪ್ಪು ಹಾಕಿದ್ದು ಒಳ್ಳೆಯದು. ಆಲ್ ಫರ್ಮೆಂಟೆಡ್ ಫುಡ್ಸ್ ಆರ್ ಗುಡ್.
ಮಜ್ಜಿಗೆ ಮೊಸರು ಭಾಳ ಒಳ್ಳೆಯದು. ಹಾಲು ಅವಶ್ಯಕವೇ ಇಲ್ಲ. ಚಿಕ್ಕ ಮಗುವಿಗಿದ್ದ ಒಂದು 6 ತಿಂಗಳ ತನಕ ಕುಡಿಬೋದೇ ಹೊರತು, ಅಥವಾ ತಾಯಿ ಹಾಲು 2 ವರ್ಷ ತನಕ ಕುಡಿಬೋದೇ ಹೊರತು, ಎನ್ ಅಡಲ್ಟ್ ಡಸ್ ನಾಟ್ ರಿಕ್ವೈರ್ ಮಿಲ್ಕ್ ಎಟ್ ಆಲ್. ಕರ್ಡ್ಸ್ ಎಸ್, ಬಟರ್ ಮಿಲ್ಕ್ ಎಸ್, ಬಟರ್ ಎಸ್. ಹಾಲಿಂದ ತೊಂದರೆಗಳೇ ಎಷ್ಟೊಂದಿದೆ. ಈ ಚಿಕ್ಕ ಚಿಕ್ಕ ಮಾರ್ಪಾಡುಗಳು ಮಾಡಿಕೊಂಡ್ರೆ ಸಾಕು. ಹಸುವಾದ ತಕ್ಷಣ ಏನು ತಿಂತೀರಾ ಅದು ಭಾಳ ಮುಖ್ಯ. ಕೆಲವು ಸಾಯಂಕಾಲ ಸಡನ್ನಾಗಿ ಏನೋ ತಿನ್ನಬೇಕು ಅನಿಸುತ್ತೆ, ಆವಾಗ ಈ ಸಮೋಸ ಅವು. ಅದಕ್ಕಿಂತ ನೀವು ಕಡಲೆಕಾಯಿ ಯಾವುದೇ ರೂಪದಲ್ಲಿ ತಿಂದರು, ಯಾಕಂದರೆ ಎಲ್ಲರಿಗೂ ಬಾದಾಮಿ ತಿನ್ನಿ, ಅಕ್ರೋಟ್ ತಿನ್ನಿ, ಡ್ರೈ ಫ್ರೂಟ್ಸ್ ತಿನ್ನಿ, ಆರ್ಥಿಕವಾಗಿ 80% ಜನಕ್ಕೆ ಅದು ಆಗೋದಿಲ್ಲ, ಇವತ್ತಿಗೂ ಆಗೋದಿಲ್ಲ. ಕಡಲೆಕಾಯಲ್ಲಿ ಎಷ್ಟು ಪ್ರೋಟೀನ್ ಇದೆ, ಸೋಯಾಬೀನಲ್ಲಿ ಎಷ್ಟು ಪ್ರೋಟೀನ್ ಇದೆ. ಬಟ್ ಉಪವಾಸ ನೀವು ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದು. ಅದಕ್ಕೆ ಆ ಕಾಲದಲ್ಲಿ ಪಾಪ ಅವರು ಏಕಾದಶಿ ಉಪವಾಸ, ಇನ್ನೊಂದು ಉಪವಾಸ, ಎಲ್ಲ ಧರ್ಮಗಳಲ್ಲೂ ಉಪವಾಸ ಯಾಕಿತ್ತು ಅಂದರೆ ಉಪವಾಸ ನಿಜವಾಗ್ಲೂ ಶ್ರೇಷ್ಠ. ಸೊ ಇಷ್ಟು ಮಾಡಿದ್ರೆ ಸಾಕು ಅನಿಸುತ್ತೆ ಆರೋಗ್ಯಕ್ಕೆ. ಒಂದು ವೃತ್ತಿಗೆ ಅಟ್ಮೋಸ್ಟ್ ಇಂಪಾರ್ಟೆನ್ಸ್. ನಾನೇನಾದರೂ ಪ್ರಧಾನಮಂತ್ರಿ ಆದರೆ ಎಲ್ಲರೂ 8 ತಾಸು ಕೆಲಸ ಮಾಡೋದು ಕಡ್ಡಾಯ ಮಾಡ್ತೀನಿ. ಆವಾಗ ಕೆಟ್ಟದಿಂದ ನಮ್ಮ ಮನಸ್ಸು ದೂರ ಇರುತ್ತೆ. ಒಳ್ಳೇದು ಮಾಡ್ತೀವಿ ಅನ್ನೋದು ಬೇರೆ, ನಾವು ಇದರಲ್ಲಿ ಮಗ್ನರಾಗಿರ್ತೀವಿ. 2ನೇದು 2 ಸಲ ಊಟ ಮಾಡಿ. ಏನು ತಿನ್ನೋದು ವಿಂಗಡಿಸ್ಕೊಂಡು 2 ಸಲ ತಿನ್ನಿ. 3ನೇದು ನ್ಯಾಚುರಲ್ ಫುಡ್ಸ್ ತಿನ್ನಿ. ಇದನ್ನು ಎಲ್ಲರೂ ಹೇಳ್ತಾರೆ ಈಗ ಆಹಾರ ವಿಜ್ಞಾನಿಗಳು. ನೀವು ಹಸಿ ಕಡಲೆಕಾಯಿ ತಿಂದರೆ ಅದರ ಬೆನಿಫಿಟ್ ಜಾಸ್ತಿ. ಆ ಕಡಲೆಕಾಯಿ ಬೇಯಿಸಿ ತಿಂದರೆ ಸ್ವಲ್ಪ ಕಮ್ಮಿ, ಹುರಿದು ತಿಂದರೆ ಇನ್ನೊಂಚೂರು ಕಮ್ಮಿ, ಕರಿದು ತಿಂದರೆ ಕಷ್ಟ. ರುಚಿ ಇರಲಿ, ಸ್ವಲ್ಪ ಇರಲಿ, ಹೆಚ್ಚಿರಬಾರ್ದು. ಬಟ್ ಮನಸ್ಸು ಆರೋಗ್ಯದಲ್ಲಿ 70%. ನಿಮ್ಮ ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳಿ. ಎವ್ರಿ ಪರ್ಸನ್ whom you meet, think that he is a good person unless proved otherwise. We try to go with all suspicion thinking that person is a bad person unless proved otherwise. ಮತ್ತು ನಮ್ಮ ಸ್ಟ್ಯಾಂಡರ್ಡ್ ಸ್ಟೀರಿಯೋ ಟೈಪಿಂಗ್ ಇರುತ್ತೆ ಒಂದು ಸರ್ತಿ. ಈಗ ಯಾರೋ ನಾಮ ಹಾಕ್ಕೊಂಡು ಬಂದರೆ ಇವರು ಪೂರ್ತಿ ಕಟ್ಟರ್ ಧರ್ಮದ ಇದಿರ್ಬೋದು ಏನೋ, ಬಟ್ ಅವ್ರ ಜೊತೆ ಮಾತಾಡೋಕ್ಕೆ ಶುರು ಮಾಡಿದಾಗ ಅವ್ರು ಹಾಗೆ ಇರೋದೇ ಇಲ್ಲ. ಇನ್ಯಾರೋ ಜೀನ್ಸ್ ಹಾಕ್ಕೊಂಡು ಚೂಯಿಂಗ್ ಮಕ್ಕೊಂಬಂದರೆ ಇವನು ಇನ್ನೇಗೋ ಅಂದ್ಕೊಂಡಿರ್ತೀವಿ, ಅವ್ನು ನೋಡಿದ್ರೆ ಹಾಗಿರೋದೇ ಇಲ್ಲ. ನಮ್ಮ ಮನಸ್ಸು ಸೋಮಾರಿತನದಿಂದ ಏನೋ ಇಟ್ ಕೀಪ್ಸ್ ಆನ್ ಅಸ್ಯೂಮಿಂಗ್, ಇವ್ರು ಹೀಗೆ ಇರ್ತಾರೆ, ಇವ್ರು ಹೀಗೆ ಇರ್ತಾರೆ, ಉತ್ತರ ಕರ್ನಾಟಕದ ಜನ ಹೀಗೆ ಇರ್ತಾರೆ, ಮಂಡ್ಯದವ್ರು ಅಂದರೆ ಹೀಗೆ ಇರ್ತಾರೆ. ಎಲ್ಲರೂ ಹಾಗಿರಬೇಕು ಅಂತಿಲ್ಲ. ದೇರ್ ಮೇ ಬಿ ಸಮ್ ಕಾಮನ್ ಟ್ರೇಟ್ಸ್. ಅರ್ಥ ಏನು? ಓಪನ್ ಮೈಂಡ್, ಮನಸ್ಸು ತೆರೆದಿಟ್ಕೋಬೇಕು. ಈಗ ಇವ್ರು ಬಂದು ನನ್ನ ಸಿಕ್ಕಿದ್ರು, ಇವ್ರು ನಾನು ಬಂದು ಸಿಕ್ಕಿದ್ರು, ನನಗೆ ಪೂರ್ವಾಗ್ರಹ ಇರಬಾರ್ದು. ಇವರಲ್ಲಿ ಏನು ಮಾಡ್ತಿದ್ದಾರೆ, ಇವರ ಶೈಕ್ಷಣಿಕ ಅರ್ಹತೆ ಏನು, ಇವ್ರ ಕ್ವಾಲಿಫಿಕೇಷನ್ ಏನು, ಇವರು MBBS ಡಾಕ್ಟ್ರಾ, ಇವರು ಆಯುರ್ವೇದಿಕ್ ಡಾಕ್ಟ್ರಾ, ಇವರು ಆಯುಷ್ ಡಾಕ್ಟ್ರಾ, ಏನೂ ಬೇಕಿಲ್ಲ. ಇರೋದೇ ಇಬ್ಬರು ಒಳ್ಳೆ ವೈದ್ಯರು, ಕೆಟ್ಟ ವೈದ್ಯರು, ಅದು ಎಲ್ಲದರಲ್ಲೂ ಇದ್ದಾರೆ ಅಲ್ವೇ. ನೀವು ಒಳ್ಳೆ ಅಡುಗೆ ಮಾಡೋಕ್ಕೆ ಸಂಜೀವ್ ಕಪೂರೇ ಆಗಿರಬೇಕು, ಆ ಕೋರ್ಸೇ ಅಟೆಂಡ್ ಮಾಡಿರಬೇಕು ಅಂತಿದೆಯೇ? ಎಷ್ಟೋ ಹಳ್ಳಿಗಳಲ್ಲಿ ಅಂದಾಜಲ್ಲಿ ಹಾಕಿ ಎಂಥ ಅದ್ಭುತವಾದ ಅಡುಗೆ ಮಾಡ್ತಾರಲ್ವೇ. ನನಗೆ ಅನಿಸೋದು ದಾಸರ ಪದ, ಮಾನವ ಜನ್ಮ ದೊಡ್ಡದು, ಇದು ಹಾಳು ಮಾಡಬೇಡಿ ಹುಚ್ಚಪ್ಪಗಳಿರ. Autoimmune diseases come, according to me, mainly because of our thought process. ವಿನ್ಸ್ಟನ್ ಚರ್ಚಿಲ್ಲು ಸಿಗಾರ್ ಸೇತ್ಕೊಂಡು 85 ವರ್ಷ ಬದುಕಿದ್ರು ಅಂತಾರೆ. ಯಾಕೆ ಬದುಕಿದ್ರೆ ಸಿಗಾರಿಂದ ಅಲ್ಲ, ಅವ್ರ ಧೋರಣೆ ಆಗಿತ್ತು. ಯಾವುದು ಜಾಸ್ತಿ ತಲೆ ಕೆಡಿಸ್ಕೊತಾ ಇರಲ್ಲ. ನೀವು ನೋಡ್ತೀರ ಕೆಲವರು ಸಿಕ್ಕಾಪಟ್ಟೆ ದಪ್ಪ ಇರ್ತಾರೆ, ಬಟ್ ಖುಷಿಯಾಗಿರ್ತಾರೆ, 80-100 ವರ್ಷ ಎಲ್ಲ ಬದುಕಿರ್ತಾರೆ. ಯಾಕೆಂದರೆ ಇಲ್ಲಿ ಓಪನ್ ಮೈಂಡ್ ಇರುತ್ತೆ, ಒಂದು ಮಗುತ್ವ ಇರುತ್ತೆ ಅಲ್ವಾ. ಸೊ ಜೀವನೋತ್ಸಾಹ ಕಳ್ಕೊಬಾರ್ದು, ಯಾರೂ ಕೊರಗಬಾರ್ದು. ಏನಿದೆಯೋ ಅದರಲ್ಲಿ ಸಂತೋಷ ಪಡಬೇಕು. ಯಾಕಂದರೆ ಎಷ್ಟೋ ಜನಕ್ಕೆ ಅದು ಇಲ್ಲ. ಅದು ಇವತ್ತು ನಾನು ಸಮಾಜದಲ್ಲಿ ನೋಡ್ತಿರೋದು ಇದು. ಅಸಹನೆ, ಮುಂಗೋಪ, ಅಸೂಯೆ, ಭಯ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಭಯ ತುಂಬ ಜಾಸ್ತಿ. ವೈದ್ಯನಾಗಿ ಒಂದು ಮಾತ್ರೆ ನಾನು ಹಿಂಗೆ ಕೊಡ್ತಿದ್ದಂಗೆ
ಪೇಷಂಟ್ ಇದಕ್ಕೇನು ಸೈಡ್ ಎಫೆಕ್ಟ್ ಇಲ್ವಾ ಡಾಕ್ಟ್ರೆ? ಅಲ್ಲಪ್ಪ, ನೀವು ಕೈನೆಟಿಕ್ ಹೊಂಡ ಹತ್ತೋ ಮೊದಲೇ ನೀವು ಇದು ಸ್ಕಿಡ್ ಆಗುತ್ತಾ ಆಕ್ಸಿಡೆಂಟ್ ಆಗುತ್ತಾ ಅಂತ ಗಾಡಿ ಶುರು ಮಾಡಿದ್ರೆ ಇನ್ನು ಕತೆ ಏನು ಅಲ್ವಾ? ಒಂದು ಆಪ್ರೇಷನ್ ಆಯಿತು ಡಾಕ್ಟ್ರೆ, ಅದೇನೋ ಸಕ್ಸಸ್ ಆಗಲಿಲ್ಲ, ಈಗ ನೀವು ಇನ್ನೊಂದು ಮಾಡಬೇಕು ಅಂತೀರಿ, ಇದು ಸಕ್ಸಸ್ ಆಗುತ್ತೆ ಅಂತ ಯಾವ ಗ್ಯಾರಂಟಿ? ಹೌದಪ್ಪ, ಈಗ ನಿಮ್ಮಲ್ಲೂ ಒಬ್ಬ ಹುಡುಗ ಇದ್ದಾನೆ, ಇಲ್ಲೊಂದು ಹುಡುಗಿ ಇದ್ದಾಳೆ, ಅವ್ರಿಗೆ ನೀವು ಶಾಸ್ತ್ರೋಕ್ತವಾಗಿ ಮುಹೂರ್ತ ನೋಡಿ, ಒಳ್ಳೆ ದಿನ ನೋಡಿ, ಒಳ್ಳೆ ಮನೆ ನೋಡಿ ಮದುವೆ ಮಾಡ್ತೀರಿ. ಯಾವುದೋ ಕಾರಣಕ್ಕೆ 3 ತಿಂಗಳಲ್ಲಿ ವಿಚ್ಛೇದನ ಆಗುತ್ತೆ. ಮತ್ತೆ ಅವ್ರಿಗೆ ಮದುವೆ ಮಾಡ್ತೀರಾ ಅಥವಾ ಆ ಹುಡುಗಿನ ಕುಮಾರಿಯಾಗಿ ಇಡ್ತೀರಾ, ಹುಡುಗನ ಬ್ರಹ್ಮಚಾರಿಯಾಗಿ ಇಡ್ತೀರಾ? ಇಲ್ಲ ಅಲ್ವಾ? ಇನ್ನೊಂದು ಸ್ವಲ್ಪ ಮುತುವರ್ಜಿ ವಹಿಸಿ, ಕಾಳಜಿ ವಹಿಸಿ ಮತ್ತೆ ಮದುವೆ ಮಾಡ್ತೀರಲ್ವ? ಆಪ್ರೇಷನ್ನು ಹಾಗೇ, ಮೊದಲನೇ ಸರಿ ಕೈ ಕೊಟ್ಟಿದ್ರೆ ಎರಡನೇ ಒಂದು ಮಾಡ್ಬೇಕಾದ್ರೆ ಇನ್ನೊಂದಷ್ಟು ಮುತುವರ್ಜಿ ಇಟ್ಟು ಮಾಡಬೇಕು. ಎಷ್ಟೇ ಎಚ್ಚರ ವಹಿಸಿದ್ರು ತಪ್ಪುಗಳು ಎಲ್ಲಿಂದನೂ ಆಗುತ್ತೆ. ಅದು ಒಂದು ಕನ್ನಡದಲ್ಲಿ ಹಾಡಿದಿಲ್ಲ, ತಪ್ಪೇ ಮಾಡಿದವ್ರು ಯಾರಿದ್ದಾರೆ, ತಪ್ಪು ಮಾಡಿದವ್ರು ಯಾರವ್ರೆ, ತಪ್ಪೇ ಮಾಡಿದವ್ರು ಎಲ್ಲವ್ರೆ. ಕ್ಷಮಾಗುಣ. ಯಾರೊಬ್ಬ ನಮ್ಮ ಕೆಲಸಗಾರ ತಪ್ಪು ಮಾಡ್ದ, ಅವನ್ನ ಗದರಬೇಕು, ಬೈಬಾರ್ದು. ಗದರೋದಕ್ಕೂ ಬೈಯೋದಕ್ಕೂ ವ್ಯತ್ಯಾಸ ಏನು? ಗದರೋದಲ್ಲಿ ಒಂದು ಪ್ರೀತಿ ಅಂಶ ಇರುತ್ತೆ, ಬೈಯೋದ್ರಲ್ಲಿ ಅದಿರಲ್ಲ, ಅದು ಕಟುವಾಗಿರುತ್ತೆ. ಗಾಂಧೀಜಿಯವರು ಏನು ಹೇಳಿದರು? ಎನಿ ಪೀಸ್ ಆಫ್ ಅಡ್ವೈಸ್ ಅನ್ಲೆಸ್ ಇಟ್ ಈಸ್ ಗಿವನ್ ವಿತ್ ಅ ಡೋಸ್ ಆಫ್ ಅಫೆಕ್ಷನ್. ಒಬ್ಬ ಚಿಕ್ಕ ಮಗು ತಪ್ಪು ಮಾಡಿದಾಗ ಅವರ ಅಪ್ಪ ಅಮ್ಮ ಬೈತಾರೆ, ಅವರ ಅಜ್ಜಿ ತಾತ ಗದರ್ತಾರೆ. ವ್ಯತ್ಯಾಸ ನೋಡಿ ನೀವು. ಹಂಗೆ ಮಾಡ್ತಾರೇನೋ, ಇನ್ಮೇಲೆ ಮಾಡಬೇಡ ಅಂತ ಅವನಿಗೂ ಗೊತ್ತು, ಏನೋ ಒಂಚೂರು ಬೈದಿದ್ದಾರೆ, ಬಟ್ ತಿದ್ಕೋತಾನೆ. ಮೆನಿ ಪೀಪಲ್ ಆರ್ ಬ್ರೂಟಲಿ ಆನೆಸ್ಟ್. ಐ ವಿಶ್ they were only honest and not brutal. Why should brutality come with honesty? ಅಲ್ವಾ? ನಮ್ಮ ಹಳೆ ಪಾರಂಪರಿಕ ಅಭ್ಯಾಸಗಳ ಬಗ್ಗೆ ಇತ್ತು. ಪಾರಂಪರಿಕ ಅಭ್ಯಾಸಗಳು ತುಂಬ ಒಳ್ಳೆಯದಿವೆ. ತಂಗಳು ತಿಂತಾಯಿದ್ವಿ ನಾವು, ಒಳ್ಳೆಯದು. ಹಿಂದಿನ ದಿನ ಚಿತ್ರಾನ್ನ ಮಾಡ್ತಾಯಿದ್ವಿ, ಒಳ್ಳೆಯದು. ಹಿಂದಿನ ದಿನ ಉಳಿದಿದ್ರಲ್ಲಿ ಮೊಸರನ್ನ ಇನ್ನೊಂದು ಆಗ್ತಿತ್ತು, ಒಳ್ಳೆಯದು. ಬೆಳಿಗ್ಗೆ ಎದ್ದು ಏನೋ ಒಂದು ಧ್ಯಾನ ಪೂಜೆ ಮಾಡ್ತಿದ್ವಿ, ಒಳ್ಳೆಯದು. 90% ಜನಕ್ಕೆ ನಾವು ಮಾಡೋದೆಲ್ಲ ಒಳ್ಳೆಯದು. ಆದರೆ ಅದ್ರ ಉದ್ದೇಶ ನಮಗೆ ಗೊತ್ತಿರಬೇಕು. ಉದ್ದೇಶ ಗೊತ್ತಿಲ್ಲದೆ ಸುಮ್ಮನೆ ಮಾಡ್ತಾ ಹೋಗೋದು ತಪ್ಪು ಅಲ್ವೇ? ಯಾರೋ ಇಷ್ಟು ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ರು ಅಂತ ನಾವು ಅಷ್ಟು ಲಕ್ಷ ಖರ್ಚು ಮಾಡಿ ಮದುವೆ ಮಾಡೋಕ್ಕಂತೀವಿ ಅಲ್ವಾ? ಇನ್ಫ್ಯಾಕ್ಟ್ ನಮ್ಮ ಊರುಗಳೆಲ್ಲ ಹೋದರೆ ಎಷ್ಟು ಗುಡಿಗಳು ಪಾಳು ಬಿದ್ದಿವೆ, ಅವುಗಳ ಜೀರ್ಣೋದ್ಧಾರ ಆಗಿಲ್ಲ. ಎಷ್ಟೋ ಕಡೆ ಕುರಿಗಳೆಲ್ಲ ಓಡಾಡ್ತಿರ್ತವೆ, ಇನ್ನೆಲ್ಲೋ ಕೆಲವು ಕಡೆ ಜನ ಇಸ್ಪೀಟ್ ಆಡ್ತಿರ್ತಾರೆ. ಈ ದೇವರುಗಳನ್ನ ಬಿಟ್ಟು ನಾವು ಎಲ್ಲೆಲ್ಲೋ ಹರಿಸ್ಕೊಂಡು ಹೋಗ್ಬೇಕೆ? ನನಗೇನಾಗ ಅನ್ಸಲ್ಲಪ್ಪ. ಸಾಧ್ಯವಾದರೆ ವೃತ್ತಿನಲ್ಲಿ ದೇವರನ್ನು ನೋಡಿ, ನೆಕ್ಸ್ಟು ನೆರೆಹೊರೆಯಲ್ಲಿ ದೇವರನ್ನು ನೋಡಿ. ಆ್ಯಂಡ್ ಧ್ಯಾನ ಏಕಾಗ್ರತೆಗೆ ಭಾಳ ಮುಖ್ಯ. ಅದು ಯಾವ ಕಾಲದಿಂದ ಯಾರು ಶುರು ಮಾಡಿದರೂ ನನಗೆ ಗೊತ್ತಿಲ್ಲ. ಯಾರ್ಯಾರು ಧ್ಯಾನ ಮಾಡ್ತಿರೋ ಧ್ಯಾನ ಭಾಳ ಒಳ್ಳೆಯದು, ಅದ್ರ ಬಗ್ಗೆ ಡೌಟೇ ಇಲ್ಲ. ಯಾವುದೇ ಮಂತ್ರ ನಿಮ್ಗೆ ಅದರಿಂದ ಏಕಾಗ್ರತೆ ಬರೋದಾದರೆ ಭಾಳ ಒಳ್ಳೆಯದು. ಆ ಮಂತ್ರ ಹೇಳ್ಕೊಳ್ಳಿ ಅನ್ನೋ ಬೈಕೊಂಡು ಓಡಾಡ್ತಾ ಇದ್ದರೆ ಉಪಯೋಗ ಇಲ್ಲ. ಆ ಚಿಕ್ಕ ಕತೆ ಇತ್ತಲ್ಲ, ಮಾಸ್ತಿಯವರು ಒಂದ್ಸಲಿ ಇವ್ರನ್ನ ಅವರ ಕುಲಪುರೋಹಿತರನ್ನ ಇದಕ್ಕೆ ಕರ್ಕೊಂಡೋದಾಗ, ಪ್ರವಾಸಕ್ಕೆ ಕರ್ಕೊಂಡೋದಾಗ, ಒಂದು ಅವರು ದೊಡ್ಡ ಪೋಸ್ಟಲ್ಲಿದ್ದ ಒಂದು ಬೋಗಿನೇ ಇತ್ತು. ಅವ್ರಿಗೋಸ್ಕರ ಬೆಳ್ಳಿ ಪಾತ್ರೆ ತರಿಸ್ಬಿಟ್ಟು ಮಡಿ ಅಂಥೇಳಿ ತೆಂಗಿನಕಾಯಿ 8 ತರಿಸಿ ಅದು ಅವರೇ ಒಡೆದು ಅದ್ರಲ್ಲಿ ಹಾಕ್ಕೊಂಡು ಕುಡಿಯೋ ಥರ ಮಾಡಿ ಟನಲ್ಗೆ ಹೋದಾಗ, ಆ ಟನಲ್ ಕತ್ತಲಲ್ಲಿ ಪಾಪ ಅವರು ಪುರೋಹಿತರು ಎಳ್ನೀರನ್ನ ಹುಯ್ದ ಮೇಲೆ ಆ ಬುರುಡೆನ ಕಿಟಕಿಯಿಂದ ಆಚೆ ಬಿಸಾಕಿದ್ರು. ಟನಲಿಂದ ಆಚೆ ಬಂದರೆ ಅದು ಬೆಳ್ಳಿ ಪಾತ್ರೆ ಹೋಗ್ಬಿಟ್ಟಿತ್ತು, ಆ ಚಿಪ್ಪು ಕೈಯಲ್ಲಿತ್ತು. ಆವಾಗ ಮಾಸ್ತಿಯವರು ಹೇಳಿದ್ರು, ಸ್ವಾಮಿ ಚಿಪ್ಪು ಭದ್ರ ಅಂತ ಹೇಳಿದ್ರು. ಇವತ್ತು ನಮ್ಮ ಅರ್ಧ ಆಚರಣೆಗಳು ಆ ಥರ ಆಗಿದೆ. ನಾವು ಬೆಳ್ಳಿನ ಬಿಸಾಕ್ಬಿಟ್ಟಿದ್ದೀವಿ, ಚಿಪ್ಪನ್ನ ಇಟ್ಕೊಂಡು ಹೋರಾಡ್ತಾ ಇದ್ದೀವಿ. ಆ ರೆಟೋರಿಕ್ ಮತ್ತು ಇದು ಸಿಂಬಾಲಿಸಮ್ ಕಮ್ಮಿ ಆಗಬೇಕು, ಆಚರಣೆ ಆಳಕ್ಕೆ ಹೋಗಬೇಕು ಅಲ್ವಾ? ಉಪವಾಸದ ಎಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇದೆ, ಅದಕ್ಕೆ ನಾವು ಮಾಡಬೇಕು. ಯಾಕೆ ಅದನ್ನು ಮುಂಚೆ ಮಾಡಿದರು, ಹಿರಿಯರು ಯಾಕೆ ಏಕಾದಶಿ ಉಪವಾಸ ಅಂತ ಮಾಡಿದ್ರು? ಇದೊಂದು ಅಭ್ಯಾಸ ಆಗಲಿ, ಹಾಗೆ ಹೇಳಿದ್ರೆ ತಿಳಿಯಲ್ಲ ಅಂತ ಮಾಡಿದ್ರು. ಈಗ ನೀವು ಬೇಕಾದಾಗ ಮಾಡಿ, ಏಕಾದಶಿ ದಿವಸನೇ ಯಾಕೆ ಮಾಡಬೇಕು? ಅದಾದರೆ ಮಾಡಿ,
ಅವತ್ತಾಗಲಿಲ್ವಾ ನೆಕ್ಸ್ಟ್ ದಿವಸ ಮಾಡಿ, ಬಟ್ ಮಾಡಿ. ಅಲ್ಲಿ ಬೇಕಾಗಿರೋದು ಉಪವಾಸ. ಬಿಕಾಸ್ ಅರ್ಧ ಆಧ್ಯಾತ್ಮ ಬೆಳೆಯೋದು ವಿತ್ ಒನ್ ವರ್ಡ್, ಸೆಲ್ಫ್ ಡಿನಯಲ್. ಒಂದೇ ಮಾವಿನಕಾಯಿ ಇದ್ದು ನಿಮಗೂ ಅದ್ರ ಮೇಲೆ ಪ್ರೀತಿ ಇದ್ದು ನಿಮ್ಮ ಪಕ್ಕದಲ್ಲಿದ್ದವನಿಗೂ ಅಷ್ಟೇ ಪ್ರೀತಿ ಇದ್ದು ಅವನಿಗೆ ಅದರ ಅವಶ್ಯಕತೆ ಜಾಸ್ತಿ ಇದೆ ಅಂದಾಗ ಬಿಟ್ಕೊಡ್ತೀರಲ್ಲ, ಅದರಲ್ಲಿರೋ ಪರಮೋಚ್ಚ ಸುಖ ಇನ್ಯಾವುದರಲ್ಲೂ ಇಲ್ಲ ನನಗನ್ಸೋದು. ಆ್ಯಂಡ್ ಅಲ್ಟಿಮೇಟ್ಲಿ ಮನುಷ್ಯರೆಲ್ಲರೂ ಮಾಡೋದು ಸುಖಕ್ಕೇನೆ, ನೆಮ್ಮದಿಗೇನೆ. ಈ ದಿನಗಟ್ಟಲೆ ಉಪವಾಸ ಮಾಡೋದಿರಲಿ, ಸಾಧನೆಗಳು ಮಾಡೋದಿರಲಿ, ಬೇರೆಯವ್ರಿಗೆ ಸೇವೆ ಮಾಡೋದಿರಲಿ, ಬೇರೆಯವ್ರಿಗೆ ಉಚಿತವಾಗಿ ಆಹಾರ ಕೊಡೋದಿರಲಿ, ಪ್ರತಿಯೊಂದೂ ನಾವು ಮಾಡೋದು ನಮ್ಮ ಮನಸ್ಸಿನ ಸುಖಕ್ಕೆ. ಅದು ನಮಗೆ ಸುಖ ಇಲ್ಲ ಅಂದರೆ ನಾವು ಮಾಡ್ತಿರ್ಲಿಲ್ಲ. ಎಲ್ಲೋ ನಮಗೆ ನಾನು ಏನೋ ಒಂದು ಶ್ರೇಷ್ಠವಾದ್ದು ಮಾಡ್ತಾಯಿದ್ದೀನಿ, ಏನೋ ಒಂದು ಉದಾರವಾದದ್ದು ಮಾಡ್ತಾಯಿದ್ದೀನಿ, ಏನೋ ಒಂದು ಉದಾತ್ತವಾದದ್ದು ಮಾಡ್ತಾಯಿದ್ದೀನಿ ಅನ್ನೋ ಸುಖ ಇರುತ್ತೆ. ಇದು ಅರ್ಥವಾಗ್ಬಿಟ್ಟು ಏನಾಗುತ್ತೆ, ಅಹಂ ಹೋಗ್ಬಿಡುತ್ತೆ. ಸೇವೆದ ಹಮ್ಮು, ಕೆಲಸದ ಹಮ್ಮು, ಹಣದ ಹಮ್ಮು, ಹೆಸರಿನ ಹಮ್ಮು ಎಲ್ಲ ಹೋಗ್ಬಿಡುತ್ತೆ. ಅಹಂ ಎಷ್ಟು ಹೋಗ್ತಾ ಹೋಗುತ್ತೋ ದ ಬೆಸ್ಟ್ ಬೈ ಪ್ರಾಡಕ್ಟ್ ನೀವು ನಿರಾಳಾಗ್ಬಿಡ್ತೀರಿ. ನಿಮಗೆ ಸಂತೋಷ ಬರುತ್ತೆ. ಒಂದು ಸಭೆಗೆ ಹೋದರೆ ನಾನು ಯಾರೋ ಗುರುತಿಸ್ಬೇಕು ಅಂತ ನೀವು ಹಪಾಹಪಿ ಪಡಲ್ಲ. ನೆಮ್ಮದಿ ತಾನೇ ತನಗೆ ಬರುತ್ತೆ. ಕಾಫಿ ಇಟ್ಟಿದಾರ ಕುಡಿಯೋಣ, ಚೆನ್ನಾಗಿದ್ದರೆ ಅಯ್ಯೋಯ್ಯೋ ಇನ್ನೊಂದು ಲೋಟ ಕುಡಿಯೋಣ. ಲೈಫ್ ಟೋಟಲಿ ಬಿಕಮ್ಸ್ ಡಿಫರೆಂಟ್. ಆ್ಯಂಡ್ 80-85% ನಮಗೆ ಫ್ರೀನೇ ಸಿಗುತ್ತೆ ಅಲ್ವೇ. ಈಗ ಯಾವುದೋ ಒಂದು ಮಗು ಯಾರೋ ಚೆನ್ನಾಗಿ ಅದಕ್ಕೆ ಡ್ರೆಸ್ ಹಾಕಿ ಅದು ರೋಡಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ನಕ್ಕೊಂಡು ಹೋದರೆ ನಿಮ್ಗೆ ಅದು ನೋಡಿದಾಗ ಖುಷಿಯಾಗಿದ್ದಕ್ಕೆ ನೀವು ಏನು ದುಡ್ಡು ಕೊಟ್ಟಿದ್ದೀರಿ? ಏನು ಕೊಟ್ಟಿಲ್ವಲ್ಲ. ಸುಮ್ಮನೆ ಎಲ್ಲೋ ಟ್ರೈನ್ ಸ್ಟೇಷನಲ್ಲಿ ಟಿ ವಿ ಹಾಕಿರ್ತಾರೆ, ಅಲ್ಲೇ ಯಾವುದೋ ಒಂದು ಮಗುದು ಇಂಡಿಯನ್ ಐಡಲ್ ಚೆನ್ನಾಗಿ ಹಾಡು ಹೇಳಿದ್ರೆ ಕಣ್ಣಾಲಿಗಳು ತುಂಬಿ ಬರುತ್ತೆ. ಎಂಥ ಪ್ರತಿಭೆನಪ್ಪ ಈಕೆಗೆ, ಯಾರು ಈ ಥರ ಭಗವಂತ ಏನು ಕೊಟ್ಟನಪ್ಪ. ಯು ಶುಡ್ ಹ್ಯಾವ್ ಎನ್ ಓಪನ್ ಮೈಂಡ್ ಆ್ಯಂಡ್ ದಟ್ ಏನಂತಾರೆ ದಲೈಲ ಆಲ್ಟ್ರೂಯಿಸಮ್. ಎಲ್ಲರೊಳಗೆ ಒಂದಾಗೂ ಮಂಕುತಿಮ್ಮ. ಇವ್ರು ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ. ಇದು ಬಂದುಬಿಟ್ರೆ ನಿಮಗೆ ಸರಾಸರಿ ಬರೋ ಕಾಯಿಲೆಗಳೇ 70% ಹೊರಟೋಗುತ್ತೆ. ಆ್ಯಂಡ್ ಅವನು ವೈಜ್ಞಾನಿಕ ಎಕ್ಸ್ಪ್ಲನೇಷನ್ ಕೊಡ್ತಾನೆ, ಉಪವಾಸದಲ್ಲಿ ಯಾಕೆ ನೀವು ಚುರುಕಾಗಿರ್ತೀರ ಅಂತ. ನೀವು ಸಾವಿರಾರು ವರ್ಷಗಳಿಂದ ಕಾಡಲ್ಲಿದ್ದಾಗ ನೀವು ಊಟ ಮಾಡಿದ ಮೇಲೆ ನೀವು ಬೇಟೆ ಆಡ್ತಿರ್ಲಿಲ್ಲ. ಈಗಲೂ ಕಾಡಲ್ಲಿ ಸಿಂಹ ಹೊಟ್ಟೆ ತುಂಬಿದ ಮೇಲೆ ಅದ್ರ ಪಕ್ಕದಲ್ಲಿ ನೀವು ಓಡಾಡಿ, ನಿಮ್ಮನ್ನು ಬೇಟೆ ಆಡಲ್ಲ ಅದು. ಮತ್ತೆ ನೀವು ಯಾವಾಗ ಬೇಟೆ ಆಡ್ತೀರಾ? ಹಸು ಶುರು ಆದಾಗ. ಏನು ಹಸು ಶುರು ಆದ ತಕ್ಷಣ ಅದೇನು ವಿದ್ಯಾರ್ಥಿ ಭವನನೇ ಎದುರುಗಡೆ ಪ್ರಾಣಿ ಸಿಗೋದಕ್ಕೆ? ಇಲ್ಲ, ಬೇಟೆ ಆಡಬೇಕು. ಆ್ಯಂಡ್ ಬೇಟೆ ಆಡಲಿಕ್ಕೆ ನಿಮ್ಮ ದೃಷ್ಟಿ ಚುರುಕಾಗಿರಬೇಕು, ತಲೆ ಶಾರ್ಪ್ ಆಗಿರಬೇಕು, ಓಟ ಜೋರಾಗಿರಬೇಕು. ಹಾಗಾಗಿ ನೀವು ಹಸಿದಾಗ ನಿಮ್ಮ ಯೋಚನಾ ಶಕ್ತಿ ಇಂಪ್ರೂವ್ ಆಗುತ್ತೆ. ನಾನು ಬೆಳಿಗ್ಗೆ 7 ಗಂಟೆಗೆ ತಿಂಡಿ ತಿಂದಿರೋದು ಈಗ ಪ್ರಾಯಶಃ ಒಂದು 6:30, 6:45 ಇರ್ಬೋದು. ನೀವು ನೋಡಿ, ನಾನು ಮಾತಾಡ್ತಾ ನನ್ನ ತಲೆ ಎಷ್ಟು ಇನ್ನೂ ಚುರುಕಾಗ್ತಾಯಿದೆ. ನಾನು ಇಷ್ಟು ಕೆಲಸ ಮಾಡಿದ್ದೀನಿ. ಯಾಕೆಂದರೆ ಹೊಟ್ಟೆ ಖಾಲಿ ಇದ್ದಷ್ಟು ತಲೆ ಚುರುಕಾಗಿರುತ್ತೆ. ನೀವು ಚೆನ್ನಾಗಿ ತಿಂದು 20 ನಿಮಿಷ ಆದಮೇಲೆ ನಿಮ್ಮ ಯೋಚನೆ ಅಲ್ಲ ರೀ. ನೋಡಿ, ಮಿತವಾಗಿ ತಿನ್ನೋರು ಬೇರೆ. ಉಪವಾಸ ಅಂತೂ ಇವತ್ತು ನನ್ನ ಕೇಳಿದ್ರೆ ನಂಬರ್ 1 ಡಾಕ್ಟರ್. ನೀವು 72 ಗಂಟೆ ಉಪವಾಸ ಮಾಡೋಕ್ಕಾಗುತ್ತಾ? ನಿಮ್ಮಷ್ಟು ಆರೋಗ್ಯವಂತರು ಯಾರೂ ಇಲ್ಲ. 24 ಗಂಟೆ ಮಾಡೋಕ್ಕಾಗುತ್ತಾ? ನಿಮ್ಮಷ್ಟು ಆರೋಗ್ಯವಂತರು ಯಾರೂ ಇಲ್ಲ. ಅಟ್ಲೀಸ್ಟ್ ಸಾಧ್ಯವಾದರೆ ಈಗ ವೈಜ್ಞಾನಿಕ ರೆಕಮೆಂಡೇಷನ್ನು 17 ಗಂಟೆ ಡೈಲಿ ಉಪವಾಸ ಮಾಡಿ ಅಂತ ಅವ್ರು ಹೇಳೋದು. 12 ಗಂಟೆಗೆ ಒಂದು ಭೂರಿ ಭೋಜನ ತಿನ್ನಿ ಮಧ್ಯಾಹ್ನ, 7 ಗಂಟೆಗೆ ಇನ್ನೊಂದು ತಿನ್ನಿ. ಯಾವುದನ್ನು ಕಡಿಮೆ ಮಾಡ್ಕೋಬೇಡಿ. 7ರ ಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ 12 ಗಂಟೆವರೆಗೆ ಲಂಘನಂ ಪರಮೌಷಧಂ. ಸೊ ಲಂಘನದಲ್ಲಿ ಏನು ಮಾಡ್ಬೋದು ನೀವು? ತಿಳಿ ಮಜ್ಜಿಗೆ ಅಲೋಡ್, ನಿಂಬೆಹಣ್ಣು, ನೀರು, ಉಪ್ಪು ಹಾಕಿರೋದು ಅಲೋಡ್. ನೀವು ಮಾಂಸಾಹಾರಿ ಆಗಿದ್ದರೆ ಅದರಲ್ಲೊಂದು ನೀರು ಬರುತ್ತೆ, ಬರೀ ಕಾಲು ಸೂಪು ಅಂತ, ದಟ್ ಈಸ್ ಅಲೋಡ್. ನೀರು ಎಷ್ಟು ಬೇಕಾದರೂ ಕುಡೀರಿ. ನಿಮ್ಮ ದೇಹನೇ ನಿಮ್ಮ ವೇಸ್ಟ್ ಸೆಲ್ಗಳನ್ನೆಲ್ಲ ತಿನ್ಕೊಂಡು ಹೋಗುತ್ತೆ. ಆಟೋಫೆಜಿ.
ಕೀರ್ತಿ ಮುಖ ಅಂತಿದ್ದ ನೋಡಿ ಪುರಾಣದಲ್ಲಿ, ಈಸ್ ಆಟೋಫೆಜಿ. ಎಲ್ಲ ದೇವರು ಇದ್ರ ಮೇಲೆ ಒಂದು ಮೇಲ್ಗಡೆ ಒಂದು ಮುಖ ಇರ್ತ ಗೊತ್ತಾ, ನಾಲ್ಗೆ ಆಚೆ ಹಾಕಿ. ಶಿವನ ಪರಮ ಭಕ್ತ ಅವನು. ಸಮಸ್ಯೆ ಅಂದರೆ ಬಕಾಸುರ, ತಿಂತಾನೇ ಇರೋನು. ಶಿವನಿಗೊಂದ್ಸಲಿ ಪೀಡಿಸ್ತಾ ಇದ್ದಾನೆ. ಶಿವ ಯಾವುದ್ರಲ್ಲೂ ಬ್ಯುಸಿ ಆದಾಗ ಶಿವ ಕೋಪದಲ್ಲಿ ನಿನ್ನನ್ನೇ ತಿನ್ಕೊ ಅಂದ್ಬಿಟ್ಟಿದ್ದಾನೆ. ಅರ್ಧ ಗಂಟೆ ಬಿಟ್ಟು ನೋಡಿದ್ರೆ ಅವನನ್ನೇ ಪೂರ್ತಿ ತಿಂದು ಇನ್ನು ಅವನ ನಾಲ್ಗೆ ಮತ್ತು ತಲೆ ತಿನ್ನೋ ಎಫರ್ಟಲ್ಲಿದ್ದ ಅವನು. ಅವನ ಭಕ್ತಿನ ಮೆಚ್ಚಿ ಅವನಿಗೆ ಆಶೀರ್ವಾದ ಕೊಟ್ಟಿದ್ದು ಶಿವ. ಇನ್ನು ಯಾವುದೇ ದೇವಸ್ಥಾನದಲ್ಲಾಗಲಿ ಮೇಲೆ ನೀನಿರಬೇಕು, ನಾಲ್ಗೆ ಆಚೆ ಹಾಕ್ಕೊಂಡಿರ್ತಾನೆ ನೋಡಿ, ಕೀರ್ತಿ ಮುಖ. ಆ ಥರ ನೀವು ಉಪವಾಸ ಇದ್ದಾಗ ನಿಮ್ಮ ದೇಹ ಒಳಗೆ ಇರೋ ಕೊಬ್ಬು, ವೇಸ್ಟ್ ಸೆಲ್ಸ್ ಎಲ್ಲವನ್ನೂ ಬೆಳೆಸ್ಕೊಳ್ಳುತ್ತೆ. ನಿಮಗೆ ಕ್ಯಾನ್ಸರ್ ಆಗೋ ಸಾಧ್ಯತೆ ಕಮ್ಮಿ. ಆ್ಯಂಡ್ ನಿಮಗೆ ಬಾಕಿ ಕಾಯಿಲೆಗಳು ಬರೋದು ಕಡಿಮೆ. ಆಸ್ಪತ್ರೆಗಳಲ್ಲಿ ಇವತ್ತು ಜನ ಅಡ್ಮಿಟ್ ಆಗೋದು 70% ಜನ ಆಹಾರದಿಂದ. ಈಗ ನಿಮ್ಗೆ ಗೊತ್ತಿದೆ, ಕಡಿಮೆ ಆಹಾರದಿಂದ ಯಾರೂ ಅಡ್ಮಿಟ್ ಆಗ್ತಾಯಿಲ್ಲ, ಮಿತಿ ಮೀರಿದ ಆಹಾರದಿಂದ. ಮಧುಮೇಹ, ಬೊಜ್ಜು, ಕೊಲೆಸ್ಟ್ರಾಲು, ಹಾರ್ಟ್ ಅಟ್ಯಾಕು, ಫ್ಯಾಟಿ ಲಿವರ್. ನಾವೇನು ಅಂದ್ಕೊಂಡಿದ್ವಿ, ಫ್ಯಾಟಿ ಲಿವರು ಮದ್ಯಪಾನ ಪ್ರೇಮಿಗಳಲ್ಲಿ ಮಾತ್ರ ಬರುತ್ತೆ, 5% ಓನ್ಲಿ. ವೆಜಿಟೇರಿಯನ್ಸ್ ಫ್ಯಾಟಿ ಲಿವರ್, ಸಿಕ್ಕಾಪಟ್ಟೆ ಕಾರ್ಬೋಹೈಡ್ರೇಟಿಂದ. ಹೆಂಗಸರು ದಪ್ಪ ಆಗೋದು, ಪಾಲಿಸಿಸ್ಟಿಕ್ ಓವರೀಸು, ಬಂಜೆತನ, ಫುಡ್. ಸೊ 65-70% ಕಾಯಿಲೆಗಳು ಆಹಾರದಿಂದ. 20% ಕಾಯಿಲೆಗಳು ಟೊಬ್ಯಾಕೊ. ಯಾವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಚಿನಲ್ಲಿ ಹೊಗೆ ಸೊಪ್ಪಿನ ಎಲೆ ಇಟ್ಕೊಂಡು ತಿಂತಿದ್ರಲ್ಲ, ಅದರಲ್ಲಿ ಎಂದೂ ಕ್ಯಾನ್ಸರ್ ಬರಲ್ಲ. ಅದನ್ನು ನೀವು ಸಿಗರೇಟ್ ಮಾಡಿದ್ರೆ, ಅದಕ್ಕೆ ನೀವು ಬಣ್ಣಗಳನ್ನು ಹಾಕಿ, ಅಡಿಕೆಗೆ ಬಣ್ಣ ಹಾಕಿ ಸುಪಾರಿ ಮಾಡಿದ್ರೆ, ಗುಟ್ಕಾ ಮಾಡಿದ್ರೆ ಅದರಿಂದ ಕ್ಯಾನ್ಸರ್ ಬರ್ತಾಯಿದೆ. ಹೊಗೆ ಸೊಪ್ಪಿನ ಹಸಿ ಎಲೆಯಿಂದ ಬರ್ತಾಯಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಕೌಪಿಂದಲ್ಲಿ ಭಾಳ ಜನ ಓಡಾಡೋರು ಬಿಸಿಲಲ್ಲಿ. ರಾತ್ರಿ ಆದರೆ ಒಂದು ಎಲೆ ಅಡಿಕೆ ಹಾಕ್ತಿದ್ರು, ಎಲೆ ಅಡಿಕೆ ಸುಣ್ಣ. ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇಲ್ಲ. ಮೀನು, ತುಪ್ಪ, ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಒಮೆಗಾ 6 ಫ್ಯಾಟಿ ಆ್ಯಸಿಡ್. ಮಧುಮೇಹನೇ ಇರಲಿಲ್ಲ ಉತ್ತರ ಕನ್ನಡದಲ್ಲಿ. ಕುಸುಬ್ಲಕ್ಕಿ ಯಾವಾಗ ಹೋಯ್ತು, ಬಿಳಿ ಅಕ್ಕಿ ಬಂತು, ಕೈನೆಟಿಕ್ ಹೋಂಡಾಗಳು ರಾರಾಜಿಸಿದ್ವು. ಈಗ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಜನ ಸಿಗ್ತಾ ಇಲ್ಲ, ಅಲ್ಲಿಂದ ಕಾಯಿಲೆಗಳು ಶುರುವಾಯಿತು. ಸೊ 65% ಈಸ್ ಡ್ಯೂ ಟು ಫುಡ್, 20% ಈಸ್ ಡ್ಯೂ ಟು ಟೊಬ್ಯಾಕೊ, 7.5% ಈಸ್ ಡ್ಯೂ ಟು ಆ್ಯಕ್ಟಿವಿಟಿ, ನಿಷ್ಕ್ರಿಯತೆ, ಒಂದೇ ಕಡೆ ಕೂತಿರೋದು. 7.5% ಈಸ್ ಡ್ಯೂ ಟು ಟೆಂಪರ್ಮೆಂಟ್ ಆ್ಯಂಡ್ ಆ್ಯಟಿಟ್ಯೂಡ್. 4 ಇದನ್ನೇ ಹಳಬ್ರು ಹೇಳಿದ್ದಲ್ವೇ, ಸಾಯಂಕಾಲ ಆದರೆ ಭಜನೆ ಮಾಡಿ, ದೇವಸ್ಥಾನಕ್ಕೆ ಹೋಗಿ. ಯಾಕೆ ಅವ್ರು ಹೇಳ್ತಿದ್ದು, ಅಲ್ಲಿ ಪೂಜೆ ಮಾಡೋದಕ್ಕಲ್ಲ, ಒಳ್ಳೆಯವ್ರ ಜೊತೆ ಕಾಲ ಕಳೀರಿ, ಒಳ್ಳೆಯ ವಿಚಾರಗಳು ಮಾತಾಡಿ. ಪೂಜೆ ಒಂದು ಭಾಗ ಇತ್ತು, ಅದೊಂದು ನೆಪ. ಅವಿದ್ಯಾವಂತರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅದೊಂದು ನೆಪ. ನಾವು ಅದನ್ನೇ ಬಿಟ್ಟಿದ್ದೀವಿ. ಆರೋಗ್ಯ ಇಷ್ಟರಲ್ಲೇ ಇದೆ. 90% ಆಫ್ ದ ಪ್ರಾಬ್ಲಮ್ಸ್ ಆರ್ ಪ್ರಿವೆಂಟಬಲ್. ಇಷ್ಟೊಂದು ಜನ ಗೋಳಾಡ್ತಾರಲ್ಲ, ನಾವು ಆಸ್ಪತ್ರೆಗೆ ಹೋಗ್ಬಿಟ್ವಿ, ಸ್ಟೆಂಟ್ ಹಾಕ್ಬಿಟ್ರು ಅಂತ. ಏನು ಇವ್ರಿಗೆಲ್ಲ ಗೊತ್ತಿಲ್ವಾ ಹೃದಯದ ಕಾಯಿಲೆ ತಡ್ಕೊಳ್ಳೋಕ್ಕೆ ಏನು ಮಾಡಬೇಕು, ಬೊಜ್ಜು ಕಡಿಮೆ ಮಾಡೋಕ್ಕೆ ಏನು ಮಾಡಬೇಕು, ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ಬರೋಕ್ಕೆ ಓದಬೇಕಾ, ಕಾಪಿ ಹೊಡಿಬೇಕಾ, ಗೊತ್ತಿಲ್ವಾ? ಔಷಧಗಳು ನಮ್ಮಲ್ಲಿಯೇ ಇದೆ, ನಾವು ಮಾಡೋದಿಲ್ಲ. ಆ್ಯಂಡ್ ಇದು ನಿಜ. ಇವತ್ತು ನನ್ನ ಸಂವಾದ ನೀವೆಷ್ಟು ಇಷ್ಟಪಟ್ಟರೋ ಗೊತ್ತಿಲ್ಲ, ಬಟ್ ನಾನು ಇಷ್ಟಪಟ್ಟನಲ್ವ. ಈ 1.5 ಗಂಟೆನೋ 1.25 ಗಂಟೆ ನನಗೆ ಸದ್ವಿನಿಯೋಗ ಆಯಿತು ಅಂತ ಅನ್ನಿಸ್ತಲ್ವ, ನನಗಷ್ಟು ಸಾಕು. ಸೊ ಇದನ್ನು ನಾವು ಜನರಿಗೆ ತಿಳಿಸ್ಬೇಕು. ವಾಟ್ ಈಸ್ ಲಕ್ಸುರಿ. ಆಮೇಲೆ ವಿಪರ್ಯಾಸ ಎಲ್ಲಿಂದ ಬಂತು. ನೀವು ಹಳ್ಳಿಯಿಂದ ವ್ಯವಸಾಯ ಬಿಟ್ಟು ಡಿಗ್ರಿಗಳನ್ನು ಅರಿಸ್ಕೊಂಡು ಬಂದು ಕೆಲಸ ಹುಡುಕಿ, ಕೆಲಸ ಹಿಡಿದು ಆಗರ್ಭ ಶ್ರೀಮಂತರಾಗಿ ಮತ್ತೊಂದು 4 ಎಕರೆ ತೊಗೊಂಡು ಫಾರ್ಮ್ ಹೌಸ್ ಅಂತ ಮಾಡೋದಾದರೆ ಮೊದಲಿಂದ ಅದನ್ನೇ ಯಾಕೆ ಮಾಡ್ಕೊಂಬರ್ಬಾರ್ದಿತ್ತು? ನೀವು ತಿಂಗಳಿಗೆ ಒಂದ್ಸಲಿ ಹೋಗಿ ಅಲ್ಲಿ ಅವನು ಅದನ್ನಲ್ಲಿ ಎಂಜಾಯ್ ಮಾಡ್ತಿರೋನ್ಯಾರು, ಆ ಮನೆ ನೋಡ್ಕೊಳ್ಳೋ ಉಸ್ತುವಾರಿ ಮನುಷ್ಯ. ಅಲ್ಲಿಂದ ನೀವು ತೆಂಗಿನಕಾಯಿ, ಮಾವಿನ ಹಣ್ಣು ತಂದು ಅದು ಮನೇಲಿ ಇಟ್ಕೊಂಡು ಕೆಡದು ಬಿಡಲಾರ್ದೆ ಪೀಡಿಸಿ ಜನಗಳಿಗೆ 5 ಹಂಚಿ
ನೀವು ತಗೊಳ್ಳಿ. ಒಂದು ಸರಳ ಜೀವನವನ್ನು ಕಾಂಪ್ಲಿಕೇಟ್ ಹೇಗೆ ಮಾಡ್ಕೊಂಡಿದ್ದೀವಿ ನೋಡಿ. ಬೆಟ್ಟ ಗುಡ್ಡಗಳಲ್ಲಿ ವಾಸಿಸ್ತಿದ್ವಿ, ಅಲ್ಲಿ ಆರಾಮಕ್ಕಿದ್ವಿ. ಈಗ ಟ್ರೆಕ್ಕಿಂಗ್ ಹೋಗ್ಬೇಕು ಇವರು. ಯಾಕೆ ಬೆಂಗಳೂರಲ್ಲಿ ಟ್ರೆಕ್ಕಿಂಗ್ ಮಾಡೋಕ್ಕಾಗಲ್ವೇ? ಸುಮ್ಮನೆ ಬೆಳಿಗ್ಗೆ ಎದ್ದು ನೀವು ಯಾವುದೇ ದಿಕ್ಕಲ್ಲಿ ಹೋಗಿ ಸ್ವಾಮಿ, ಎಲ್ಲೇನು ದೇವಸ್ಥಾನ ಇದೆ, ಎಲ್ಲೇನು ಜಾಗ ಇದೆ, ಇಲ್ಲಿ ಮೊದಲೇನಿತ್ತು, ಇಲ್ಲಿ ಏನಿತ್ತು. ಆ ದಯಾನಂದಲ್ಲಿ ನಮಗೆ ಇದರಲ್ಲಿ ಹೇಳಿದಾಗ ನಮ್ಗೆ ಗೊತ್ತಾಗ್ತಾಯಿದೆ, ಶಿವಾಜಿನಗರದಲ್ಲಿ ಶಿವಾಜಿ ಹುಟ್ಟಿದ್ದ, ಅದೇ ನಮ್ಗೆ ಗೊತ್ತಿರಲಿಲ್ಲ. ಈ ಕಚೇರಿ ಯಾಕೆ ಬಂತು, ಅದಕ್ಕೆ ಯಾಕೆ ಹೆಸರು ಬಂತು, ಎಷ್ಟು ಅದ್ಭುತಗಳಿವೆ. ಅವು ಅಡಿಗರು ಹೇಳ್ದಂಗೆ ಇರುವುದೆಲ್ಲವ ಬಿಟ್ಟು ಆ ಇರೋದಿದ್ರೊಳಗೆ ತುಡಿತೀವಲ್ಲ ಯಾಕೆ ಅಲ್ವಾ? ಎಷ್ಟೆಷ್ಟು ಒಳ್ಳೊಳ್ಳೆ ದೇವಸ್ಥಾನ ರಸ್ತೆಯಲ್ಲಿ ಬೆಂಗಳೂರಲ್ಲಿ ಎಷ್ಟಿವೆ. ಒಂದೊಂದು ರೋಡ್ಗೆ ಹೋದರೆ ಅದಕ್ಕೆ ಐತಿಹ್ಯ ಎಷ್ಟಿದೆ. ಹೋಗಿದ್ದೀವಿ ಆಳಕ್ಕೆ? ಇಲ್ಲ. ನನ್ನ ಪೇಷಂಟ್ಸ್ ನೋಡಿ ಒಂಥರ ಸಮೂಹ ಸನ್ನಿಥರ. ಸರ್ ಶಿರ್ಡಿಗೆ ಹೋಗ್ತಾಯಿದ್ದೀವಿ, ಚಾರ್ಧಾಮ್ಗೆ ಹೋಗ್ತಾಯಿದ್ದೀವಿ. ಮೊದಲು ಎಷ್ಟು ಸ್ಟ್ರಿಕ್ಟ್ ರೂಲ್ಸ್ ಇತ್ತು ಸರ್ಕಾರದ್ದು. ನೀವು ಇಂಥ ಕಡೆ ಹೋಗ್ಬೇಕಾದ್ರೆ ನಿಮ್ಮ ಆರೋಗ್ಯ ಇಷ್ಟಿರಬೇಕು, ಬಿ ಪಿ ಇಷ್ಟಿರಬೇಕು. ಈಗ ಖಾಸಗಿ ಟೂರ್ ಆಪ್ರೇಟರ್ಸ್ ಬಂದು 80 ವರ್ಷದವರು ಹೆಲಿಕಾಪ್ಟ್ರಲ್ಲಿ ಹೋಗಿ ಇಳಿದು ಬಿಡ್ತಾರೆ. ಅಲ್ಲಿ ಗತಿ ಏನು, ಇವ್ರ ಆರೋಗ್ಯದ ಸ್ಥಿತಿ ಏನು? ನಮ್ಮಲ್ಲಿರೋ ವಜ್ರಗಳು ನಮಗೆ ಗೊತ್ತಿಲ್ಲ. ಸರಳ ಉದಾಹರಣೆ, ನೀವು 4:45 5ಕ್ಕೆ ಎದ್ದು ನಿಮ್ಮ ಮನೆ ಹತ್ರ ಪಾರ್ಕ್ ವಾಕಿಂಗ್ ಹೋಗ್ಬೋದು. ನೀವು ನ್ಯೂಯಾರ್ಕಲ್ಲಿ ಹೋಗಿ ನೋಡೋಣ, ಬೆಳಿಗ್ಗೆ 11 ಗಂಟೆಗೆ ಟ್ರಾಫಿಕ್ ಸಿಗ್ನಲ್ ಕಾರ್ ನಿಲ್ಲಿಸ್ಬಿಟ್ಟು ಕಿಟಕಿ ಗಾಜು ಕೆಳಗೆ ಮಾಡಿ ನೋಡೋಣ. ನ್ಯೂಯಾರ್ಕಲ್ಲಿ ಯಾರೋ ಬಂದು ಕಿಡ್ಕೊಂಬರ್ತಾನೆ, ಮಗ್ ಮಾಡ್ತಾನೆ ಅಂತಾರೆ. ಅವರು ನಮಗೆ ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಪಾಠ ಹೇಳ್ತಾರೆ, ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಪಾಠ ಹೇಳ್ತಾರೆ. ಅದಕ್ಕಿಂತ ವಿಪರ್ಯಾಸ ಏನಾದರೂ ಇದೆಯಾ? ತರಕಾರಿ ಸಿಗೋ ಕಡೆ ಬಂದೂಕುಗಳು ಸಿಗುತ್ತೆ. ಟೀಚರು ಮಕ್ಳಿಗೆ ಹೊಡೆಯೋ ಹಾಗಿಲ್ಲ, ಶಿಸ್ತು ಮಾಡೋಗಿಲ್ಲ. ಮಕ್ಕಳು ಯಾರ ಮೇಲೆ ಬೇಕಾದ್ರೂ ಗುಂಡಾರಿಸ್ಬೋದು. ಇದು ಒಂದು ಸಂಸ್ಕೃತಿನ, ಇದು ಒಂದು ಸಮಾಜನ. ಅವ್ರ ಮಾತು ನಾವು ಕೇಳಬೇಕಾ? ಅವ್ರ ಡಿಗ್ರಿಗಳಿಗೆ ನಾವು ಹಾತೊರಿಬೇಕಾ? ನನ್ನ ಜೀವನದಲ್ಲೇ ಆಯಿತು. 6 ವರ್ಷದಿಂದ ಯಾರೋ ಒಳ್ಳೆ ಭಾರತೀಯ ಡಾಕ್ಟ್ರುಗಳು 4 ಜನ ಬಂದು ಹೇಳಿದ್ರು, ನಿಮ್ಗೊಂದು ಆನ್ರರಿ FRCS ಕೊಡಿಸ್ಬೇಕು ಅಂತ ನಮ್ಗೆ ಆಸೆ ಆಗಿದೆ. ಯಾಕಂದ್ರೆ ನೀವು ಇಷ್ಟು ವರ್ಷ ಕೆಲಸ ಮಾಡಿದ್ದೀರಾ, ನಿಮ್ಮ ಡೀಟೇಲ್ ಸಬ್ಮಿಟ್ ಮಾಡಿದ್ರೆ ಸಾಕು, ಸಿಗುತ್ತೆ. ನಾನು ಹೇಳಿದೆ, ವಾಟ್ ಈಸ್ ಸೊ ಆನ್ರರಿ ಅಬೌಟ್ FRCS? ನಮ್ಮನ್ನು ದೋಚ್ಕೊಂಡು ಹೋಗಿದ್ದಾರೆ ಅವರು. ಈಗ ರಾಣಿ ಮುಂದೆ ಮಂಡಿ ಊರಿ ನಾನು ಡಿಗ್ರಿ ಸರ್ಟಿಫಿಕೇಟ್ ತೊಗೊಳ್ಳ. ಆ ದಾಸ್ಯದಿಂದ ಆಚೆ ಬರೋಕ್ಕೆ ತಾನು ನಾನು ಬಂದಿದ್ದು. ಬೆಂಗಳೂರು ಮೆಡಿಕಲ್ ಕಾಲೇಜ್ MS ನಾನು, ನನಗಷ್ಟು ಸಾಕು, ಇನ್ನೇನು ಬೇಡ ಅಲ್ವಾ? ಇಲ್ಲಿರೋಷ್ಟು ವ್ಯಕ್ತಿ ಸ್ವಾತಂತ್ರ್ಯ ಎಲ್ಲಿದೆ? ಇಲ್ಲಿರೋಷ್ಟು ಆಹಾರ ವೈವಿಧ್ಯ ಎಲ್ಲಿದೆ? ಇಲ್ಲಿರುವಷ್ಟು ಸ್ಪಿರಿಚುಯಾಲಿಟಿ ಎಲ್ಲಿದೆ? ಬಟ್ ಅವೆಲ್ಲವೂ ಏನಾಗಬೇಕು? ವಿಶಾಲ ದೃಷ್ಟಿಕೋನಕ್ಕೆ ದಾರಿ ಮಾಡಿಕೊಡ್ಬೇಕು. ನಾನು ನೋಡಿದ ಮೊಲಕ್ಕೆ 3 ಕಾಲು ಅನ್ನೋದು ಹೋಗಬೇಕು. ಎಲ್ಲದರಲ್ಲೂ ಒಳ್ಳೆಯದಿದೆ, ತಗೊಳ್ಬೇಕು. ಸರ್ ನಾನು ದಿನ ರಾತ್ರಿ 1 ಬಿಯರ್ ಕುಡಿತೀನಿ. ಅಲ್ಲಪ್ಪ, ಕಾಯಿಲೆ ಬಂದಾಗ ಮಾತ್ರೆ ಬಿಡಬೇಕಾ, ಬಿಯರ್ ಬಿಡಬೇಕಾ? ಇದು ಒಂದು. ಎರಡನೇದು, ಈ ಮಾತ್ರೆಗಳೆಲ್ಲ ಬಂದಿರೋದು ಎಲ್ಲಿಂದ? ಇದು ನಮ್ಮ ವೈದ್ಯಕೀಯ ಪದ್ಧತಿನ ಅಲ್ಲ. ಇದು ಬಂದಿರೋದು ಯುರೋಪು, ಅಮೆರಿಕ, ನಾರ್ವೆ, ಸ್ವೀಡನ್ನು, ಜಪಾನ್. ಕರೆಕ್ಟಾ? ಅಲ್ಲಿ ದಿನ ಅವ್ರು ರಾತ್ರಿ ಕುಡಿಯಲ್ವಾ? ಅವ್ರ ಸಂಸ್ಕೃತಿಲಿ ಕುಡಿತಾರೆ. ಅವರು ಗುಳಿಗೆ ತಗೋತಾ ಇಲ್ವಾ? ಮತ್ತೆ ಓಕೆ, ನೀರಲ್ಲಿ ತಗೊಳ್ಳೋ ಬದಲು ಗುಳಿಗೆ ಬೀರಲ್ಲಿ ತಗೋ. ಇದು ತಮಾಷೆಗೆ ಹೇಳ್ತಾ ಇಲ್ಲ ನಾನು. ನಾವು ಉತ್ಸಾಹಿಗಳನ್ನೇ ನೋಡಬೇಕು, ಸಾಧಕರನ್ನೇ ನೋಡಬೇಕು, ಎಲ್ಲರಲ್ಲೂ ಒಳ್ಳೆಯದನ್ನೇ ನೋಡಬೇಕು, ಕೆಟ್ಟದ್ರ ಅರಿವಿರಬೇಕು, ಪ್ಲಸ್ ಚೆಕ್ ಮಾಡ್ಕೋಬೇಕು. ಕೆಲಸದಲ್ಲಿ ಆಗುತ್ತೆ. ಯಾರೋ ಸಡನ್ನಾಗಿ 2 ಶರ್ಟ್ ಗುಂಡಿ ಬಿಚ್ಚಿದ್ರೆ 2 ಶರ್ಟ್ ಗುಂಡಿ ಬಿಚ್ಚಿದೆ ಅಂತೀವಿ, ಆಮೇಲೆ ಒಂದು ಸಲ ಹಿಂಗೆ ನೋಡ್ಕೋತೀವಿ. ಅದು ಜೀವನದಲ್ಲಿ ಬರಬೇಕು. ಓ, ಇವನೇನೋ ಹಿಂಗೆ ಮಾತಾಡಿದ್ನಲ್ಲ ಭಾಷಣ ಇವತ್ತು, ನಾನು ಹಿಂಗೆಲ್ಲಾದರೂ ಮಾತಾಡಿದ್ದೀನಾ, ನಾನು ಇತ್ತೀಚೆಗೆ ಹಾಗಾಗ್ತಾಯಿದ್ದೀನ? ಇದೊಂದು ಬೇಕೇ ಬೇಕು. ಅದಕ್ಕೊಂದು ಏಕಾಂತ ಬೇಕು. ಸೊ ಇದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್. ಆಧುನಿಕ ಸಿಟಿ ಜನರು ಆ ಒಂದು ಅವ್ರದ್ದೇ ಒಂದು ಏಕಾಂತ ಸೃಷ್ಟಿಸ್ಕೋಬೇಕು. ಇದ್ರ ಮಧ್ಯದಲ್ಲಿ, ಈ ಗಲಾಟೆ ಮಧ್ಯದಲ್ಲಿ, ಒಂದು ಗೃಹಿಣಿ ಆಗಿರಲಿ, ಒಂದು ವೃತ್ತಿಪರ ಮನುಷ್ಯ ಆಗಿರಲಿ, ಯಾರೇ ಇರಲಿ, ಅವ್ರದ್ದೊಂದು ಏಕಾಂತ ಇರಬೇಕು. ಅವನ ಜೊತೆ ಅವನ ಸಂವಾದ ನಡಿಲೇಬೇಕು. ಗೊರಕೆ ಅನ್ನೋದು ಲೇವಡಿ ವಿಷಯ ಅಲ್ಲ. ಗೊರಕೆಯಿಂದ ರಕ್ತದ ಒತ್ತಡ ಬರ್ಬೋದು,
ಹೃದಯಾಘಾತ ಆಗ್ಬೋದು, ಲಕ್ವ ಆಗ್ಬೋದು, ಮತ್ತು ಬಿ ಪಿ ಬರ್ಬೋದು, ಬ್ರೈನ್ ಹೆಮರೇಜ್ ಆಗ್ಬೋದು. ಇದು ದೊಡ್ಡವರಲ್ಲಿ. 6 ವರ್ಷದ ಒಳಗಿನ ಮಕ್ಕಳು ಗೊರಕೆ ಹೊಡೆದ್ರೆ ಏನಾಗುತ್ತೆ, ಆ ಹಲ್ಲು ಬಿದ್ದು ನೆಕ್ಸ್ಟ್ ಸೆಟ್ ಹಲ್ಲು ಬರುತ್ತಲ್ಲ, ಆವಾಗ ಮಗು ಬಾಯಲ್ಲಿ ಉಸಿರಾಡ್ತಾಯಿದ್ರೆ ಆ ಹಲ್ಲುಗಳು ನೋಡಿ ಮಕ್ಕಳಿಗೆ ಸೊಟ್ಟ ಬಟ್ಟ ಬಂದಿರುತ್ತೆ, ಮಲ್ಟಿಪಲ್ ಹಲ್ಲುಗಳು ಬಂದಿರುತ್ತೆ, ಮುಖ ಹೇಗೇಗೋ ಬೆಳೆದಿರುತ್ತೆ. ಸೊ ಗೊರಕೆ ಕಾರಣ ಏನು ಮಕ್ಕಳಲ್ಲಿ, ಮೂಗಿನ ಹಿಂದ್ಗಡೆ ಅಡಿನಾಯ್ಡ್ಸ್ ಅಂತಿರುತ್ತೆ. ಹಾಗಾದರೆ ಎಲ್ಲ ಮಕ್ಕಳಿಗೂ ಶಸ್ತ್ರಚಿಕಿತ್ಸೆ ಮಾಡಬೇಕಾ? ಇಲ್ಲ. ಬೇಸಿಗೆಯಲ್ಲಿ ಸ್ಕೂಲ್ ರಜಾ ಇರುವಾಗ, ಸ್ವಿಮ್ಮಿಂಗಿಗೆ ಹೋಗದೇ ಇರುವಾಗ ಯಾವ ಮಗು ಗೊರಕೆ ಹೊಡಿತಾ ಇರುತ್ತೋ ಆ ಮಗುಗೆ ಆಪ್ರೇಷನ್ ಆಗಬೇಕು. ಯಾಕೆ? ಬೇಸಿಗೆಯಲ್ಲಿ ಅಲರ್ಜಿ ಇರೋಲ್ಲ. ಅಲರ್ಜಿಯಿಂದ ನಮ್ಮ ಅಡಿನಾಯ್ಡು ಆರ್ಟಿಫಿಷಿಯಲಾಗಿ ದೊಡ್ಡದಾಗ್ಬೋದು. ಕ್ಲೋರಿನ್ ಇರೋ ನೀರಲ್ಲಿ ನೀವು ಸ್ವಿಮ್ಮಿಂಗ್ ಮಾಡಿದ್ರೆ ಅದು ನಶ್ಯತ್ರ, ಅಡಿನಾಯ್ಡು ದಪ್ಪ ಆಗ್ಬೋದು. ಸ್ಕೂಲ್ ರಜಾ ಯಾಕೆ? ಮಕ್ಕಳನ್ನ ನ್ಯಾಯವಾಗಿ 6ನೇ ವಯಸ್ಸಿಗೆ ಸ್ಕೂಲಿಗೆ ಸೇರಿಸ್ಬೇಕಿತ್ತು. ನಾವು 2.5 ವರ್ಷಕ್ಕೆ ಸೇರಿಸ್ತಾ ಇದ್ದೀವಿ. ಅವಕ್ಕೆ ಇಮ್ಯುನಿಟಿ ಇಲ್ಲ. ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ನೋಡಿ ಮಕ್ಕಳಿಗೆ ನೆಗಡಿ, ಕೆಮ್ಮು, ಜ್ವರ ಬರ್ತಾ ಇರುತ್ತೆ 20 ದಿವಸಕ್ಕೆ. ಯಾಕಂದರೆ ಎಲ್ಲ ಮಗುನೂ ಸರ್ಕ್ಯುಲೇಟಿಂಗ್ ಲೈಬ್ರರಿ ಥರ. ಯಾಕಂದರೆ ಸ್ಕೂಲ್ ಒತ್ತಡ, ಜ್ವರ ಒಂಚೂರು ಕಡಿಮೆ ಆದ ತಕ್ಷಣ ನೀವು ಸ್ಕೂಲಿಗೆ ಮಕ್ಕಳನ್ನ ಸೇರಿಸ್ಬಿಡ್ತೀರ ವಾಪಸ್ಸು. ಅದ್ರ ಕಾಯಿಲೆ ಕಡಿಮೆ ಆಗಿರುತ್ತೆ. ಬೇರೆಯವ್ರಿಗೆ ಕೊಡೋ ಶಕ್ತಿ ಇನ್ನೂ 3 ದಿನ ಇರುತ್ತಲ್ಲ. ಸೊ ಮಕ್ಕಳಲ್ಲಿ ಬಾಯಲ್ಲಿ ಉಸಿರಾಡ್ತಿದ್ರೆ ಅಡಿನಾಯ್ಡು ಟಾನ್ಸಿಲ್ ಚೆಕ್ ಮಾಡಬೇಕು. ಅಲರ್ಜಿ ಟ್ರೀಟ್ಮೆಂಟ್ ಆದಮೇಲೆ ಇನ್ಫೆಕ್ಷನ್ ಇಲ್ಲದೆ ಇದ್ದಾಗ ಬೇಸಿಗೆನಲ್ಲಿ ಮಗು ಗೊರಕೆ ಹೊಡೆಯುತ್ತಾ ನೋಡಿದ್ರೆ ಅದಕ್ಕೆ ಮಾಡಬೇಕು. ನೆಗಡಿ ಬಂದಾಗ ಮಾತ್ರ ಗೊರಕೆ ಹೊಡೆಯುತ್ತಾ ಮಗು, ಅದಕ್ಕೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇಲ್ಲ. ದೊಡ್ಡವರಲ್ಲಿ ಗೊರಕೆ ಬರೋದು ಯಾವುದಕ್ಕೆ? 100 ಜನರಲ್ಲಿ 30 ಜನಕ್ಕೆ ಬರೋದು ಲಿಂಗದ ಕಾರಣದಿಂದ. ಅಂದರೆ ಹೆಂಗಸರಲ್ಲಿ ದವಡೆ ಶೇಪ್ ಬೇರೆ, ಹೆಂಗಸರಲ್ಲಿ ಗೊರಕೆ ಕಡಿಮೆ. ಗಂಡಸರಲ್ಲಿ ದವಡೆ ಶೇಪ್ ಬೇರೆ, ಗಂಡಸರಲ್ಲಿ ಗೊರಕೆ ಜಾಸ್ತಿ. ಇನ್ನು 70% ಜನರಲ್ಲಿ 7 ಜನಕ್ಕೆ ಮೂಗು ಬ್ಲಾಕ್ ಆಗ್ತಿರುತ್ತೆ ರಾತ್ರಿ ಹೊತ್ತು. ಅವರಿಗೆ ಮೂಗಿನ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಗೊರಕೆ ನಿಂತೋಗುತ್ತೆ. ಇನ್ನು 7 ಜನಕ್ಕೆ ಟಾನ್ಸಿಲ್ಸ್ ದೊಡ್ಡದಿರುತ್ತೆ, ಅವ್ರಿಗೆ ಸರೋಗ್ಬಿಡುತ್ತೆ. ಇನ್ನು 56 ಜನಕ್ಕೆ ಒಬಿಸಿಟಿ, ತೂಕ. 18ನೇ ವಯಸ್ಸು ತನಕ ಆಟ ಪಾಠ ಎಲ್ಲ ಇರುತ್ತೆ. 20ನೇ ವಯಸ್ಸಿಗೆ 2 ವೀಲರ್ ಬರುತ್ತೆ. 25ನೇ ವಯಸ್ಸಿಗೆ ಕೆಲಸ ಸಿಗುತ್ತೆ. 30ಕ್ಕೆ ಮದುವೆ ಆಗುತ್ತೆ. ಊಟ ಜಾಸ್ತಿ ಆಗುತ್ತೆ, ಚಟುವಟಿಕೆ ಕಡಿಮೆ ಆಗುತ್ತೆ, ಗೊರಕೆ ಶುರು ಆಗುತ್ತೆ. ತೂಕ ಇಳಿಸಿದ್ರೆ ಅಗೇನ್ ಉಪವಾಸ. ಟಿನೈಟಸ್, ಕಿವಿ ಶಬ್ದ ಬರೋದು ಯಾಕೆ? ಕಿವಿ, ನಮ್ಮೆಲ್ಲರೂ ಕಿವಿ ಹಿಂದ್ಗಡೆ ಕೆರೋಟಿಡ್ ಆರ್ಟ್ರಿ ಅಂತ ಒಂದು ರಕ್ತನಾಳ ಇದೆ. ಅದ್ರದ್ದೊಂದು ಗೂ ಅಂತ ಶಬ್ದ ಬರ್ತಾ ಇರುತ್ತೆ. ನಮ್ಮೆಲ್ಲರ ಕಿವಿಲೂ ಅದಿದೆ. ನಮಗದು ಗೊತ್ತಾಗಲ್ಲ, ಯಾಕಂದ್ರೆ ಹೊರಗಡೆ ಶಬ್ದಗಳು ಅಷ್ಟು ಇದ್ದೇ ಇರುತ್ತೆ. ಯಾವಾಗಲೂ ಒಮ್ಮೊಮ್ಮೆ ಫಂಕ್ಷನ್ ಮೈಕ್ ಥರ ಆ ಗುಯ್ ಏನೋ ಶಬ್ದ ನಮ್ಮಲ್ಲಿ ಬರುತ್ತೆ, ಇದು ಬಂದಿದೆ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಅದು ಹೊರಟೋಗುತ್ತೆ. ಅದು ಸ್ವಭಾವ ಸಹಜ, ಕರೆಕ್ಟ್. ಯಾವುದೇ ಕಾರಣಕ್ಕೆ ಕಿವಿ ಕೇಳೋದು ಕಡಿಮೆ ಆದಾಗ ಶಬ್ದ ಜಾಸ್ತಿ ಹೊತ್ತಿರುತ್ತೆ. ನಿಮ್ಮ ಪಕ್ಕದಲ್ಲಿ ಯಾರೋ ಪಟಾಕಿ ಹೊಡೆದ್ರೆ ಆವಾಗ ತಮಟೆ ಜೋರಾಗಿ ಅಲ್ಲಾಡೋದ್ರಿಂದ ಕಿವಿ ತನ್ನನ್ನು ತಾನೇ ಸ್ವಲ್ಪ ಪ್ರೊಟೆಕ್ಷನ್ ಕ್ಯೂಡ್ ಮಾಡ್ಕೊಳ್ಳುತ್ತೆ. ಆವಾಗ ನೋಡಿ ಕಿವಿಲಿ ಗುಯ್ ಅಂತ ಶಬ್ದ ಬರುತ್ತೆ. ಈಗ ನಮ್ಮ ಕಾಲದಲ್ಲಿ ಮೇಷ್ಟ್ರುಗಳು ಕಪಾಳಕ್ಕೆ ಹೊಡೆದಾಗ ಸ್ವಲ್ಪ ಹೊತ್ತು ನಮ್ಮ ಶಬ್ದ ಬರೋದು. ಆಮೇಲೆ ಈಗೀಗ ಡೇಂಜರ್ ಅಂದರೆ ಈ ಮ್ಯೂಸಿಕ್ ಕಾನ್ಸರ್ಟ್ಗಳು, 1000 ವ್ಯಾಟ್ ಸ್ಪೀಕರೆಲ್ಲ ಇದೆಯಲ್ಲ, ಅದರಿಂದ ಬರುತ್ತೆ. ಕೆಲವು ಔಷಧಿಗಳಿಂದ ಬರುತ್ತೆ. ಆಮೇಲೆ ಈ ಕೆಲವು ಶಬ್ದಗಳು, ಈ ಅಕ್ಕಿ ಮೆಷಿನ್ ಎಲ್ಲ ಇದೆಯಲ್ಲ, ನಾವು ಪಾಲಿಷ್ ಮಾಡ್ಸೋಕ್ಕೆ ತೊಗೊಂಡೋಗಿ ಒಂದು ಶಬ್ದ ಮಾಡ್ತಾನೆ ನೋಡಿ, ಅವ್ನು ಮುಗಿಯೋವಾಗ ಒಂದು ಘೋರವಾದ ಶಬ್ದ ಬರ್ತಿತ್ತು, ಅದು ಕೆಟ್ಟದು. ವರ್ಸ್ಟ್ ಅಂದರೆ ಈ ಕಾರ್ಪೆಂಟರ್ಗಳು ಒಂದು ಡ್ರಿಲ್ ತರ್ತಾರಲ್ಲ, ಆ ರಕ್ಷಣಾ ಇದನ್ನೇ ಹಾಕ್ಕೊಳ್ದೇನೆ ಅವರು ಟ್ರರ್ ಅಂತ ಕೊರಿತಾರಲ್ಲ, ಆ ಶಬ್ದ ತುಂಬ ಕೆಟ್ಟದು. ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೆ. ದೀಪಾವಳಿಲಿ ಪಟಾಕಿಗಳು ಬಂದಿರೋದೇ ಈ ಶತಮಾನದಲ್ಲಿ. ಮುಂಚೆನೂ ದೀಪಾವಳಿ ಇತ್ತು, ಪಟಾಕಿಗಳಿರಲಿಲ್ಲ. ಕಲ್ಕತ್ತಾದಲ್ಲಿ ಮೊದಲನೇ ಫ್ಯಾಕ್ಟ್ರಿ ಆದಮೇಲೆ ಶುರುವಾಗಿದ್ದು ಅಭ್ಯಾಸ. ಬಟ್ ನಾನು ಹೇಳಿದ್ರೆ ಯಾರು ಕೇಳ್ತಾರೆ ಆ ಶಬ್ದ ಇವಾಗ ನಿಲ್ಲಿಸಿ ಅಂತ. ಶಬ್ದ ಮಾಲಿನ್ಯ ಒಂದು, ಸಕ್ಕರೆ ಕಾಯಿಲೆ ಮತ್ತು ತಂಬಾಕು. ಯಾಕೆ? ಒಬಿಸಿಟಿ ಆಗಲಿ, ಸಕ್ಕರೆ ಕಾಯಿಲೆ ಆಗಲಿ, ರಕ್ತದ ಒತ್ತಡ ಆಗಲಿ, ತಂಬಾಕಾಗಲಿ, ಇಟ್ ಪ್ರಮೋಟ್ಸ್ ಕ್ಲಾಟಿಂಗ್ ಆಫ್ ದ ಬ್ಲಡ್. ರಕ್ತ ಹೆಪ್ಪುಗಟ್ಟುತ್ತೆ. ರಕ್ತ ಹೆಪ್ಪುಗಟ್ಟದಾಗಲೇ ನಿಮ್ಮ ಕಿವಿ ಡೌನ್ ಆಗೋದು. ನಿಮ್ಮ ಕಣ್ಣು ಯಾಕಷ್ಟು ಡಯಾಬಿಟಿಸು ರೆಟಿನಾ ತೊಂದರೆಗಳಾಗೋದು ಯಾಕೆ?
ಮೈಕ್ರೋ ಎಂಜಿಯೋಪತಿ. ಹಾರ್ಟ್ ಅಟ್ಯಾಕ್ ಅಂದ್ರೇನು? ಬ್ಲಡ್ ಕ್ಲಾಟು. ಸ್ಟ್ರೋಕ್ ಅಂದ್ರೇನು? ಬ್ಲಡ್ ಕ್ಲಾಟು. ಡಯಾಬಿಟಿಸ್ ಅವ್ರ ಕಾಲುರಿ ಬರೋದು ಯಾಕೆ? ಪಾಲಿನ್ಯೂರೈಟಿಸ್. ಆ ನರಕ್ಕೆ ಹೋಗೋ ರಕ್ತದ ಚಲನೆ ಮತ್ತೆ ಬ್ಲಡ್ ಕ್ಲಾಟ್. ಸೊ ರಕ್ತ ಹೆಪ್ಪುಗಟ್ಟೋದು ಹೇಗೆ ನಿಲ್ಲಿಸಬೇಕು? ಕೊಬ್ಬಿನಂಶ ಕಡಿಮೆ ಆಗಬೇಕು, ಚಟುವಟಿಕೆ ಜಾಸ್ತಿ ಆಗಬೇಕು, ನ್ಯಾಚುರಲ್ ಆಹಾರ ಜಾಸ್ತಿ ತಿನ್ನಬೇಕು. ಬ್ಲಡ್ ಕ್ಲಾಟ್ ಇನ್ನೊಂದು ಯಾವ ಕಾರಣಕ್ಕಾಗುತ್ತೆ? ಒತ್ತಡ, ಮಾನಸಿಕ ಒತ್ತಡ. ಮಾನಸಿಕ ಒತ್ತಡದಲ್ಲಿ 98% ಸ್ವಕಪೋಲ ಕಲ್ಪಿತ. ನಾವು ಯಾವುದ್ಯಾವುದು ಬಗ್ಗೆ ಆತಂಕ ಪಡ್ತೀವೋ, ಭಯಪಡ್ತೀವೋ, 100 ಘಟನೆಗಳಲ್ಲಿ 85 ಘಟಿಸೋದೇ ಇಲ್ಲ. ಆ ಭಯ ಮಾತ್ರ ನಮಗೆ ಎಫೆಕ್ಟ್ ಆಗ್ತಾನೆ ಇರುತ್ತೆ. ನಾಳೆ ಇದಾಗ್ಬಿಟ್ರೆ, ನಾಳೆ ಇದಾಗ್ಬಿಟ್ರೆ, ಆಮೇಲೆ ಸಾಯಂಕಾಲ ಕೇಳಿ ನೋಡಿ ಇದಾಗಲಿಲ್ವಲ್ರಿ ಅಂದರೆ ಅಯ್ಯೋ ಹೋಗ್ಲಿ ಬಿಡಿ ನಂಗೆ ಅನ್ನಿಸ್ತು ನಮಗೆ ಅಂತ ಅಲ್ವಾ? ಆದ್ದರಿಂದ ಟಿನಿಟಸ್ಗೂ ಸೊಲ್ಯೂಷನ್ನು ಒಂದು ಈ ಕ್ಲಾಟಿಂಗ್ ಮೆಕ್ಯಾನಿಸಮು. ಇದಕ್ಕೆ ಕಾರಣಗಳನ್ನ ಅವಾಯ್ಡ್ ಮಾಡಬೇಕು. ಟಿನಿಟಸ್ ಬಂದರೆ ಏನು ಮಾಡಬೇಕು? ನಿಜವಾಗ್ಲೂ ಅದಕ್ಕೆ ಯಾವ ಪರಿಹಾರನೂ ಇನ್ನೂ ವಿಜ್ಞಾನದಲ್ಲಿ ಬಂದಿಲ್ಲ. ನಾನು ಸುಮಾರು 1000 ಗಟ್ಟಲೆ ಟಿನಿಟಸ್ ಪೇಷಂಟ್ಸ್ ನೋಡಿದ್ದೀನಿ. 1% ಜನ ಆತ್ಮಹತ್ಯೆಗೂ ಯತ್ನಿಸಿದ್ದಾರೆ ಆ ಶಬ್ದದಿಂದ. ಇನ್ನೊಂದು 10% ಜನ ಸ್ವಲ್ಪ ದಿನ ತಲೆ ಕೆಡಿಸ್ಕೊಂಡಿದ್ದಾರೆ. ಇನ್ನೊಂದು 10% ಜನ ಜೀವನದಲ್ಲಿ ಇನ್ನೇನೋ ನಡೀತಾ ಇದ್ದಾಗ ಅದ್ರ ಮೇಲೆ ಬೈದವರಿದ್ದಾರೆ. ಒಂದು 60% ಜನ ಅಯ್ಯೋ ಅದೇನು ಮಾಡೋಕ್ಕಾಗಲ್ಲ ಬಿಡಿ ಇದೆ ಅಂತ ಬಿಟ್ಟವರಿದ್ದಾರೆ. ಒಂದು 10-15% ಜನ ಖುಷಿಯಾಗಿರೋರು ಇದ್ದಾರೆ. ಬಿಡಿ ಸಾರಿ ಶಬ್ದದಿಂದ ನನ್ನ ಹೆಂಡತಿ ಕೂಗಾಡೋದು ಕೇಳಿಸೋದಿಲ್ಲ, ನಮ್ಮ ಮಕ್ಕಳು ಬೈಯೋದು ಕೇಳಿಸೋದಿಲ್ಲ, ಆರಾಮಕ್ಕಿದ್ದೀನಿ ಅಂತ ಹೇಳೋರು ಇದ್ದಾರೆ. ಸಮಸ್ಯೆ ಅದೇ, ಅಂಗೀಕಾರ ಅದರ ಅಕ್ಸೆಪ್ಟ್ ಮಾಡೋದು ಬೇರೆ. ಬಟ್ ಅದಕ್ಕೆ ಅಲೋಪತಿಯಲ್ಲಂತೂ ಯಾವ ಔಷಧಿನೂ ಇಲ್ಲ. ಅದಕ್ಕೆ ನಾವು ಜನಗಳಿಗೆ ಹೇಳೋದು, ಶಬ್ದ ಬಂದ ತಕ್ಷಣ ತೋರಿಸ್ಕೊಳ್ಳಿ. 1 ತಿಂಗಳು 2 ತಿಂಗಳು ಕಾಯಬೇಡಿ. ಕೆಲವು ಸಲ ಅದು ಕಿವಿಗೆ ಸ್ಟೀರಾಯ್ಡ್ ಇಂಜೆಕ್ಷನ್ ನಾವೇನು ಕೊಡ್ತೀವಿ, ಮಾತ್ರೆಗಳು, ಅದು ಹೆಲ್ಪ್ ಆಗುತ್ತೆ 24 ಗಂಟೆ ಒಳಗಡೆ ರೋಗಿ ಬಂದರೆ. ಬಟ್ ನಮ್ಮಲ್ಲಿ ಏನಾಗುತ್ತೆ, ಬರೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟುತ್ತೆ. ಈ ಕಿವುಡ್ತನ ಬಂದಾಗಲೂ ಹಾಗೇ ಅದೇನೋ ದಿವ್ಯ ನಿರ್ಲಕ್ಷ್ಯ ಮಾಡ್ತಾರೆ. ಒಂದು ಕಣ್ಣು ಸ್ವಲ್ಪ ಕಾಣಲಿಲ್ಲ ಅಂದರೆ ಸಾಯಂಕಾಲದಷ್ಟೊತ್ತಿಗೆ ಕಣ್ಣಿನ ಡಾಕ್ಟ್ರ್ ಹತ್ರ ಇರ್ತಾರೆ. ಒಂದು ಕಿವಿ ಕೇಳಲಿಲ್ಲ ಅಂದರೆ ನಾನು ಗುಗ್ಗೆ ಇದೆ ಅಂದ್ಕೊಂಡೆ, ಮೆಡಿಕಲ್ ಶಾಪ್ಗೆ ಹೋಗಿ ಡ್ರಾಪ್ಸ್ ತಂದು ಹಾಕಿದೆ, ಎಣ್ಣೆ ಬಿಟ್ಟೆ, ಹೋಗಿ ತೋರಿಸೋಣ ಅಂದ್ಕೊಂಡೆ, 2 ತಿಂಗಳೆಲ್ಲ ಬಿಟ್ಟು ಬಂದಿರ್ತಾರೆ. ಅವ್ರಿಗೂ ಇದೇ ಆಗಿರುತ್ತೆ. ಕಿವಿ ನರದಲ್ಲಿ ಇಲ್ಲ ವೈರಸ್ ಇನ್ಫೆಕ್ಷನ್ನು ಇಲ್ಲ ಇದು. ಈಗ ಮ್ಯಾಕ್ಸಿಮಮ್ ಕಾಯಿಲೆಗಳು ಬರ್ತಾ ಇರೋದೇ ಡ್ಯೂ ಟು ಇನ್ಫ್ಲಮೇಷನ್ ಆ್ಯಂಡ್ ಬ್ಲಡ್ ಕ್ಲಾಟ್. ಎರಡೇ. ಇನ್ಫ್ಲಮೇಷನ್ ಆಗ್ತಿರೋದೇ ನಮ್ಮ ಆಹಾರ ಪದ್ಧತಿಯಿಂದ. ಸಿಕ್ಕಾಪಟ್ಟೆ ಕರೆದಿರೋ ತಿಂಡಿಗಳು, ಆರ್ಟಿಫಿಷಿಯಲ್ ತಿಂಡಿಗಳು, ಕಮ್ಮಿ ಮನೆ ಅಡುಗೆ, ಹೊರಗಡೆ ತಿನ್ನೋದು, ಧಾವಂತ ಎಲ್ಲ ಅದಕ್ಕೆ ಬರುತ್ತೆ. ಮತ್ತು ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳಿ, ದೇಹವನ್ನು ಚೆನ್ನಾಗಿಟ್ಕೊಳ್ಳಿ. ದೇಹವನ್ನು ಚೆನ್ನಾಗಿಟ್ಕೊಂಡ್ರೆ ಎಷ್ಟೊಂದು ಆನಂದಿಸ್ಬೋದು. ಈಗ ನಮ್ಮ ತಂದೆಯವ್ರಿಗೆ 93, ನಮ್ಮ ತಾಯಿಗೆ 88. ಈಗ ಮೊಬೈಲಲ್ಲಿ ಅವರು ಪಿಕ್ಚರ್ ನೋಡ್ತಾ ಇದ್ದಾರೆ. ಯಾಕೆಂದರೆ 93ವರೆಗೆ ಅವ್ರು ಇರೋದ್ರಿಂದ. ಅವ್ರು 60ಕ್ಕೆ ಹೋಗಿದ್ರೆ ಎಲ್ಲಿ ನೋಡ್ತಿದ್ರು? ನೋಡ್ತಿರ್ಲಿಲ್ಲ. ಆ್ಯಂಡ್ ನನಗೇನೋ ಅದ್ಭುತ ಅನಿಸುತ್ತಪ್ಪ, ಅವರು ಮಮತಾಜ್ ಅಲಿ ಅಂತ ಒಬ್ಬರು ಅಂತ ಕರೀತಾರೆ ಅವ್ರನ್ನ. ನೀವು ಮದನಪಲ್ಲಿಲಿದ್ದಾರೆ ಅವರು. ಅವರು ಪೂರ್ವ ಜನ್ಮದಲ್ಲಿ ಅವರು ಒಂದು ಫಕೀರ್ ಆಗಿದ್ದರು. ಅಲ್ಲಿಂದ ಇದು ಮಾಡಿ ಅವರು ಧ್ಯಾನ, ಮೆಡಿಟೇಷನ್ನು, ಹಿಮಾಲಯದ ತಪಸ್ಸು ಎಲ್ಲ ಮಾಡಿದ್ದಾರೆ. ಅಂತ ನೀವು ಯೂಟ್ಯೂಬಲ್ಲಿ ಹೋದರೆ ಸಿಗುತ್ತೆ. ಅದ್ವೈತ ಪ್ರತಿಯೊಂದ್ರ ಬಗ್ಗೆ ಮಾತಾಡ್ತಾರೆ. ನನಗೇನು ಸಂತೋಷ ಅಂದರೆ, ಬೆಳಿಗ್ಗೆ ಎದ್ದು 4:15 ಬಾಲಸುಬ್ರಹ್ಮಣ್ಯಂ ಒಂದು ಹಾಡು ಕೇಳೋಣ ಅಂತ ಹಿಂಗೆ ಹಾಕಿದ್ರೆ ಬರುತ್ತಲ್ಲ, ಅಥವಾ ಯೇಸುದಾಸ್ದು ಒಂದು ಕಾನ್ಸರ್ಟ್ ಎಲ್ಲೋ ಹಾಡಿದ್ದು ಟೈಪ್ ಮಾಡಿದ ತಕ್ಷಣ ಬರುತ್ತೆ. ಲತಾ ಮಂಗೇಶ್ಕರ್ ಲೈವ್ ಕೇಳ್ಬೋದು, ನೀವು ಕಿಶೋರ್ ಕುಮಾರ್ ಕಾನ್ಸರ್ಟ್ ಕೇಳ್ಬೋದು. ಅದ್ಭುತ ಅಲ್ವಾ? ಒಂದು ಕಾಲದಲ್ಲಿ ಆರ್ಕೆಸ್ಟ್ರಾಗಿ ಹೋಗಿ ಕೇಳಬೇಕಿತ್ತು, ಗಣೇಶನ ಹಬ್ಬಕ್ಕೆ ಕಾಯಬೇಕಿತ್ತು, ತೊರಿಬೇಕಿತ್ತು, ಟಾಕೀಸ್ಗೆ ಹೋಗಿ ಪಿಕ್ಚರ್ ನೋಡಬೇಕಿತ್ತು. ಈಗ ರಾಜ್ಕುಮಾರ್ದು ಹಳೆ ಪಿಕ್ಚರ್ ಒಂದೇ ಭಾಗ ನಿಮ್ಗೆ ಯಾವ್ದು ಬೇಕೋ ಅಷ್ಟನ್ನೇ 5 ಸಲ ನೋಡ್ಬೋದು. ಇದು ಸ್ವರ್ಗ ಅಲ್ವೇ? ನಾವು ಬಳಸ್ಕೊಳ್ಳೋ ರೀತಿ ಬೇಕು ಅಷ್ಟೆ ಅಲ್ವಾ? ಆ್ಯಂಡ್ ನಮ್ಮ ಸಾಹಿತ್ಯದಲ್ಲಿ ಎಷ್ಟಿದೆ. ಈಗ ನಾನು ಎಷ್ಟೊಂದು ಉದಾಹರಣೆಗಳು ಕೊಟ್ಟೆ, ಶಬ್ದಗಳು ಕೊಟ್ಟೆ. ಅದರಲ್ಲಿ ನನಗೀಗಲೂ ಅನಿಸೋದು, ಆ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ.
ಋಷಿವಾಕ್ಯ ವಿಜ್ಞಾನ ಅಂತ ತಿರಸ್ಕಾರ ಮಾಡೋದು ತಪ್ಪು, ವಿಜ್ಞಾನ ಋಷಿವಾಕ್ಯ ಅಂತ ತಿರಸ್ಕಾರ ಮಾಡೋದು ತಪ್ಪು. ಎರಡಕ್ಕೂ ಅದರದೇ ಜಾಗ ಇದೆ, ಅದರದೇ ಇದಿದೆ, ಉಪಯೋಗಿಸ್ಕೋಬೇಕಷ್ಟೆ ಅಲ್ವೇ? ಇನ್ಯಾವುದು ಮಿಸ್ ಮಾಡಿಲ್ಲ. ನಿದ್ರೆ. ನಿದ್ರೆನಲ್ಲಿ ಎರಡು ದೃಷ್ಟಿಕೋನಗಳಿವೆ. ಒಂದು, ನಿದ್ರೆ ನಿಮ್ಮ ದೇಹನ ರಿಪೇರಿ ಮಾಡೋ ಥರ, ಅದು ಗಾಡಿ ಸರ್ವೀಸಿಗೆ ಬಿಟ್ಟ ಹಾಗೆ. ಎಲ್ಲ ಹೇಳೋದು ಕನಿಷ್ಠ 9 ಗಂಟೆ ನಿದ್ದೆ ಮಾಡಬೇಕು, 8 ಗಂಟೆ ನಿದ್ದೆ ಮಾಡಬೇಕು. ನನ್ನ ದೃಷ್ಟಿಕೋನ, ನೀವು ಎಷ್ಟು ನಿದ್ದೆ ಮಾಡ್ತೀರೋ ಅದನ್ನು ಗಾಢವಾಗಿ ಮಾಡಬೇಕು. ನೀವು 4 ಗಂಟೆ ನಿದ್ದೆನೇ ಗಾಢವಾಗಿ ಮಾಡಿದ್ರೆ ಅದು ಸಾಕು. ನಿದ್ದೆಯಿಂದ ಎದ್ಮೇಲೆ ಆ ಮೆಮೊರಿ ಇರಬಾರ್ದು. ಈ ಮೆಮೊರಿ ಈಸ್ ಒನ್ ಬ್ಯಾಡ್ ಥಿಂಗ್. ಅಯ್ಯೋ ನಿನ್ನೆ ನಾನು ಬೊಂಬಾಯಿಂದ ಬಂದೆ, ಏರ್ಪೋರ್ಟ್ ಬಂದಾಗ 12 ಗಂಟೆ, ಮಲಗಿದಾಗ 2 ಗಂಟೆ, ಎದ್ದಾಗ 6 ಗಂಟೆ ಅನ್ನೋದನ್ನೇ ಇಡೀ ದಿನ ನೆನೆಸ್ಕೋತಾ ಇದ್ದರೆ ಆ ಮೆಮೊರಿಯಿಂದನೇ ದಣವಾಗ್ತಾ ಇರುತ್ತೆ ಆ್ಯಕ್ಚುಯಲ್ ದಣವಿಗಿಂತ. ಸೊ ನನ್ನ ಪ್ರಕಾರ 4 ಗಂಟೆ ನಿದ್ದೆ ಸಾಕು. ಆ ನಿದ್ದೆ ಆಳವಾಗಿರಬೇಕು. ಮತ್ತು ನಿದ್ದೆನೂ ಊಟಕ್ಕೆ ತಯಾರಿ ಮಾಡ್ಕೊಂಡಂಗೆ ನೀವು ತಯಾರಿ ಮಾಡ್ಕೋಬೇಕು. ಊಟಕ್ಕೆ ಐ ಥಿಂಕ್ ಪ್ರತಿಯೊಂದಕ್ಕೂ ತಯಾರಿ ಮಾಡ್ಕೋಬೇಕು. ಸೊ ಇದು ಯಾಕೆ ನನಗೆ ಇಂಟ್ರೆಸ್ಟ್ ಆಯಿತು ಅಂದರೆ, ಒಳ್ಳೆ ವೈದ್ಯರ ಗುರಿ ರೋಗಿಗಳು ಆಸ್ಪತ್ರೆಗೆ ಬರದೇ ಇರೋ ಹಾಗೆ ತಡೆಯೋದು. ಅದು ಮಾಡಿದ ಮಾತ್ರಕ್ಕೇನು ಆಸ್ಪತ್ರೆಗೆ ರೋಗಿಗಳು ಬರೋದೇ ಇಲ್ವಾ? ಬರ್ತಾರೆ. ಈಗ ನಾನು ಏನು 70 ಪೇಷಂಟ್ ನೋಡ್ತೀನಿ, ಪ್ರತಿಯೊಬ್ಬರು ಸ್ವಲ್ಪ ಸೀರಿಯಸ್ ಕಾಯಿಲೆಯಿಂದವ್ರು ಬಂದರೆ ನನ್ನ ಎಕ್ಸ್ಪರ್ಟೈಸ್ಗೂ ಒಂದು ಬೆಲೆ. ಈ ಪಕ್ಕದೊಡೋನು ಯಾರೋ ಫೀಸ್ ಕೊಡೋಕ್ಕೆ ದುಡ್ಡಿದೆ ಅಂತ ನೆನ್ನೆಯಿಂದ ಸೀನ್ ಬರುತ್ತೆ ಅಂತ ಬಂದರೆ, ನಾನು 41 ವರ್ಷ ENT ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಅದೊಂದು ಅಪಾಯಿಂಟ್ಮೆಂಟ್ ವೇಸ್ಟ್ ಅಲ್ವಾ? ಅದರಲ್ಲಿ ನಾನು ಇನ್ನೊಬ್ರು ಯಾರ್ದೋ ಕೊಲೆಸ್ಟ್ರೆಟೋಮನೋ 10 ವರ್ಷದಿಂದ ಕಿವಿ ಸೋರೋದೋ ನೋಡ್ಬೋದಿತ್ತಲ್ವ? ರಾಜಕಾರಣಿಗಳನ್ನ ಇದನ್ನು ನಾವು ಕಲೀಲೇಬೇಕು. ಅವ್ರು ಬಾಕಿ ಎಲ್ರಿಗಿಂತ ಜಾಸ್ತಿ ವರ್ಷ ಬದುಕ್ತಾರೆ, ಜಾಸ್ತಿ ಸಮಸ್ಯೆಗಳನ್ನ ಎದುರಿಸ್ತಾರೆ, ಟೀಕೆಗಳ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ಅವರು ಪೇಪರ್ಲಿ ಅವ್ರ ಬಗ್ಗೆ ಏನೋ ಬಂತು ಅಂತ ಹೆದರ್ಕೊಂಡು ಸಪ್ಪಗೆ ಓಡಾಡಲ್ಲ. ಅದನ್ನು ನಾವು ಕಲಿಬೇಕು. ನಮ್ಮ ಕೆಲಸ ನಾವು ಮಾಡ್ತಾ ಹೋಗಬೇಕು. ವಿಮರ್ಶೆ ಬಂತ ಕೂತ್ಕೊಂಡು ಯೋಚನೆ ಮಾಡಿ, ಅದರಲ್ಲಿ ಹುರುಳಿದೆಯಾ ದಯವಿಟ್ಟು ತೊಗೊಳ್ಳಿ, ಹುರುಳಿಲ್ವಾ ತಲೆ ಕೆಡಿಸ್ಕೋಬೇಡಿ, ರೋದನೆ ಮಾಡ್ತಾ ಬಿಡಿ. ಅಯ್ಯೋ ಅವ್ನು ಹಿಂಗೆ ಅಂದ್ಬಿಟ್ಟ, ಅವ್ನಿಗೆ ಅರ್ಥವೇ ಆಗಿಲ್ಲ, ಅವ್ನಿಗೆ ಅರ್ಥವಾಗಿಲ್ಲ ಅಂದ ಬಿಡಿ. ರಾಜ್ಕುಮಾರ್ ಪ್ರಿನ್ಸಿಪಲ್ ಫಾಲೋ ಮಾಡಿ. ನಮ್ಮನ್ನು ಬೈದವ್ರಿಗೇನೋ ಸಂತೋಷ ಸಿಗುತ್ತಾ? ಸರಿ ಬಿಡಿ.